ಅದು ಬರಬೇಡಿ ರಾಜ್ಯಪಾಲನೆಯನ್ನು ದುರುಪಯೋಗಪಡಿಸುತ್ತಿರುವ ಬಿಜೆಪಿಗರಿಗೆ ಮಾನ್ಯ ಹರಿಹರದ ಶಾಸಕರು ಅಭಿವೃದ್ಧಿಯನ್ನು ಮರೆತು ದ್ವೇಷ ರಾಜಕಾರಣ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ತಾಲೂಕಿನಲ್ಲಿ ನೂರಾರು ಸಮಸ್ಯೆಗಳಿದ್ರೂ ಕೂಡ ಬೇರೆ ತಾಲೂಕಿನ ಸಮಸ್ಯೆ ಹೋಗಿ ಹೇಳ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಜಿಲ್ಲಾ ಮಂತ್ರಿಗಳನ್ನು ಟೀಕೆ ಮಾಡ್ತಕ್ಕಂಥದ್ದು ಶೋಭೆ ತರೋದಲ್ಲ. ಅವರು ಜನರ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ 5 ವರ್ಷ ಆ ಜನರ ಸೇವೆ ಮಾಡಬೇಕಾಗಿರ್ತಕ್ಕಂಥವ್ರು ಕೇವಲ ದ್ವೇಷ ರಾಜಕಾರಣ ಮಾಡ್ಕೊಂತ ಕಾಲಹರಣ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ದ್ವೇಷ ರಾಜಕಾರಣ ಬಿಟ್ಟು ಅವರು ಏನು ತಾಲೂಕಿನಲ್ಲಿ ಅಭಿವೃದ್ಧಿ ಆಗಬೇಕಿರ್ತಕ್ಕಂಥ ಸಾಕಷ್ಟು ಕಾಮಗಾರಿಗಳು, ಬೈರಾಮ್ ಪರ್ವತ ಆಗಿರ್ಬೋದು, ಇವತ್ತು ನೀರು ಬಿಟ್ಟಿದ್ದಾರೆ, ಭದ್ರಾ ನೀರು ಬಿಟ್ಟಿದ್ದಾರೆ, ಇಲ್ಲಿವರೆಗೂ ಕೊನೆ ಭಾಗದಾಗೆ ನೀರು ಸಿಗ್ತಾ ಇಲ್ಲ. ಏನು ಓಳುಗಳು ತೆಗೋದಿಲ್ಲ, ಕಾಲೆಗಳು, ಇದ್ರ ಕಡೆ ಗಮನ ಕೊಡೋದು ಬಿಟ್ಟು ಕೇವಲ ಯಾವುದೋ ಬೇರೆ ತಾಲೂಕಿನಲ್ಲಿ ಹೋಗಿ ಅಲ್ಲಿ ಓಳು ತೆಗಿತಾರೆ, ಇಲ್ಲಿ ಓಳು ತೆಗಿತಾರೆ. ನಮ್ಮ ತಾಲೂಕಲ್ಲೇ ಓಳು ತೆಗಿಯೋಕ್ಕೆ ಸಾಕಷ್ಟು ಕೆಲಸ ಕೊಡೋದು. ಸುಮ್ಮನೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ರೈತರು ಉಚಿತವಾಗಿ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ಅವರು ದುಡ್ಡು ಕೊಟ್ಟು ತಗೊಂಡುವಂಥ ಸ್ಥಿತಿ ತಗೊಂಬಂದು ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಆ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಅವರ ನಡೆ ನುಡಿಯನ್ನು ಅವರು ತಿದ್ದಿಕೋಬೇಕು. ಕ್ಷೇತ್ರ ಜನ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಇಡೀ ಕ್ಷೇತ್ರಕ್ಕೆ ಇದು ಒಂಥರ ಅವಮಾನ ಆಗಿದೆ ಅಂತ ಹೇಳ್ತಾ ಅವರ ನಡೆ ನುಡಿಗಳನ್ನು ಅವರು ತಿದ್ದಿಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. BP ಹರೀಶ್ರವರು ಅವಾಚ್ಯ ಶಬ್ದಗಳಿಂದ ಎಲ್ಲರನ್ನೂ ಬೈಕಂತ ಏನಾಗಿದೆ ಅಂದರೆ ಮೊದಲೆಲ್ಲ ಚೆನ್ನಾಗೇ ಇದ್ದರು ಅವರು ಹರೀಶ್ರವರು. ಈಗ ಸಾವಾಸ ದೋಷ. ಯಾಕಂದರೆ ಇವತ್ತು ಅವ್ರು ಏನು ಸಾವಾಸ ದೋಷ ಮಾಡಿದಾರಲ್ಲ, ಅಲಯನ್ಸ್ ಮಾಡ್ಕೊಂಡು ಅವ್ರ ಬುದ್ಧಿನೇ ಇವ್ರು ಕಲಿತು ಇವ್ರು ನಿಮ್ಮನ್ನು ತುಳಿಯೋಕ್ಕಾಗಿ ಅವ್ರು ಮಾಡ್ತಾ ಇರೋದು. ಅದಕ್ಕೆ ಇದು ಎಚ್ಚರಿಕೆ ಗಂಟೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಾನು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ವಿಜಯ್ ಕುಮಾರ್ ಅಂತಂದೇಳಿ ಸುಮಾರು 2.5 ವರ್ಷದಿಂದನೂ ನಮ್ಮ ಶಾಸಕರು ಇವತ್ತಿನ ತನನಾದ್ರೂ ಕೂಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಜನರಲ್ ಬಾಡಿಗೆ ಮೀಟಿಂಗ್ ಮಾಡೋ ಅಂಥ ಒಂದು ಯೋಗ್ಯತೆನೂ ಅವ್ರಿಗಿಲ್ಲ ಅಂದ್ರಪ್ಪ ಅಂದರೆ ತಾಲೂಕು ವಿಚಾರದಾಗ ಏನು ಮಾಡ್ತಾ ಇದಾರೆ ಅವ್ರಿಗೆ ಇವತ್ತಿರೋದು ಶಾಮನೂರು ಕುಟುಂಬದ ಚಿಂತನೆ ಐತೆ. ಅವ್ರಿಗೆ ನಮ್ಮ ತಾಲೂಕು ಬಗ್ಗೆ ಚಿಂತನೆ ಇದ್ದಿದ್ರಪ್ಪ ಅಂದ್ರೆ ಅವ್ರು ಇವತ್ತು ಜನಗಳು ಆಯ್ಕೆ ಮಾಡಿ ಕಳಿಸಿರೋದು ತಾಲೂಕು ಅಭಿವೃದ್ಧಿಗೋಸ್ಕರ ಆಯ್ಕೆ ಮಾಡಿ ಕಳಿಸ್ಯಾರ. ನಿಜವಾಗ್ಲೂ ಭಾಳ ನೋವಿನ ಸಂಗತಿ ಆಗತಿ. ಇವತ್ತಿನ ದಿವಸ
BP ಹರೀಶ್ ಅವರು ನಿಜವಾಗ್ಲೂ ಸತ್ತಾರ ಅಂತಂದೇಳಿ ನಾವು ತಿಳ್ಕೊಬೇಕಾಗ್ತೈತಿ. ಜನಗಳು ಭಾಳ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡ್ಯಾರ ಅನ್ನೋ ಒಂದು ಸಂದೇಶ ಈ ಮುಖಾಂತರ ಕೊಡ್ತಿದ್ದೀನಿ. ಯಾವುದೇ ಒಂದು ತಾಲೂಕೊಳಗೆ ಯಾವುದೇ ಕಚೇರಿಗಳು ಇರಲಿ, ಒಂದು ಕಚೇರಿ ಒಳಗಾದರೂ ಕೂಡ ಕಷ್ಟ ಸುಖ ಕೇಳಿಲ್ಲ. ಯಾವುದೇ ಅಧಿಕಾರಿ ಜೊತೆ ಕುತ್ಕೊಂಡು ಸಂಬಂಧಪಟ್ಟ ಸದಸ್ಯರುಗಳನ್ನ ಜೊತೆಗೆ ಇಟ್ಕೊಂಡು ಒಂದು ಮೀಟಿಂಗ್ ಸಹ ಮಾಡಿಲ್ಲ ಅವರು. ಇವತ್ತಿಗೆ ಅವ್ರಿಗೆ ದಾವಣಗೆರೆ ಬಗ್ಗೆ ಚಿಂತೆ ಐತಿ. ತಾಲೂಕು ಜನ ದಾವಣಗೆರೆಗೆಲ್ಲ ನಿನಗೆ ಆಯ್ಕೆ ಮಾಡಿ ಕಳಿಸಿರೋದು, ತಾಲೂಕು ಅಭಿವೃದ್ಧಿಗೋಸ್ಕರ ನಿನ್ನ ಆಯ್ಕೆ ಮಾಡ್ಯಾರ. ದಯಮಾಡಿ ಇನ್ನಾದರೂ ಎಚ್ಚೆತ್ಕೊಂಡು ಮುಂಬರೋ ದಿನಗಳೊಳಗೆ ತಾಲೂಕು ಬಗ್ಗೆ ಕಾಳಜಿ ವಹಿಸಲಿ ಅಂತಂದೇಳಿ ಮುಖಾಂತರ ನಾನು ಕೇಳ್ಕೊಳ್ತಾನೆ. ನಮಸ್ಕಾರ. ಇವತ್ತು ಹರಿಹರಕ್ಕೆ ಕಪ್ಪು ಚಿಕ್ಕೆ ಅಂದರೆ BP ಹರೀಶ್ ಅವರು. ಇಲ್ಲಿ ಏನು ಅಭಿವೃದ್ಧಿ ಮಾಡಿದೆ ಅದನ್ನು ತೆಗೆದುಹಾಕೋಕ್ಕೋಸ್ಕರ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಏಕವಚನದಲ್ಲಿ ಮಾತಾಡ್ತಾ ಇವತ್ತು ಹರಿಹರದ ದಾವಣಗೆರೆ ಜಿಲ್ಲೆಯ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ. ಇವತ್ತು ಹರಿಹರದಲ್ಲಿ ಒಂದು ಕಪ್ಪು ಚಿಕ್ಕೆ ದಿನ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಇವತ್ತೊಬ್ಬರು MLA ಅಂದರೆ ಅವ್ರು ನೋಡ್ಕೊಂಡು ಬೆಳೆಯೋರು ಭಾರಿ ಜನ ಇರ್ತಾರೆ, ಆದರ್ಶವಾಗಿರ್ತಾರೆ. ಆದರೆ ಇವ್ರು ಬಾಯಿ ಹರಕತನ, ಇವ್ರು ಮಾಡಿದಂಥ ಅಪಾದನೆಗಳು, ನೌಕರರ ಅಧಿಕಾರಿಗಳಿಗೆ ಮಾಡೋ ಅವಮಾನವನ್ನು ಇವತ್ತು ನಾವು ಖಂಡಿಸಿ ದಾವಣಗೆರೆ ಹರಿಹರ ಮಾಜಿ ಶಾಸಕರಾದ ರಾಮಪ್ಪನವರು, ಶ್ರೀನಿವಾಸ್ ಅವರು, ಅಬಿದಾಲಿ ಮತ್ತು LB ಹನುಮಂತಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಂಬ್ಕೊಂಡಲಾಗಿದ್ದು ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಸೇರಿರೋದು ನೋಡಿದರೆ ಇವತ್ತು ಹರೀಶ್ ಅವರ ವಿರೋಧಿ ಅಲ್ಲಿ ಎಷ್ಟೇ ಹರಿಹರದಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ. ಇವ್ರು ಮುಂದಿನ ದಿನಗಳಲ್ಲಿ ಇವರು ಯಾರಿಗೂ ಬಿಟ್ಟಿಲ್ಲ ಬೈಯೋದು. ಕೊನೆಗೆ ಅವ್ರ ಪಕ್ಷದವರಾಗಲಿ, ಯಡಿಯೂರಪ್ಪರಿಗಾಗಲಿ, ವಿಜಯೇಂದ್ರರಾಗಲಿ ಎಲ್ಲರಿಗೂ ಬೈತಾನೆ ಇದ್ದಾರೆ. ಇವ್ರಿಗೆ ತಕ್ಷಣ BJP ಮಾನ ಮರ್ಯಾದೆ ಇದ್ದರೆ ಅವ್ರಿಗೆ ಪಕ್ಷದಿಂದ BJP ಪಕ್ಷ ಸಸ್ಪೆಂಡ್ ಮಾಡಬೇಕು ಅಂತ ಕೇಳ್ಕೊತೀವಿ. ಹರಿಹರ ತಾಲೂಕಿನ BP ಹರೀಶ್ರವರು ಒಂದು ತಾಲೂಕಿನ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಮಾಡೋಂಥ ಪ್ರಶ್ನೆ ಏನಿಲ್ಲ. ಇವತ್ತು ಬರೀ ನಮ್ಮ ಜಿಲ್ಲೆಯ ಸಚಿವರಿಗೆ ಏನೋ ದೊಡ್ಡವರಿಗೆ ಬೈದು ನಾನು ದೊಡ್ಡನಾಗಿಬಿಡ್ತೇನೆ ಅಂತಂದು ಹೇಳಿ ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾ ಇದ್ದಾನೆ. ಅದು ಮಾತಾಡೋ ರೀತಿ ಅಲ್ಲ. ಅದು ಇಲ್ಲಿ ಹರಿಹರದಲ್ಲಿ ಡೆವಲಪ್ ಮಾಡೋಂಥ ಬಿಟ್ಟು ದಾವಣಗೆರೆ ಕಾಡೇಜಿ ಕೆರೆಗೆ ಹೋಗಿ ಮಣ್ಣು ತುಂಬ್ತಾನಂತ. ಮಣ್ಣು ತುಂಬಲೇಬೇಕು. ಇಟ್ಗಿ ಬಟ್ಟೆಗೆ ಮಣ್ಣು ಬೇಕು, ಮಳಲು ಬೇಕು. ಕೆರೆಗೆ ಹೂಳು ಎತ್ತಬೇಕಾದ್ರೆ ಕೆರೆ ಹೂಳು ಎತ್ತಬೇಕಾದ್ರೆ ಮತ್ತು ಈಗ ರೈತರಿಗೆ ಒಳ್ಳೇದಾಗ್ತೈತಿ. ಕೆರೆ ಹೂಳು ಎತ್ತಲೇಬೇಕು. ಹಿಂದೆಲ್ಲ ಸರ್ಕಾರ ದುಡ್ಡು ಕೊಟ್ಟು ಹೂಳು ಎತ್ತಕ್ಕೆ ಕೊಡ್ತೈತೆ. ಹಂಗಾಗಿ ಇವನು ಏನೋ ಸುಮ್ಮನೆ ಒಂದು ಸಚಿವರಿಗೆ ಏನೋ ಅನ್ಬೇಕು, ಏನೋ ಒಂದು ಅವ್ರನ್ನ ಡೌನ್ ಮಾಡೋಕ್ಕಂತ ಹೋಗೋಣ. ಅವ್ರನ್ನ ಯಾವುದೇ ಕಾಲಕ್ಕೂ ಡೌನ್ ಮಾಡೋಕ್ಕಾಗಲ್ಲ. ಅವನು ಯಾರೋ ಇವ್ರು ಯಾರು. ಹಂಗಾಗಿ BP ಹರೀಶನ್ ಮುಂದಾದರೂ ಕೂಡ ತಾಲೂಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ಬೇಕಂತಂದು ನಾವು ಹೇಳ್ತಾ, ಅವನು ಏನು ಯಾವುದು ಕೂಡ ಓಟ್ ಹಾಕಿದ್ದಾರೆ ಜನ ಹರಿಹರ ತಾಲೂಕಿನ ಗಮನನೇ ಇಲ್ಲ. ಅವನೇನು ದಾವಣಗೆರೆ ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವನು ಭ್ರಷ್ಟ. ಇವತ್ತು BP ಹರೀಶ್ರವರು ಯಾತ್ಯಾತ್ಕೋ ಅವ್ರಿಗೆ ಕಾಂಗ್ರೆಸ್ನಲ್ಲಿ ನಮ್ಮ ಕ್ಷೇತ್ರದ ಶಾಸಕರು BP ಹರೀಶ್ ಅವರು ಇಲ್ಲಿ ಏನೂ ಅಭಿವೃದ್ಧಿ ಕೆಲಸ ಮಾಡದೆ ದಾವಣಗೆರೆಗೆ ಹೋಗೋದು, ಪ್ರೆಸ್ ಮೀಟ್ ಮಾಡೋದು, SP DC ಮಲ್ಲಿಕಾರ್ಜುನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರಿಗೆ ಬೈಯೋದು, ಅದೊಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಾರೆ. ಹರಿಹರ ಕ್ಷೇತ್ರದ ಶಾಸಕರಾಗಿ ಇಲ್ಲಿ ಕೊಂಪೆ ಆಗಿದೆ ಹರಿಹರ. ಒಂದು ಸುಂದರವಾದ ನಗರವನ್ನು ಮಾಡೋದು ಬಿಟ್ಟು ನೋಡಿರಿ, ನೀವೆಲ್ಲ ನೋಡ್ತಾ ಇರಿ, ಎಲ್ಲ ಸ್ಲಮ್ ಆಗಿಬಿಟ್ಟಿದೆ ಹರಿಹರ. ಇಂಥ ಒಂದು ಕೆಲಸ ಮಾಡಿ ಮತ್ತೆ ನಾನು ಎಲೆಕ್ಷನ್ ನಿಂತೀನಿ ಗೆಲ್ತೀನಿ ಅನ್ನೋ ಮಾತು ಸುಳ್ಳು. ಏನಿದ್ರು ಮುಂದೆ ಬದಲಾವಣೆ ಜನ ಬಯಸ್ತಾ ಇದ್ದಾರೆ. ಮುಂದೆ ಬದಲಾವಣೆ ಜನ ಬಯಸ್ತಾ ಇದ್ದಾರೆ. ಜನ ಅದಕ್ಕೆ ಸ್ಪಂದಿಸ್ತಾರಂತ ಹೇಳಿ ನನ್ನ ಆಶಾಭಾವನೆ ಇದೆ. ಹರಿಹರದ ಹಾಲಿ ಶಾಸಕರಾಗಿರ್ತಂಥ ಹರೀಶ್ರವರು ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಕೊಡಬೇಕೇ ವಿನ ಈ ಬೇರೆ ಏನೇನೇ ಡಿಸ್ಪ್ಯೂಟನ್ನು ಹುಟ್ಟಿ ಹಾಕಿ ಸುಮ್ಮನೆ ಈ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರಿಗೆ ಅವರು ಅಷ್ಟು ಕೆಲಸ ಇಡೀ ನಮ್ಮ ಮಂತ್ರಿಮಂಡಲದಲ್ಲಿ ಯಾರೂ ಮಾಡಿಲ್ಲ ಅಂದರೆ ತಪ್ಪಾಗಲಾರದು. ಅಷ್ಟು ಕೆಲಸವನ್ನು ದಾವಣಗೆರೆ ಹರಿಹರಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ. ಅಂಥರ ಬಗ್ಗೆ ಅವರು ನಿಂದನೆ ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಕೆಲಸ ಬಗ್ಗೆ ಹೆಚ್ಚು ಗಮನ ಕೊಡಲಿ ಅಂಥೇಳಿ ಈಗ ಹರಿಹರ ನೋಡಿದ್ರೆ ಎಲ್ಲ ನೋಡಿದರೆ ಬರೀ ಸಮ್ ಏರಿಯಾದಾಗ ಆಗಿದೆ. ಅದನ್ನು ರೋಡ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಆಮೇಲೆ ಬಡವರಿಗೆ ಆಶ್ರಯ ಮನೆ ಇರ್ಬೋದು, ಇವ್ರ ಕಡೆ ಗಮನ ಕೊಡ್ರಿ ಅಂತೇಳಿ ಅವರಿಗೆ ಒಂದು ಸಂದೇಶ ನಮ್ಮದು. ಇವತ್ತು ಏನು ನಾವು ಹರಿಹರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಲೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ಸಿಂದ ಹರಿಹರದ ಶಾಸಕರಾದ BP ಹರೀಶ್ ವಿರುದ್ಧ ಪ್ರತಿಭಟನೆ ಆಯೋಜಿಸಿದ್ವಿ.
ಇವತ್ತು ಏನು ನಮ್ಮ ಶಾಸಕರು ನಮ್ಮ ಹರಿಹರ ತಾಲೂಕನ್ನು ತಬ್ಬಲಿ ಮಾಡಿ ಅವರಿಗೆ ಹರಿಹರ ಬಗ್ಗೆ ಚಿಂತೆ ಬಿಟ್ಟು ಅವರು ಬರೀ ನಮ್ಮ ಕೊಡುಗೈ ದಾನಿ ಜಿಲ್ಲಾ ಮಂತ್ರಿಗಳಾದ ಎಸ್ ಮಲ್ಲಣ್ಣವ್ರ ವಿರುದ್ಧ ಮಾತಾಡೋದು ಬಿಟ್ಟರೆ ಅವರಿಗೇನು ಉರುಳಿಲ್ಲ. ಅವರಿಗೆ ಡೆವಲಪ್ಮೆಂಟು ಅಭಿವೃದ್ಧಿ ಬಗ್ಗೆ ತೋರಿಸೋದಕ್ಕೆ ಏನೂ ಇಲ್ಲದಿರೋ ಕಾರಣವಾಗಿ ಅವರು ಏನೋ ಒಂದು ದೊಡ್ಡ ನಾಯಕರ ಮೇಲೆ ವಿರುದ್ಧ ಮಾತಾಡಿಬಿಟ್ರೆ ಅವರು ದೊಡ್ಡ ನಾಯಕರಾಗ್ಬಿಡ್ತೀವಿ ಅಂತ ಭ್ರಮೆಲಿದ್ದಾರೆ. ಆ ಭ್ರಮೆನ ಹರಿಹರ ಶಾಸಕರು ಬಿಡಬೇಕು. ಹರಿಹರ ತಬ್ಬಲಿ ಮಾಡದೆ ಹರಿಹರದಲ್ಲಿ ರೋಡ್ಗಳು, ಗುಂಡಿಗಳು, ಚರಂಡಿಗಳು ರಾರಾಡಿಸ್ತಾ ಇದ್ದಾವೆ. ಅದ್ರ ಕಡೆ ಗಮನ ಕೊಡಬೇಕು. ಹರಿಹರದಲ್ಲಿ ಅವರು ಆ ಶಾಸಕರಾಗಿ 3 ವರ್ಷ ಆಗಿದೆ. ಪಕ್ಕದ ತಾಲೂಕುಗಳಿಗೆ ಅನುದಾನಗಳು ಹೋಗಿದೆ, ಎಲ್ಲ ತಾಲೂಕುಗಳಿಗೂ. ಹರಿಹರ ಒಂದೇ ಹಿಂದೆ ಉಳಿದಿದೆ. ಇದಕ್ಕೆ ಮೊದಲನೇ ಕಾರಣ ಶಾಸಕರಾದ BP ಹರೀಶ್ ಅವರು. ಯಾಕಂದರೆ ಅವರು ನಾವು ಇಲ್ಲಿ ತನಕ 3 ವರ್ಷದಲ್ಲಿ ಒಬ್ಬ ಕಾಂಗ್ರೆಸ್ ಮಂತ್ರಿಗೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಲೆಟರ್ ಕೊಟ್ಟಿರೋದು ನಾವು ನೋಡಿಲ್ಲ. ಹಾಗೆ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಒಂದು ಅನುದಾನ ಬೇಕಾಗಿದೆ ಅಂತ ಕೋರಿಕೆ ಕೊಟ್ಟರೆ ನಾವು ನೋಡಿಲ್ಲ. ಯಾವಾಗೂ ಹರೀಶ್ ಅವರು ಮೀಡಿಯಾದಲ್ಲಿ ಟಿ ವಿಲಿ ಕಾಣಿಸ್ಕೊಂಡಿರೋದು ಯಾವುದಕ್ಕೆ ಅಂದರೆ ಒಂದು ನೆಗೆಟಿವ್ ಪಬ್ಲಿಸಿಟಿಗೆ ಒಂದು ಸೀಮಿತವಾಗಿದ್ದಾರೆ ಹೊರತು ಒಂದು ಪಾಸಿಟಿವಿಟಿಗೆ, ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಯಾವತ್ತೂ ಅವರು ಕಾಣಿಸ್ಕೊಂಡಿಲ್ಲ. ಅವರು ಇಲ್ಲ ಸಲ್ಲದ ಅಪವಾದನ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶಾಮನೂರು ಮಲ್ಲಣ್ಣವ್ರ ಮೇಲೆ ಮಾಡೋದು ಬಿಟ್ಟು ಹರಿಹರ ತಬ್ಬಲಿ ಮಾಡದೆ ಹರಿಹರಕ್ಕೆ ವಾಪಸ್ ಬಂದು ಹರಿಹರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ನಾವೆಲ್ಲ ಇವತ್ತು ಮೆರವಣಿಗೆ ಮೂಲಕ ಅವ್ರನ್ನ ಕೋರ್ಕೊತಾ ಇದ್ದೀವಿ, ಪ್ರತಿಭಟಿಸ್ತಾ ಇದ್ದೀವಿ. ಮಾನ್ಯ ಹರಿಹರ ಕ್ಷೇತ್ರದ BJP ಶಾಸಕರಾದಂಥ BP ಹರೀಶ್ ಅವರು ಸನ್ಮಾನ್ಯ ಶ್ರೀ ಶಾಮನೂರು ಕುಟುಂಬದ ಬಗ್ಗೆ ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಅವ್ರಿಗೆ. 24 ತಾಸು 2 ಲಕ್ಷ 2.5 ಲಕ್ಷ ಜನ ಹರಿಹರ ತಾಲೂಕಿನಾಗಿದ್ದು ಹರಿಹರ ತಾಲೂಕಿನ ಕ್ಷೇತ್ರದ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆಗೆ ಸಮರ್ಪಕವಾಗಿ ಅವನು ಕೆಲಸ ಮಾಡಿ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕ ವಿನಃ ಬರೀ ಆರೋಪ ಮಾಡೋದ್ರಿಂದ ಏನು ಅರ್ಥ ಇಲ್ಲ. ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮನುಷ್ಯ ಏಕವಚನದಲ್ಲಿ DC ಅವರಿಗೆ SP ಅವರಿಗೆ ಅವ್ರ ಮನೆ ಸೀರೀಸ್ ಹೇಳಿರಿ ಅಂತಂತ ಮಾತಾಡ್ತಕ್ಕಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರ್ದು. ಮಾನ್ಯ BP ಹರೀಶ್ ಅವರು ಅವರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ ಬರ್ತಕ್ಕಂಥದ್ದಿಂದಾಗೆ. ಅವರಿಗೆ ಇದೇ ಥರ ಮಾತಾಡಿದ್ದ ಆದರೆ ತಲೆಗೆ ಹುಚ್ಚಿಡಿ ಅಂತ ವ್ಯವಸ್ಥೆ ಐತಿ. ಅವ್ರ ಆರೋಗ್ಯನ ಕಾಪಾಡ್ಕೊಂಡು ಕ್ಷೇತ್ರನ ಅಭಿವೃದ್ಧಿ ಪಡಿಸಲಿ. ಹಾಗಾಗಿ ಅವರು SP ಅವರು DC ಅವರಿಗೆ ಏಕವಚನದಲ್ಲಿ ನಿಂದಿಸ್ತಕ್ಕಂಥ ಕೆಲಸನ ದೇವರನ್ನೇ ಕೈ ಬಿಡಬೇಕು. ಅವ್ರು ಇಲ್ಲ ಅಂದರೆ ಇವತ್ತು ದಾವಣಗೆರೆ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗ್ತಿದ್ದಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಂಪೂರ್ಣವಾಗಿ ಕೆಲಸ ಮಾಡ್ತಾರೆ. ಆದರೆ ಈ ಅಪ್ಪ ದೂರದ ಬಿಟ್ಟರೆ ಬೇರೆ ಏನಿಲ್ಲ. ಇದೇ ಹರಿಹರ ತಾಲೂಕಿನಲ್ಲೇ ಸಾಕಷ್ಟು ಜನ ಮಣ್ಣು ತುಂಬಿ ಏನೆಲ್ಲ ಮಾಡ್ತಾರೆ ಅದನ್ನು ನೋಡ್ಕೊಂಡು ಇಲ್ಲಿ ಏನೈತಿ ಅವನ್ರಾಗ ತಟ್ಟೆ ಹುಳ ಬಿದ್ದತಿ, ಮಂದಿದ್ರೆ ತಟ್ಟೆ ನೋಡೋಕೆ ಹೋಗೋಣ. ಕಾಡಜ್ಜೆ ನೋಡೋಂಥದ್ದು ಏನೈತಣ್ಣ, ನಮ್ಮ ತಾಲೂಕನ್ನೇ ನೋಡೋದೇ ಬೇಕಾದಷ್ಟು ಐತಿ. ಎಲ್ಲ ಧರ್ಮ ಎಲ್ಲರಿಗೂ ಸ್ಪಂದಿಸಿ ಆತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ, ಕ್ಷೇತ್ರ ನೇರ ಮಾಡಿ ಅವನು ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಅವ್ರ ವಿರುದ್ಧ ನಮ್ಮ ಶಾಮನೂರು ಕುಟುಂಬ ಮತ್ತು ನಮ್ಮ ಕಾಂಗ್ರೆಸ್ ವಿರುದ್ಧ ಆತ ಮಾತಾಡಿರೋದಕ್ಕೋಸ್ಕರ ನಾವಿವತ್ತು ಇಡೀ ಹರಿಹರ ತಾಲೂಕಿನ 5,000-6,000 ಜನ ಸೇರಿ ಇವತ್ತು ಅವ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬರ್ತಕ್ಕಂಥ ದಿನದಲ್ಲಿ ನಮ್ಮನ್ನು ಯಾರು ಸೋಲ್ಸೋಕ್ಕಾಗಲ್ಲ ಅಂತಾರೆ. ಈ ಹರಿಹರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಸೋಲ್ಸೇ ತೀರ್ತವೆ. ಯಾವ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅದಕ್ಕೆ ಸರಿಯಾಗಿ ಅಂತ ಹೇಳ್ತಾ ಅವರು ತಪ್ಪನ್ನು ತಿದ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ. ಹರಿಹರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಯದ್ವಾತದ್ವಾ ಇವತ್ತು ಜಿಲ್ಲಾ ಸಚಿವರಿಗೆ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ಇವತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಇದರ ಒಂದು ವಿರುದ್ಧವಾಗಿ ಇವತ್ತು ಎಲ್ರಿಗೂ ಸಮಾಜದಲ್ಲಿ ಗೌರವವನ್ನು ಕೊಡಬೇಕು. ಅವ್ರು ತಮ್ಮದೇನೇ ಕೇಳೋದಿದ್ರೂ ಕಾನೂನುಬದ್ಧವಾಗಿ ಹೋರಾಟದ ಮೂಲಕ ಕೇಳಿ, ಅದನ್ನು ಬಿಟ್ಟು ತಮ್ಮ ಒಂದು ಹಿತಚಿಂತನೆಯನ್ನು ಮಾಡ್ಕೊಂಡು ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೋಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇಂತಹ ಒಂದು ಸಣ್ಣ ಮಟ್ಟದ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ.
ಇಂತಹ ಅನೇಕ ಪ್ರಸಂಗಗಳು ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲೇ ನಡೆದಿದೆ. ಇವತ್ತು ದಲಿತರನ್ನು ಇವತ್ತು ಬೈದಿರ್ತಕ್ಕಂಥದ್ದು, ಹಿರಿಯ ಅಧಿಕಾರಿಗಳನ್ನು ನಿಂದನೆ ಮಾಡಿರ್ತಕ್ಕಂಥದ್ದು, ಸಚಿವರಿಗೆ ಇವರು ಮಾತನಾಡ್ತಾರೆ ಅಂದರೆ ಇವರ ರಾಜಕೀಯ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ತಮ್ಮ ಬೆಳೆಕಾಳನ್ನು ಬೆಳೆಸ್ಕೊಳ್ಳೋಕ್ಕೆ ಇತರರನ್ನು ದೂಷಣೆ ಮಾಡಿ ಸಚಿವರನ್ನು, ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇವತ್ತು ಬೇಕಾಬಿಟ್ಟು ಬೈದೇ ಇರ್ತಕ್ಕಂಥದ್ದು ಇವತ್ತು ಖಂಡನೀಯ. ಇಂತಹ ಏನು ಚಟುವಟಿಕೆಗಳಿಗೆ ಅವರು ಕಡಿವಾಣ ಹಾಕಿ ಇದು ಎಚ್ಚರಿಕೆಯ ಗಂಟೆ ಆಗಬೇಕು. ಅವರು ಹರಿಹರ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಿಂತ್ಕೋಬೇಕು. ಇವತ್ತು ಪಕ್ಷಾತೀತವಾಗಿ ಅದಕ್ಕೆ ನಾವು ಬೆಂಬಲವನ್ನು ನೀಡ್ತೇವೆ. ಅದನ್ನು ಬಿಟ್ಟು ಈ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು ಖಂಡನೀಯ. ಆದ್ದರಿಂದ ಇಂತಹ ಎಚ್ಚರ ಗಂಟೆಯನ್ನು ಅವರು ಪರಿಗಣಿಸಿ ಮುಂದಿನ ದಿನದಲ್ಲಿ ಹರಿಹರದ ಅಭಿವೃದ್ಧಿಗೆ ಶ್ರಮಿಸಲಿ. ಇಲ್ಲದೇ ಇದ್ದರೆ ಮುಂದೆ ಉಗ್ರ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಕೈಗೊಳ್ಳುತ್ತದೆ ಅನ್ನೋ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿ, BP ಹರೀಶ್ರವರು ನೀವು BP ಏರಿಸ್ಕೋಬೇಡಿ, BP ಏರಿಸ್ಕೊಂಡು ಮಾತಾಡಿ ಇಂತಹ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡೋದನ್ನು ನಿಲ್ಲಿಸ್ರಿ ಅಂತೇಳಿ ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದೆ. ತನ್ನದೇ ಆದಂಥ ಒಂದು ಮಹತ್ವ ಇದೆ. ಹರಿಹರ ಕ್ಷೇತ್ರ ಅಂದರೆ ಶಿವನ ಹೆಸರು. ಹರಿಹರ, ವಿಷ್ಣು, ಶಿವ ಹೆಸರನ್ನು ಹೊಂದಿರತಕ್ಕಂಥ ಈ ಹರಿಹರ ಕ್ಷೇತ್ರ ಭಾಳ ಪ್ರಸಿದ್ಧಿ ಪಡೆದಿದೆ. ಸ್ವಾತಂತ್ರ್ಯ ನಂತರ ಇಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಾಗಿದ್ದ ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯದಲ್ಲಿ ಗೃಹ ಮಂತ್ರಿಗಳಾಗಿ, ಕೈಗಾರಿಕಾ ಮಂತ್ರಿಗಳಾಗಿ, ಸಾರಿಗೆ ಮಂತ್ರಿಗಳಾಗಿ 10 ಹಲವು ಖಾತೆಗಳನ್ನು ಸಿದ್ದವೀರಪ್ಪನವರು ಇಲ್ಲಿದ್ದ ಪ್ರತಿನಿಧಿಸಿ ಅವರು ಆಡಳಿತ ಮಾಡಿದ್ದಾರೆ. ಅಂಥ ಒಂದು ಮಹಾನ್ ಕ್ಷೇತ್ರಕ್ಕೆ ಇವತ್ತು ಹರೀಶ್ ಅಂತ ಒಬ್ಬ ಪ್ರಜಾಪ್ರಭುತ್ವ ಅಂದರೆ ಏನು ಗೊತ್ತಿಲ್ಲ, ಸಂವಿಧಾನ ಅಂದರೆ ಏನು ಗೊತ್ತಿಲ್ಲ, ಜಿಲ್ಲಾ ಮಂತ್ರಿಗಳು ಏನು ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳಂದ್ರೆ ಏನು ಗೊತ್ತಿಲ್ಲ, ಜಿಲ್ಲಾ ರಕ್ಷಣಾಧಿಕಾರಿಗಳಂದ್ರೆ ಏನು ಗೊತ್ತಿಲ್ಲ. ಎಲ್ಲರ ಬಗ್ಗೆ ದ್ವೇಷವನ್ನು ಕಾರುತ್ತಾ ಈ ಹರಿಹರ ಕ್ಷೇತ್ರಕ್ಕೆ ಒಂದು ಕಪ್ಪು ಮಸಿಯನ್ನು ಇವತ್ತು ಹರೀಶ್ ರಾವ್ ಬೆಳೆದಿದ್ದಾರೆ. ಈ ಕ್ಷೇತ್ರ ಹಿಂದೆ ಸಿದ್ದವೀರಪ್ಪನವರು, ಗಾಂಜೀವರಪ್ಪನವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ನಂತರದ ದಿನಗಳಲ್ಲಿ ಡಾಕ್ಟರ್ ನಾಗಪ್ಪನವರು, ಶಿವಪ್ಪನವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಆದರೆ ಎಂದು ಅವರು ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡಿರಲಿಲ್ಲ. ಸಿದ್ದವೀರಪ್ಪನವರು, ಗಾಂಜೀವರಪ್ಪನವರು ಕಾಲ ನೋಡಿದ್ದೇನೆ ನಾನು. ಸಿದ್ದವೀರಪ್ಪನವರು, ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಆತ್ಮೀಯರಾಗಿದ್ದರು. ಬಸವನಗೌಡರು, ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಆತ್ಮೀಯರಾಗಿದ್ದರು. ಈ ಹರೀಶನ ತಂದೆ ಬಸವನಗೌಡರು ಗೆಲ್ಲೋದಕ್ಕೆ ಈ ದಾರಿಯಲ್ಲಿ ಹೇಳ್ತಾ ಇದ್ರು, ಶಾಮನೂರು ಶಿವಶಂಕರಪ್ಪನವರೇ ಕಾರಣ ಅಂತ ಹೇಳ್ತಾ ಇದ್ರು ಜನ. ಹಿಂದೆ ಇದ್ದಂಥ ಜನಗಳು ಹರೀಶ್ ಅವ್ರ ತಂದೆ ಗೆಲ್ಲಬೇಕಂದ್ರೆ ಶಾಮನೂರು ಶಿವಶಂಕರಪ್ಪರೇ ಕಾರಣ ಅಂತಕ್ಕಂಥ ಮಾತನ್ನು ಇಲ್ಲಿ ಚುನಾವಣೆಗಳು ಮಾಡಿದಂಥ ನಮ್ಮ ಯೂತ್ ಕಾಂಗ್ರೆಸ್ ನಾಗರಾಜ್ ನನಗೆ ಹೇಳ್ತಾ ಇದ್ರು. ರಾತ್ರೋರಾತ್ರಿ ದುಡ್ಡಿನ ವ್ಯವಸ್ಥೆ ಮಾಡಿ ಶಂಕರಣ್ಣವರು ನಾವೆಲ್ಲ ದುಡ್ಡು ತಂದು ಕೊಟ್ಟರು, ಹರೀಶ್ ಅವರಪ್ಪ ಗೆಲ್ಲಕ್ಕೆ ಶಂಕರಣ್ಣರ ಕಾರಣ ಅಂತೇಳಿ ನಮ್ಮ ನಾಗರಾಜ್ ಹೇಳ್ತಾ ಇದ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಆದರೆ ಇವತ್ತು ಹರೀಶ್ ಹೇಳ್ತಾ ಇದ್ದಾನೆ, ನಮ್ಮ ಅಪ್ಪರಿಗೆ ಸೋಲಿಸಿದ್ರು ಶಿವಶಂಕರಪ್ಪರ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪ ಅಂದರೆ ಅಜಾತ ಶತ್ರು, ಯಾರ ವಿರುದ್ಧ ದ್ವೇಷ ಕಾರಲಿಲ್ಲ. ಯಾವುದೇ ಪಕ್ಷ ಇರಲಿ, ಚುನಾವಣೆಗಳು ಬಂದಾಗ ಮಾತ್ರ ಪಾರ್ಟಿ, ಆಮೇಲೆ ಅಭಿವೃದ್ಧಿ ಅಂತ ಹೋದರು. ಇವತ್ತು SS ಮಲ್ಲಿಕಾರ್ಜುನರವರು ಸಮೇತ ಅದೇ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. SS ಮಲ್ಲಿಕಾರ್ಜುನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಹರೀಶ್ ಅವರು ಇವತ್ತು ಮಲ್ಲಿಕಾರ್ಜುನರವ್ರ ಬಗ್ಗೆ ಹೀನಾಮಾನವಾಗಿ ಮಾತನಾಡ್ತಾರೆ. ಹರೀಶ್ ಅವರೇ, ನಿಮಗೆ ಈಗಾಗಲೇ ಜಾಗ ಖಾಲಿ ಆಗಿದೆ. ಜಾಗ ಖಾಲಿ ಅಂದರೆ ಇವತ್ತಲ್ಲೇ ನಿಮ್ಮ ಶವಯಾತ್ರೆ ಮಾಡಿ ನೀವು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಹರಿಹರದಲ್ಲಿ ನಿಮ್ಗೆ ಜಾಗ ಇಲ್ಲ, ಹರಿಹರದಲ್ಲಿ ಯಾವುದೇ ಕಾರಣಕ್ಕಿಲ್ಲ. ಹರಿಹರದಂಥ ಮಹತ್ವದ ಕ್ಷೇತ್ರಕ್ಕೆ ನೀವೊಂದು ಕಪ್ಪು ಚುಕ್ಕೆ, ನೀವು ಮಸಿ ಬೆಳೆದಿದ್ದೀರಿ. ನಿಮ್ಮಿಂದ ಇವತ್ತು ಹರಿಹರದ ಒಂದು ಮಾನ ಮರ್ಯಾದೆ ಬೀದಿಗೆ ಬಂದಿದೆ. ಇವತ್ತು ಮಲ್ಲಿಕಾರ್ಜುನರವರು ಇಡೀ ದೇಶದಲ್ಲಿ ಹೋಗ್ಬರ್ರಿ, ನೀವು ಇಷ್ಟೊಂದು ಅಭಿವೃದ್ಧಿ ಯಾರೂ ಮಾಡಲಿಲ್ಲ. ದಾವಣಗೆರೆಯನ್ನು ಮಲ್ಲಿಕಾರ್ಜುನರವರು ಸಿಂಗಾಪುರ್ ಮಾಡಿದ್ದಾರೆ. ನೀವೇನು ಮಾಡಿದಿರಿ? ಹರಿಹರವನ್ನು ಹಾಳು ಮಾಡಿದ್ದೀರಿ ನೀವು.
ಇವತ್ತು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹರೀಶ್ ಅವರೇ ಬೇಷರತ್ತಾಗಿ ಕ್ಷಮೆ ಕೋರ್ರಿ. ದಿನನಿತ್ಯ ಬರೀ ಪ್ರೆಸ್ ಮೀಟ್ ಮಾಡೋದು, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕುಂದ್ರೋದು, ಅವ್ರ ಜೊತೆಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥ ಸಿದ್ದೇಶ್ವರ್ ಹೋಗಿ ಕುರ್ಚಿಯಲ್ಲಿ ಕುತ್ಕೊಂತಾರೆ. ನಾನು 45 ವರ್ಷ ರಾಜಕಾರಣದಲ್ಲಿದ್ದೇನೆ. ನಾನು ನಗರಸಭಾ ಅಧ್ಯಕ್ಷ ಆದಮೇಲೆ, ಸಿಲ್ಕ್ ಬೋರ್ಡ್ ಚೇರ್ಮನ್ ಆದಮೇಲೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ತೀವಿ. ನಾನಾಗಲಿ, ರಾಮಪ್ಪರಾಗಲಿ, ಮತ್ತೊಬ್ಬರಾಗಲಿ, ಶ್ರೀನಿವಾಸ್ ಆಗಲಿ, ಸ್ಟೇಷನ್ಗಳಿಗೆ ನಾವು ತಿರುಗಾಡೋದಿಲ್ಲ. ನಾವೆಲ್ಲ ಕಡೆ ಫೋನ್ ಮಾಡಿ ಹೇಳ್ತೀವಿ. ಆದರೆ ಒಬ್ಬ ಕೇಂದ್ರ ಮಂತ್ರಿ ಆದಂಥವರು ಪೊಲೀಸ್ ಸ್ಟೇಷನ್ ಹೋಗೋ ಕುಂತಿರೋದು ನಾಚಿಕೆಗೇಡು. ಇಷ್ಟು ಮಾತುಗಳನ್ನು ಭಾಳ ಜನ ಮಾತಾಡೋರಿದ್ದಾರೆ. ಆ ದೃಷ್ಟಿಯಿಂದ ನಾನಾದರೂ ಹರೀಶ್ ಅವ್ರ ಬಗ್ಗೆ ನಿನ್ನೆ ತಾನೇ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಇಲ್ಲಿ ಹೆಚ್ಚಿನ ಜನ ಮಾತಾಡೋದ್ರಿಂದ ಹರೀಶ್ ಅವರು ಇಲ್ಲಿಗೆ ನಿಮ್ಮ ಮಾತುಗಳನ್ನ ನಿಲ್ಲಿಸಬೇಕು, ದ್ವೇಷವನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ನಿಮಗೆ ನೆಟ್ಟಿಗೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಶ್ರೀನಿವಾಸರವರು, ನಂದಿಗಾವಿ ಶ್ರೀನಿವಾಸರವರು, ರಾಮಪ್ಪನವರು ಉತ್ತಮವಾಗಿ ಈ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ನಮ್ಮ ಅಭಿದಲ್ಲಿ ಅವರು, ಹನುಮಂತಪ್ಪನವರು ಸಮೇತ ಅಧ್ಯಕ್ಷರುಗಳು ಒಳ್ಳೆಯ ಸಂಘಟನೆ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸು, ರಾಮಪ್ಪ, ಅಭಿದಲ್ಲಿ, ಹನುಮಂತಪ್ಪನವ್ರಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದ ಹೇಳಿ, ಇವತ್ತು ಇನ್ನೇನಾದರೂ ಮುಂದುವರಿಸಿದರೆ ಇದಕ್ಕೂ ದೊಡ್ಡ ಪ್ರತಿಭಟನೆಯನ್ನು ನೀವು ಸೇರಿ ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ಲರಿಗೂ ಧನ್ಯವಾದಗಳು ಬಂಧುಗಳೇ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕಿರ್ಲೋಸ್ಕರ್ ಕಂಪ್ನಿ ಹಾಳಾದ ಹೋದ್ಮೇಲೆ ಹರಿಹರ್ ಹೆಂಗೋ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇತ್ತು. ಏನೋ ಮಣ್ಣು ಏರೋದಾಗಲಿ, ಮರಳು ಮಾರೋದಾಗಲಿ, ಅಥವಾ ಇನ್ನೇನೋ ಅದು ನ್ಯಾಯಯುತವಾಗಿ ಅದಕ್ಕೂ ಸಹ ಇವತ್ತೇನಾಗಿದೆ, ಕಲ್ಲು ಹಾಕಿದ್ದಾರೆ. ಆ ಒಂದು ಕೆಲಸವನ್ನು ಆದಷ್ಟು ಬೇಗ ನಮ್ಮ ಹರೀಶ್ ರವರು ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಬಂಧುಗಳೇ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾತು, ಇಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಸೇರ್ಕೊಂಡಿದ್ದೇವೆ. ನಾವೆಲ್ಲ ಕಾರ್ಯಕರ್ತರು ಸೇರ್ಕೊಂಡು ರಾಮಪ್ಪ ಮತ್ತು ಶ್ರೀನಿವಾಸರವರು ಒಂದಾಗಲಿಕ್ಕೆ ಪ್ರಯತ್ನ ಮಾಡೋಣ. ಅವ್ರನ್ನ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಬೇಡ. ಅವರಿಬ್ಬರು ಒಂದಾದರೆ ಇಡೀ ಹರಿಹರದಲ್ಲಿ ಯಾರೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿ ತಮ್ಮೆಲ್ಲರಿಗೂ ವಂದನೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಧನ್ಯವಾದಗಳು. ಅದೇ ರೀತಿ ಈ ಒಂದು ನಮ್ಮ ಕ್ಷೇತ್ರದ KPCC ಉಸ್ತುವಾರಿ ಆದಂತಹ ವಿಜಯ್ ಕುಮಾರ್ ಸರ್ ಅವರ ಉದ್ದೇಶ ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಇವತ್ತು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ದಿನೇಶ್ ಶೆಟ್ಟಿ ಅವರು, ಶ್ರೀನಿವಾಸ್ ಅವರು, ಅಬಿದಾಲಿ ಅವರು, ರಾಮಣ್ಣವರು ಎಲ್ಲರೂ ಸೇರಿ ಒಬ್ಬ ಸಂಸ್ಕಾರ ಇಲ್ಲದಿರ್ತಕ್ಕಂಥ ಒಬ್ಬ ಶಾಸಕನ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ನಿಜವಾಗಲೂ ಇದು ಮೆಚ್ಚುವಂಥ ಕೆಲಸ. ಶಾಸಕ ಸ್ಥಾನಕ್ಕೆ ಆತ ಅನರ್ಹ ಅಂತಕ್ಕಂಥದ್ದನ್ನು ಪ್ರತಿ ಸರಿಗೂ ಪ್ರೂವ್ ಮಾಡ್ತಾ ಇದ್ದಾರೆ. ಅಂಥ ಶಾಸಕರನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಪ್ರತಿಜ್ಞೆಯನ್ನು ಇವತ್ತಿಂದ ಮಾಡಿ, ಮಲ್ಲಣ್ಣವರು ಮತ್ತು ಶಂಕರಣ್ಣವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ಒಂದು ಕುಟುಂಬ, ಭಾಳ ಸಂಸ್ಕಾರ ಇರ್ತಕ್ಕಂಥವ್ರು, ಸೆಕ್ಯುಲರ್ ಮೈಂಡ್ ಇರ್ತಕ್ಕಂಥವ್ರು. ಇಂಥ ವ್ಯಕ್ತಿಯ ಶಾಸಕನ ಆಗಿರೋದೇ ಒಂದು ದುರಾದೃಷ್ಟ ಅಂತ ಅನ್ನೋದನ್ನು ನಾನು ಭಾವಿಸ್ತೇನೆ. ನೀವೆಲ್ಲರೂ ಒಗ್ಗಟ್ಟಾಗಿ ಹರೀಶ್ ಅವರನ್ನು ಹರಿಹರ ಕ್ಷೇತ್ರದಿಂದ ಸೋಲಿಸೋದೇ ನಿಮ್ಮ ಇವತ್ತಿನ ಪ್ರತಿಜ್ಞೆ ಮಾಡಿಕೊಂಡು ಪ್ರತಿ ಹಳ್ಳಿನಲ್ಲಿ ಕೂಡ ಆತನ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಇಲ್ಲದ ಭಾವನೆಗಳು, ಸಂಸ್ಕಾರ ಇಲ್ಲದ ಮಾತುಗಳನ್ನು ನೀವು ಜನಗಳಿಗೆ ಪ್ರಚಾರಪಡಿಸುತ್ತಾ ಶಾಸಕನಾಗಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನು ಅಭಿವೃದ್ಧಿ ಮಾಡಲಿ ತುಂಬ ಫೇಲ್ಯೂರ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಾವು ಸಾಮಾನ್ಯ ಜನರಲ್ಲಿ ಮಂಡಿಸಬೇಕು ಅಂತ ಹೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಇವತ್ತು ಹರಿಹರಕ್ಕೆ ಒಂದು ಕಪ್ಪು ಚಿಕ್ಕೆ ದಿನ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಹರಿಹರದಲ್ಲಿ ಇವತ್ತು ಡಿ ಬಸವರಾಜ ಹಲವುಗಳು, ಇವತ್ತು ಸಿದ್ದೂರಪ್ಪನವರು ಹಿಂದಿಡಿದು ನಾಗಪ್ಪನವರು, ರಾಮಪ್ಪನವರು, ಬಸವನಗೌಡರು ಭಾರಿ ಜನ ಇವತ್ತು MLAಗಳಾಗಿದ್ದರು. ಇವತ್ತು ಒಂದು ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಜನಗಳು ತಿಳ್ಕೋಬೇಕಾಗಿದೆ. ಇವತ್ತು ಅವ್ರು ಮಾತಾಡೋ ಅಧಿಕಾರಿಗಳಿಗೆ, ನೌಕರರಿಗೆ, ಶಿವಶಂಕರಪ್ಪನವರಿಗೆ, ಮಲ್ಲಿಕಾರ್ಜುನ ಅವರಿಗೆ, ಅಭಿವೃದ್ಧಿ ಮಾಡಿದಂಥವ್ರಿಗೆಲ್ಲ ಇವತ್ತು ಬೈದು ಇವತ್ತು ಅವರ ಒಂದು ದಾವಣಗೆರೆ ಜಿಲ್ಲೆ ಹರಿಹರಕ್ಕೆ ಒಂದು ಕಪ್ಪು ಚಿಕ್ಕೆ ತಂದರೆ ತಪ್ಪಾಗಲಾರ್ದು. ಇವತ್ತು ಅವ್ರ ಮಾನಸಿಕ ವೃದ್ಧಿ ಏನು ಹೆಚ್ಚು ಸರಿ ಇಲ್ಲ. ಅವರಿಗೆ ಮಾನಸಿಕ ಹಾಸ್ಪಿಟ್ಲಿಗೆ ದಯವಿಟ್ಟು ಸೇರಿಸಿ ಅವ್ರಿಗೆ ಮುಂದಿನ ದಿನಗಳು ಹರಿಹರದಲ್ಲೆಲ್ಲ ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.
ಯಾಕಂದರೆ ಹರೀಶ್ ಅವ್ರ ಬಗ್ಗೆ ಭಾಳ ಹೇಳಿದ್ದಾರೆ. ಯಾಕಂದರೆ 78ನಲ್ಲಿ ಅವ್ರ ಅಪ್ಪರ್ಜಿ ಎಲೆಕ್ಷನ್ ನಾನು ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರ ಅಪ್ಪರ್ಜಿ ರಾತ್ರಿ 12:30 ಗಂಟೆಗೆ ಒಂದು ಬಂಡಲ್ ದುಡ್ಡು 2 ರೂಪಾಯಿ ಹಿಂಗೆ ನೋಟ್ ಹಂಗೆ. ಯಾಕಂದರೆ ಸ್ಲಮ್ ಏರಿಯಾದಲ್ಲಿ 2 ರೂಪಾಯಿ ದುಡ್ಡು ಹಂಚ್ತಾ ಇದ್ವಿ ನಾವು. ರಾತ್ರಿ 12 ಗಂಟೆಗೆ ಅಲ್ಲಲ್ಲ ಹೇಳಿದ್ದು ಪಾಪ ಅವರು ಡೊನೇಷನ್ ಕೊಟ್ಟಿದ್ದಾರೆ. ಅದು ಹರೀಶ್ ಅವರು ಅವಾಗ ಬಚ್ಚ. ಯಾಕಂದರೆ ಅವ್ರ ಜೊತೆಯಲ್ಲಿ ಹಾಫ್ ಪ್ಯಾಂಟ್ ಹಾಕೊಂಡು ಚಡ್ಡಿ ಹಾಕೊಂಡು ಬರೋರು ಅಲ್ಲಿಗೆ ನಾನು ಕರ್ಕೊಂಡು ಇಡೀ ಹರಿಹರ ತಿರುಗ್ತಿದ್ದೆ. ಯಾಕಂದ್ರೆ ಅಂಥವ್ರ ಮಹಾನ್ ನಾಯಕರಿಗೆ, ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ, ಮಲ್ಲಣ್ಣವ್ರಿಗೆ ಎಲ್ಲ ಅವ್ರ ಮೊನ್ನೆ ತೀರ್ಕೊಂಡಿದ್ದಾರೆ. ಅವ್ರ ತಿಥಿ ಮೇಲೆ, ಅವ್ರ ಮಣ್ಣಿ ಮೇಲೆ, ಅವ್ರ ಮೇಲೆ ಹೆಣ್ಣಿದ್ರೆ ಮನೆಯ ಮೇಲೆ ರಾಜಕೀಯ ಮಾಡ್ತಾರಲ್ಲ, ಎಂಥ ನೀಚರಿಸಿವರು. ಅವ್ರು ನೋಡಿದ್ರೆ ಮಲ್ಲಣ್ಣವರು ಸಿಂಗಾಪುರ್ ಮಾಡಿದಾರ, ಈ ಹರಿಹರದಲ್ಲಿ ಡೊಂಕಾಪುರ್ ಮಾಡಿದ್ದಾನೆ. ಮರ ಒಂದು ರೋಡ್ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಅದೇ ನಮ್ಮ ಯಾಕಂದ್ರೆ ನಮ್ಮ ಹರಿಹರದಲ್ಲಿ ಅದೇ ಇವ್ರು ಬಂದಾಗ ಬೊಮ್ಮಾಯಿ ಸಾಹೇಬರು ಬಂದಾಗ ಅವಾಗ ಹೇಳ್ತಾ ಇದ್ರು ಭಾಷಣದಲ್ಲಿ, ರಾಮಪ್ಪನವರು ನನ್ನ ಹತ್ರ ಬಂದು ಎಷ್ಟೋ ಕೋಟಿ ದುಡ್ಡು ತಂದು ಕೆಲಸ ಮಾಡಿದ್ದಾರೆ ಅಂತೇಳಿ. ಈತ ಯಾರಿಗೂ ಕರ್ಕೊಂಡು ಹೋಗಿಲ್ಲ. ನಮ್ಮಂಥವ್ರು ಒಬ್ಬರು ಕಾರ್ಯಕರ್ತರು ಕರ್ಕೊಂಡು ಹೋದ್ರೆ ಡೊನೇಷನ್ ಅಲ್ಲಿಂದ ದುಡ್ಡು ತಂದು ಹರಿಹರ ಇಂಪ್ರೂವ್ ಮಾಡ್ಬೋದು. ಹರಿಹರದಲ್ಲಿ ಒಂದು ರೋಡ್ ಸರಿ ಇಲ್ಲ, ಒಂದು ಪಾರ್ಕ್ ಸರಿ ಇಲ್ಲ. ಇಲ್ಲಿ ಜೂಡದಿಂದ ದುಡ್ಡು ಹಾಕಿದಾರ, ಅದಕ್ಕೆ ಓಪನಿಂಗ್ ಮಾಡೋಕೆ ಟೈಮಿಂಗ್ ಕೊಡ್ತಾ ಇಲ್ಲ ಇವರು. ಹೀಗಾಗಿ ಯಾಕಂದರೆ ಹರೀಶ್ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶಾಸಕರಾದಂಥ ಹರೀಶ್ ಅವ್ರಿಗೆ ನಂದೊಂದು ಪ್ರಶ್ನೆ. ನೀವು ಕಳೆದ BJP ಸರ್ಕಾರದಲ್ಲಿ ನಿಮ್ಮ ಕೇಂದ್ರ ಮಂತ್ರಿಗಳಾದಂಥ ಸನ್ಮಾನ್ಯ GM ಸಿದ್ದೇಶ್ ಅವರು ತಮ್ಮ ಲಿಂಗರಾಜ್ ಅವರು ಕರ್ನಾಟಕದ ಗಣಿಯನ್ನು ಲೂಟಿ ಮಾಡಿ ಜೈಲಿಗೆ ಸೇರಿದ್ರು. ಅವಾಗ ಮಲ್ಕೊಂಡಿದ್ರೆ ಸನ್ಮಾನ್ಯ ಹರೀಶ್ ಅವರೇ, ನೀವು ಅವತ್ತೆಲ್ಲ ಹೋಗಿದ್ರಿ ನೀವು? ಇವತ್ತು ಅಭಿವೃದ್ಧಿ ಕಡೆಗೆ ನೋಡ್ಲಿಲ್ದಲೆ ಅವತ್ತು ಸರ್ಕಾರ ಇದ್ದಿದ್ರು, ಕೇಂದ್ರ ಸರ್ಕಾರನೇ ನಿಮ್ಮದೇ BJP ಇದಿತ್ತು, ಮತ್ತು ರಾಜ್ಯ ಸರ್ಕಾರ ಇದ್ರೂ BJPನೇ ಇತ್ತು. ನಿಮ್ಮ ಒಬ್ಬ ಕೇಂದ್ರ ಮಂತ್ರಿ ತಮ್ಮನ್ನ ಜೈಲಿಗೆ ಹಾಕ್ತಾರಲ್ರಿ, ನಿಮಗೆ ನಾಚಿಕೆ ಆಗಲ್ಲ? ಅವತ್ತು ಮಲ್ಕೊಂಡಿದ್ರೆ ನೀವು. ಇವತ್ತೇನೋ ಒಂದು ಅಭಿವೃದ್ಧಿ ಕಡೆ ಚಿಂತನೆ ಮಾಡೋದು ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ನಿಮ್ಮ ತಟ್ಟೆಯಲ್ಲಿ ಕಪ್ಪಿ ಬಿದ್ದದ್ದೆ ಇನ್ನೊಂದು ತಟ್ಟೆ ನೋಡ್ತಿರಲ್ರಿ. ದಯಮಾಡಿ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡಿರಿ. ನೀವು ಯಾರು ಸಚಿವರು ಇರ್ತಾರೆ, ಯಾವುದು ಸರ್ಕಾರ ಇರುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕಡೆನೂ ವಿರೋಧ ಪಕ್ಷದ ಶಾಸಕರಿದ್ದಾರೆ, ಒಳ್ಳೊಳ್ಳೆ ಅನುದಾನ ತಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆಗೆ ಚಿಂತನೆ ಮಾಡೋದು ಬಿಟ್ಕೊಂಡು ನೀವು ಯಾವುದೋ ಒಂದು ಸಣ್ಣ ಪುಡಿ ರಾಜಕಾರಣಿ ಥರ ಮಾಡ್ತಾ ಇದ್ದೀರಾ. ದಯಮಾಡಿ ನಿಮಗೊಂದು ಕಿವಿ ಮಾತು ಹೇಳ್ತೀವಿ, ಇವತ್ತಿಗೆ ಇದನ್ನು ನಿಲ್ಲಿಸಿದರೆ ಸರಿ. ಇದು ಒಂದು ಶಾಂಪಲ್ ಅಷ್ಟೇ ನಿಮಗೆ. ಇನ್ಮೇಲೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಿಮ್ಮ ಮನೆ ನುಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇದು ನಿಮ್ಗೆ ಎಚ್ಚರಿಕೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜಣ್ಣವರೇ ಹಾಗೂ ಮಾಜಿ ಶಾಸಕರಾದ ರಾಮಪ್ಪನವರೇ, ನಂದಿಗಾವಿ ಸೀನಣ್ಣವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಎಲ್ಲ ಸಮಸ್ತ ಅಣ್ಣ ತಮ್ಮಂದಿರೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಏನಪ್ಪ ಅಂತಂದರೆ BP ಹರೀಶ್ ಅವರಿಗೆ ತಾಳ್ಮೆ ತಗೊಂಡ್ರೆ ಅವ್ರು ಇನ್ನು 4 ಕಾಲ ಬದುಕ್ತಾನೆ ಪುಣ್ಯಾತ್ಮ. ತಾಳ್ಮೆ ತಗೊಳ್ಳಿಲ್ಲ ಅಂದರೆ ಭಗವಂತನ ಹತ್ರ ಅವರು ಪಾದಯಾತ್ರೆ ಬಳಸಬೇಕಾಗತ್ತೆ. ಮಾನ್ಯ BP ಹರೀಶ್ ಅಣ್ಣವರೇ, ತಮಗೇನು ನೈತಿಕತೆ ಐತಿ? ತಾವು ಹರಿಹರ ಶಾಸಕರಾಗಿ ತಮ್ಮ ಸಂವಿಧಾನಿಕ ಹುದ್ದೆಯನ್ನು ಅರ್ಥ ಮಾತಾಡ್ಬೇಕು. ಯಾವತ್ತು ತಮ್ಮ ಸಂವಿಧಾನಿಕ ಹುದ್ದೆಯಲ್ಲಿ ಶಾಸಕರಾಗಿ ಒಬ್ಬ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶಾಮನೂರು ಶಿವಶಂಕರಪ್ಪರ ಮನೆಗೆ ಸಿರಿ ಸೆಳೆಯಕ್ಕೆ ಹೋಗ್ರಿ ಅಂತ ನೀವು ಪದ ಬೆಳೆಸ್ತೀರಿ ಅಂದರೆ ನಿಮಗೇನು ಅರ್ಥ ಐತಿ? ನೀವು ಶಾಸಕರಾಗಿದ್ದು ಏನು ಮಾಡ್ತಾ ಇದ್ದೀರಿ? ಇವತ್ತು ಹರಿಹರ ಕ್ಷೇತ್ರದ ಜನ 2.5 ಲಕ್ಷ ಜನ ನಿಮ್ಮನ್ನು ದಿವಸ ಬೆಳಕರೆದ್ರು ಸಾಪಡಿಸ್ತಾರೆ. ಇಡೀ ತಾಲೂಕಿನಾದ್ಯಂತ ಒಂದು ರಸ್ತೆನ ಮತ್ತೊಂದು ಮುಗ್ದೊಂದು ಯಾವ ಕಾರ್ಯಕ್ರಮನೂ ನೀವು ಇಲ್ಲಿವರೆಗೆ ಕೈಗೊಂಡಿಲ್ಲ. ಆದರೆ ತಾವು ಶಾಸಕರಾಗಿ ಇವತ್ತು ಮಲ್ಲಿಕಾರ್ಜುನ್ ಅವರಿಗೆ ನೀವು ಒಂದು ಪತ್ರ ಕೊಟ್ಟಿದ್ದೀರಾ, ನಮ್ಮ ತಾಲೂಕಿಗೆ ಇಂಥ ರಸ್ತೆ ಬೇಕು, ಇಂಥ ರೋಡ್ ಬೇಕು, ಇಂಥ ಚರಂಡಿ ಬೇಕು, ಇಂಥ ನೀರು ಬೇಕು. ಏನಪ್ಪ ಒಂದು ಲೆಟ್ರ್ ಇವತ್ತಿನವರೆಗೆ 3 ವರ್ಷ ಕಳೆದ್ರೂ ಕೊಟ್ಟಿಲ್ಲ. ಮಾನ್ಯ ಲೋಕಸಭಾ ಸದಸ್ಯರು 1 ವರ್ಷ ಆಯ್ತು, 2 ವರ್ಷ ಆಯ್ತು MP ಆಗಿ, ಅವ್ರಿಗೂ ಕೂಡ ಒಂದು ಸಣ್ಣ ಕೆಲಸ ಮಾಡಿಕೊಡಪ್ಪ ಅಂತ ಒಂದು ಲೆಟ್ರ್ ಕೊಟ್ಟಿಲ್ಲ. ಏನಪ್ಪ ನಿಂದು ಬರೇ ದಿನ ಬೆಳಕರೆದ್ರೆ ಆಪಾದನೆ, ದಿನ ಬೆಳಕರೆದ್ರೆ ಆಪಾದನೆ. ತಾವು ಆಪಾದನೆ ಮಾಡೋದು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ತಮಗೆ ದೇವರು ಇನ್ನು 4 ಕಾಲ ಬದುಕಬೇಕಂದ್ರೆ ಒಳ್ಳೆ ಕೆಲಸ ಮಾಡೋ ನಿಟ್ಟಿನ ನೀವೆಲ್ಲ ಪ್ರಯತ್ನ ಮಾಡಿರಿ. ದೇವರಣ್ಣಗೆ ಇಂಥ ಕೆಲಸ ಮಾಡಿದ್ದಾದರೆ ಜನ ಸಹಿಸಲ್ಲ. ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಶಾಮನೂರು ಮಲ್ಲಣ್ಣರ ಬಗ್ಗೆ, ಯಾರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ನೀವೇನಾದರೂ ಕಿಂಚಿತ್ ಮಾತಾಡಿದ್ದಾದರೆ ಇಡೀ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಎಲ್ಲ ಜನ ರೈತರ ಸಮೇತ ಬಂದು
ನಾವು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಿಮ್ಮ ಮನೆ ನುಗ್ಗಬೇಕಾದಂಥ ಕೆಲಸ ಮಾಡಿಸ್ಕೋಬೇಡ್ರಿ. ತಾವು ಇಲ್ಲಿಗೆ ಇದನ್ನು ಬಿಟ್ಟು ಏನು ಇಲ್ಲಿ ಸಾಕಪ್ಪ ಸುದ್ದಿ ಅಂತ ಹೇಳಿ ತಾವು ಶಾಂತವಾಗಿ ವರ್ತನೆ ಮಾಡ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ಇಂಥ ಕೆಲಸ ದೇವರಣೆಗೂ ಮಾಡಬೇಡ್ರಿ ಅಂತ ಹೇಳ್ತಾ ನನ್ನ ಕೂಡ ಈ ಪ್ರತಿಭಟನೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತಾನೆ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವ ಕಾಂಗ್ರೆಸ್ನ ಗಣ್ಯ ಮಹೋದಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ವಂದಿಸುತ್ತಾ ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಬಿಜೆಪಿ ಅವರಾಗಿರ್ತಕ್ಕಂಥ ಹರೀಶ್ ರವರು MLA ಆಗಿ ಅಭಿವೃದ್ಧಿಯನ್ನ ಹೊಂದಿಲ್ಲ ನಮ್ಮ ಕ್ಷೇತ್ರ ಅನ್ನೋದ್ರ ಬಗ್ಗೆ ಕೆಲವು ವಿಸ್ತಾರವಾಗಿ ನಾವು ದಯವಿಟ್ಟು ಮಾತಾಡ್ತೀವಿ. ದಯವಿಟ್ಟು ಮೈಕ್ ನಿಲ್ಸ್ಕೊಂಬೇಡಿ. ಯಾಕೆ ಅಂತ ಹೇಳಿದ್ರೆ ಹರೀಶ್ ರವರು ಹೇಳ್ತಾರೆ ನಮಗೆ ಮೇಲೆ ಸರ್ಕಾರ ಇಲ್ಲ, ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ನಾನು ಬಿಜೆಪಿಯಲ್ಲಿ ಇದ್ದೀನಿ, ನಮಗೆ ಯಾವ ಅನುದಾನ ಕೊಡ ಅಂತೇಳಿ. ರೀ ಸ್ವಾಮಿ, ಅನುದಾನ ತಮ್ಮದೇ ಆದ ಲಿಮಿಟಲ್ಲಿ ಒಬ್ಬ MLA ಬರುತ್ತೆ. ಅದನ್ನು ತರ್ತಕ್ಕಂಥ ಎಬಿಲಿಟಿ ನಿಮ್ಗೆ ಇರಬೇಕು ತಾನೇ. ಅದನ್ನು ತರಬೇಕಪ್ಪ ಅಂತ ಹೇಳಿದ್ರೆ ತಮ್ಮಲ್ಲಿ ಸಕ್ರಿಯವಾಗಿ ಎಲ್ಲರ ಜೊತೆಗೂ ಸಹಕಾರವನ್ನು ಹೊಂದಬೇಕು, ಮ್ಯೂಚುವಲಿಟಿ ಇರಬೇಕು. ಏನಪ್ಪ ಅಂತ ಹೇಳಿದ್ರೆ ತಾವುಗಳು ಎಲ್ಲರನ್ನ ಒಗ್ಗೂಡಿಕೊಂಡು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಗೆಲ್ಲುವವರೆಗೂ ನೀವು ಬಿಜೆಪಿನೇ ಗೆದ್ದ ಮೇಲೆ ನೀವು ಯಾರಿಂದ ಗೆದ್ದಿರ್ತೀರಾ? ಈ ಕ್ಷೇತ್ರದ ಜನರಿಂದ ಗೆದ್ದಿರ್ತೀರಾ. ಜನರಿಗೆ ನೀವು ಚಿರಋಣಿ ಆಗಿರಬೇಕು. ಜನರಿಗೆ ಚಿರಋಣಿ ಆಗಿರ್ಬೇಕು ಅಂತ ಹೇಳಿದ್ರೆ ನೀವು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವ್ರ ಮೇಲೆ ಟೀಕಾ ಪ್ರಹಾರ ಮಾಡೋದು, ಇವ್ರ ಮೇಲೆ ಟೀಕಾ ಪ್ರಹಾರ ಮಾಡೋದು, ಈ ಟೀಕಾ ಪ್ರಹಾರ ಮಾಡಿದೆ ಬಂದ್ರೆ ಅನ್ಯಾಯ ಆಗೋದು ಯಾರಿಗೆ? ನಿನ್ಗೆಲ್ಲ ಸ್ವಾಮಿ, ನಮಗಳಿಗೆ ಇಲ್ಲಿ ಇರ್ತಕ್ಕಂಥ ಒಂದು ನಿಮಿಷ ಜನಸಾಮಾನ್ಯರಿಗೆ ಅನ್ಯಾಯ ಆಗುತ್ತೆ. ಈಗ ನಾವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ MGNRG ಯೋಜನೆಯಲ್ಲಿ ಕೋಟಿ ಗಟ್ಟಲೆ ಕೆಲಸ ಮಾಡ್ತೀವಿ. ಗೊತ್ತಿದೆ ನಿಮ್ಗೆ ಅದೇನಾದ್ರೂ? ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಣೆ. MGNRG ನರೇಗಾದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೋಟಿ ಗಟ್ಟಲೆ ಕೆಲಸ ಮಾಡ್ತಾನೆ. ಒಬ್ಬ MLA ಆಗಿ ನಮಗೆ ಅನುದಾನ ಇಲ್ಲ ಅಂತ ಹೇಳ್ತಿರಲ್ಲ, ನಿಮಗೆ ನಾಚೆ ಆಗಲ್ವಾ? ಏ ಸ್ವಾಮಿ, ಇದು ಕೂತ್ರು ನೀವು. ಅದೇ ರೀತಿಯಾಗಿ ಇನ್ನು ಇತರೆ ಅನುದಾನಗಳಿರ್ತವೆ, ಸಮಾಜ ಕಲ್ಯಾಣಕ್ಕೆ ಅನುದಾನ ಇರ್ತವೆ, ಬೇರೆ ಬೇರೆ ಇಲಾಖೆಗಳಿರ್ತವೆ. ಆ ಇಲಾಖೆಗಳಲ್ಲಿ ರಿಕ್ವೆಸ್ಟೇಬಲಿ ನೀವುಗಳು ಅನುದಾನವನ್ನು ತರಬೇಕಾಗುತ್ತೆ. ನೀವು ರಾಜ್ಯರ್ಸುವಾಗೆ ನೀವು ಹಾವ್ನಿಂಗೆ ಇವ್ನಿಂಗೆ ಕಾಳಿಂಗೆ ಬೋಳಿಗೆ ಅನುದಾನ ಯಾರು ಕೊಡಲ್ಲ ಸ್ವಾಮಿ. ಇದಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದು ನಮ್ಮ ಹಳ್ಳಿಗೆ, ನಮ್ಮ ತಾಲೂಕಿಗೆ ಹೊರತು ನಿಮಗೆಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಇನ್ನೊಬ್ಬರ ಬಗ್ಗೆ ಟೀಕಾ ಪ್ರಹಾರ ಮಾಡೋದನ್ನ ಬಿಡಿ. ನಮ್ಮ ಇದನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡಿ ಅಂತ ಹೇಳಿ ದಯವಿಟ್ಟು ಹೇಳ್ತಾ ಇದೀವಿ. ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ಈಗ ನೀವು ಹೇಳಿದ್ರಿ ಒಬ್ಬ ರಾಜ್ಯ ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅನುದಾನವನ್ನು ತಂದಿದ್ರು. ಅನುದಾನವನ್ನ ಎಲ್ಲ ಇದು ಮಾಡಿ ನಮ್ಮನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿಲ್ಲ. ಕರೆದಾರ ಸ್ವಾಮಿ, ನಾವು ಜೊತೆಗಿದ್ದೇವೆ. ಕರೆದಾಗ ನೀವು ಬಂದಿಲ್ಲ, ಅದನ್ನು ನೀವು ಕಿವಿಗೆ ಬಿಡಬೇಡಿ. ಕರೆದಾಗ ನೀವು ಬಂದಿಲ್ಲ, ಅದು ನಿಮ್ಮ ತಪ್ಪು. ಎಲ್ಲರಿಗೂ ಸಹಕಾರ ತಗೊಂಡು ಯಾರೇ ಇರಲಿ ಬಂದು ಮಾಡಿದ್ರೆ ನಿಮ್ಗೆ ಆ ಕರೆಕ್ಟ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಬರೇ ಟೀಕಾ ಪ್ರಹಾರ. ಈಗ ಒಬ್ಬ ರೈತರು ಮಣ್ಣು ಹೊಡ್ಕೊಳ್ಳೋ ತಪ್ಪ ಹೊಲಗಳಿಗೆ. ಇದು ಅನೇಕ ಮಾತುಗಳಿವೆ. ದಯವಿಟ್ಟು ಎಲ್ಲರಿಂದ ನಾವು ಮಾತನ್ನ ಇಲ್ಲಿಗೆ ಮೊಟಕುಗೊಳಿಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಅದೇ ರೀತಿ ಕಾರ್ಯಕ್ರಮ ಆಯೋಜಿಸಿರುವಂತಹ ಆಳವನ್ ಪರಮೇಶಪ್ಪ ಮತ್ತು ತಿಪ್ಪರಾಜು ರೆಡ್ಡಿಗೂ ಸ್ವಾಗತ ಕೋರ್ತೇನೆ. ಜೊತೆಗೆ ಈಗ ನಮ್ಮ ವಿರೂಪಾಕ್ಷ ಅಣ್ಣವರು ಒಂದೆರಡು ಉದ್ದೇಶ ಮಾತಾಡಬೇಕು. ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ, ಇವತ್ತಿನ ದಿವಸ ಹರಿಹರ ಕರಾಳ ದಿನ. ಯಾಕಪ್ಪ ಅಂತ ಹೇಳಿದರೆ ತಾವೆಲ್ಲರೂ ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ, ಬರೀ ಟೀಕೆ ಬಿಟ್ಟರೆ ಅಭಿವೃದ್ಧಿ ಕಡೆಗೆ ಒಂದು ಕಿಂಚಿತ್ತು ಒಂದು ನಯಾ ಪೈಸದ್ದೂ ಈ ಶಾಸಕರು ಓಡಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಒಂದೊಂದೇ ಪಾಯಿಂಟ್ ಹೇಳ್ತಾನೆ ನಾನು, ಕೆಲವಲ್ಲ 3 ದೊಡ್ಡ ಪಾಯಿಂಟ್ಗಳಿದಾವೆ. ಇಡೀ ತಾಲೂಕಲ್ಲಿ ಬೈರ್ಪಾದ ಏತ ನೀರಾವರಿ ಯೋಜನೆ ಇದೆಯಲ್ಲ, ಅದನ್ನು ಯಾವಾಗಲೇ ಮಾಡಬೇಕಾಗಿತ್ತು. ಹರೀಶ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾರಿಗಿಲ್ಲ ಅಂತ ಹೇಳ್ತಾ ಇಲ್ಲ. ತಾವು ಒಂದಲ್ಲ 10 ಬಾರಿ ಹೋಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಕೊಡ್ತಾರೆ. ಇವತ್ತಿನ ದಿವಸ ನೋಡ್ರಿ, ಯಾವುದೇ 2 ಪುಟ್ಟಿ ಮಣ್ಣು ಹಾಕಿದ್ದಕ್ಕೆ ಆ ಮಣ್ಣು ನೋಡಿದ್ರು ಈ ಮಣ್ಣು ನೋಡಿದ್ರು ಅಂತ ಈ ರಾಜ್ಯದಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರು ಇಡೀ ರಾಜ್ಯದಲ್ಲಿ ಯಾರೇ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ನೋಡಿ ದಾವಣಗೆರೆ ಹರಿಹರ ಬಗ್ಗೆ ಅವರಿಗೆ ಅಭಿಮಾನ ಇದೆ. ಬಟ್ ನಾವು ಅವರಿಂದ ಉಪಯೋಗ ತಗೊಳ್ತಕ್ಕಂಥದ್ದನ್ನು ಮಾಡಬೇಕೇ ವಿನಃ ಬೇರೆ ನೋಡಿ. ನಾನು ಒಂದೇ ಒಂದು ಮಾತು, ಈಗ ಬಾನಹಳ್ಳಿ ಟು ಶಿವಮೊಗ್ಗ ರಸ್ತೆ ಅವಾಗ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಾಗೆ ರಾಮಪ್ಪ MLA ಇದ್ದರೂ ಕೂಡ ಅದನ್ನು ಯಾವ ರೀತಿ ಕೆಲಸ ಮಾಡಿದೆ, ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೆಲಸ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕೇ ವಿನಃ ಅನಧಿಕೃತವಾಗಿ ಬೇರೆಯವ್ರನ್ನ ನಿಂದನೆ ಮಾಡೋದು ಅಭಿವೃದ್ಧಿ ಕೆಲಸಗಳಿಗೆ. ಇನ್ನೊಂದು, ಈ ಜಿಲ್ಲೆಯ 4 ಬಾರಿ MP ಗಳಾಗಿದ್ದಾರೆ. 4 ಬಾರಿ MP ಗಳು. ಇದು ನಮ್ಮದು ಮಧ್ಯ ಕರ್ನಾಟಕದಲ್ಲಿ
ಈ ಸುತ್ತಮುತ್ತ ಜನಗಳಿಗೆ ಭಾಳ ಅವಶ್ಯಕತೆ ಏರ್ಪೋರ್ಟ್ ಮಾಡ್ಬೋದಿತ್ತು, ಅವ್ರ ಕೈಲಿ ಏನು ಕಿಂಚಿತ್ತೂ ಆಗಲಿಲ್ಲ. ಜೊತೆಗೆ ಅಭಿವೃದ್ಧಿನೇ ಇಲ್ಲ. ನೋಡ್ರಿ, ಈಗ ನಮ್ಮ ಆಲಿ ಮೇಡಮ್ನವ್ರಿಗೆ 2 ಸಲ ಆಗಿರೋದ್ರಿಂದ ನೋಡ್ರಿ, ಹರಿಹರ ನಾವು ಸುಮಾರು ಹಳ್ಳಿಗಳಲ್ಲಿ ಹೇಳಿದಾಗ ಮಾತು ಕೊಟ್ಟಿದ್ದೇವೆ, ಈ ರೋಡನ್ನು ನೀವು ಮಾಡಲೇಬೇಕು, ಈ ರೋಡನ್ನು ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿದ್ರೆ ನೋಡ್ರಿ, ಈಗ ನಮ್ಮ ಶ್ರೀನಿವಾಸರವರು ಓಡಾಡಿ ಇವತ್ತು ರೋಡನ್ನು ಒಂದು ಉತ್ತಮ ಸ್ಥಿತಿಗೆ ತಂದಿದ್ದಾರೆ. ಮುಂದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಎಲ್ಲರೂ ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡೋದು ಬಿಟ್ಟು ಅವರು ಅನಧಿಕೃತವಾಗಿ ಮಾತಾಡೋದನ್ನ ಇಲ್ಲಿಗೆ ನಿಲ್ಲಿಸದೇ ಇದ್ದರೆ ಮುಂದಿನ ಹೋರಾಟ ಪರಿಣಾಮ ನೆಟ್ಟಗಿರಲ್ಲ ಅಂತೇಳಿ ಅವ್ರಿಗೆ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ 2 ಮಾತು ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಶಾಸಕರ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹಾಗೂ ಕಾರ್ಯಕರ್ತರೇ, ಮಾನ್ಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರು ಕಳೆದ 1 ತಿಂಗಳಿನಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯನ್ನು ಮರೆತು ಕೇವಲ ವೈಯಕ್ತಿಕವಾಗಿ ಅವರ ವಿಷಯಗಳನ್ನು ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ನಮ್ಮ ಶಂಕರಪ್ಪಾಜಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥ ಸಂಸ್ಕೃತಿಯನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಇಡೀ ಹರಿಹರ ತಾಲೂಕು ತಲೆ ತಗ್ಸೋಂಥ ವಿಚಾರನ ಅವರು ಮಾಡ್ತಿದ್ದಾರೆ. ಆ ರೀತಿ ನಡ್ಕೊಳ್ಳೋದಂಗೆ ಅವರು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಇವತ್ತು ನಮ್ಮ ಕೃಷ್ಣ ಅವರು ಹೇಳ್ದಂಗೆ 2.5 ಲಕ್ಷ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಕ್ಷೇತ್ರದ ಸಮಸ್ಯೆಗಳೇನು, ನಮಗೆ ಭದ್ರಾ ನೀರು ಬಿಟ್ಟಿದ್ದಾರೆ, ಇಲ್ಲಿವರೆಗೂ ನೀರು ಬಿಟ್ಟು ಇವತ್ತು ಹೆಚ್ಚು ಕಡಿಮೆ 20 ದಿವಸ ಆಗಿದೆ, ಇನ್ನೂ ಕೂಡ ನೀರು ಮುಟ್ತಾ ಇಲ್ಲ, ನಮಗೆ ನೀರು ಬರ್ತಾ ಇಲ್ಲ. ಇದ್ರ ಬಗ್ಗೆ ಕೂತ್ಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೀರು ಕೊಡಿಸೋ ಒಂದು ವ್ಯವಸ್ಥೆ ಮಾಡೋದು ಬಿಟ್ಟು ಕೇವಲ ದಿವಸ ದಾವಣಗೆರೆ ಹೋಗೋದು, ವಾರದ 3 ದಿವಸ ದಾವಣಗೆರೆ ಹೋಗೋದು, ಪ್ರೆಸ್ ಮೀಟ್ ಮಾಡೋದು, ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರೆಸ್ ಮೀಟ್ ಮಾಡೋದು, ಇದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ತಕ್ಕಂಥದ್ದು ಈ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂದರೆ, ಅವರು ನೀವು ಬಿಡ್ತಿರೋ ಗೊತ್ತಿಲ್ಲ, ಅವ್ರನ್ನ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತು. ದಿನಕ್ಕೆ 5 ರಿಂದ 6 ತಾಸು ಮಾತ್ರ ನಿದ್ದೆ ಮಾಡ್ತಾರೆ ಅವರು. ಬರೀ 6 ತಾಸು ಅಷ್ಟೇ ನಿದ್ದೆ ಮಾಡ್ತಾರೆ. ಇನ್ನು ಉಳಿದ ಟೈಮಲ್ಲಿ ಐತಲ್ಲ, ಅವ್ರ ಕೆಲಸದ ವಿಚಾರ ಏನು ಕೆಲಸ ಆಗಿಲ್ಲ, ಯಾವ ಇಲಾಖೆಯಿಂದ ಕೆಲಸ ಆಗಬೇಕಾಗೈತಿ, ಏನು ಆಗಬೇಕಾಗಿಲ್ಲ, ಅವರು ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಡ್ತಕ್ಕಂಥ ಇವತ್ತು ಸಾಕಷ್ಟು ದಾವಣಗೆರೆಯನ್ನು, ಇಡೀ ದಾವಣಗೆರೆ ಜಿಲ್ಲೆಯನ್ನು, ಶಂಕರಪ್ಪಾಜಿ ಅವರಾಗಿರ್ಬೋದು ಅಥವಾ ಮಲ್ಲಣ್ಣರಾಗಿರ್ಬೋದು, ಇಡೀ ಕರ್ನಾಟಕದ ಭೂಪಟದಲ್ಲಿ ದಾವಣಗೆರೆಯನ್ನು ಗುರುಸೋಂಥ ಕೆಲಸ ಮಾಡಿದ್ದಾರೆ. ಯಾರು ಮಾಡಿದಂಥ ಕೆಲಸ ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕ ನಗರವನ್ನಾಗಿ ದಾವಣಗೆರೆಯನ್ನು ಮಾಡಿದ್ದಾರೆ. ಇಡೀ ತಾಲೂಕಿನಲ್ಲ, ಇಡೀ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಆ ಶೈಕ್ಷಣಿಕ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕೆಲಸಗಳನ್ನು ಇವರು ತೆಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವ್ರು ಏನು ಮಾಡಿದ್ದಾರೆ ಅಷ್ಟು ಹೇಳಿದ್ರೆ ಸಾಕಾಗೈತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಶಾಸಕರಿಗೆ ನೇರವಾಗಿ ಇರ್ತಕ್ಕಂಥದ್ದು, ದಯವಿಟ್ಟು ನಿಮ್ಮ ನಡೆ ನುಡಿಯನ್ನು ತಿದ್ದಿಕೊಳ್ಳಿ. ಏನು ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ, ಹೇಗೆ ನಡ್ಕೊತಾ ಇದ್ದೀರಾ ಅಂತಂದೇಳಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರು ತಕ್ಕ ಉತ್ತರ ಕೊಡ್ತಾರೆ. ಅದಕ್ಕೆ ನೀವು ಬಲಿ ಆಗಬೇಡ್ರಿ. ಈ ವಿಷಯ ಇವತ್ತೇ ನೀವು ತಿದ್ದಿಕೊಂಡು ನಿಮ್ಮ ನಡೆಯನ್ನು ತುದಿಕೊಂಡು ನಡೆದ್ರೆ ಎಲ್ಲರಿಗೂ ಕೂಡ ಒಂದು ಉತ್ತಮ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಾನ್ಯ ಶಾಸಕರೇ, ಇನ್ನಾದರೂ ನೀವು ಬದಲಾಗಬೇಕು. ಯಾಕಪ್ಪ ಅಂತ ಹೇಳಿದರೆ ಕಾಲ ಭಾಳ ತುಂಬ ಇದಾಗಿದೆ. ಈಗ ಇವತ್ತಿನ ದಿನಗಳಲ್ಲಿ ಕಾರ್ಯಕರ್ತರು ಎಲ್ಲರೂ ರೊಚ್ಚಿಗೆದ್ದು ಬಿಡಿದರೆ ನೀವು ಮಾತಾಡ್ತಕ್ಕಂಥ ಒಂದು ಹೇಳಿಕೆಗಳು, ಟೀಕೆ ಟಿಪ್ಪಣಿಗಳು ಈ ತಾಲೂಕಿನಲ್ಲಿ ಸಾಕಷ್ಟು ಕಾಮಗಾರಿಗಳಾಗದೆ ನೆನೆಗುದಿ ಬಿದ್ದುಬಿಟ್ಟಿದ್ದಾವೆ. ಯಾಕಪ್ಪ ಅಂತ ಹೇಳಿದರೆ ಇವತ್ತು ಹರಿಹರಕ್ಕೆ ಬರಬೇಕು ಅಂದರೆ ಶಿವಮೊಗ್ಗ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಬರ್ಬೇಕು ಅಂಥ ಒಂದು ಸ್ಥಿತಿ ಐತಿ. ನಮ್ಮ ತಾಲೂಕಿನಲ್ಲಿ ಏನು ಬೇಕು ಅಂತಂದೇಳಿ ಈಗ ಹೇಳಿದಂಗೆ ಇವತ್ತು ಒಂದು ಪತ್ರ ಕೊಟ್ಟಲ್ಲ ಅಂತ ಹೇಳಿದ್ರೆ ನಮ್ಮ ಮಾಲೇಶಗೌಡರು MP ಅವರಿಗಾಗಲಿ ಜಿಲ್ಲಾ ಸಚಿವರಿಗಾಗಲಿ ನೀವು ಮನವಿ ಕೊಟ್ಟು ನಮ್ಮ ತಾಲೂಕಿಗೆ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿಸ್ಕೊಡ್ಬೇಕು, ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆ ಗಮನವನ್ನು ಕೊಡಬೇಕು ಈಗಲಾದರೂ ಕೂಡ ಅಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಎಷ್ಟು ತೊಂದರೆ ಐತಿ. ಇವತ್ತು ರೈತರಿಗೆ ನೀರು ಬರ್ತಾವಲ್ಲ ಚಾನಲ್ನಾಗ, ಆ ಚಾನಲಿನ ಓಳ್ ತೆಗಿಯೋಕೆ ಕೂಡ ಇವತ್ತು ಶ್ರೀನಿವಾಸ್ ಅವರು ಸ್ವಂತ ಹಣದಿಂದ ಮತ್ತು ರಾಮಪ್ಪನವರು ಸ್ವಂತ ಹಣದಿಂದ ಹೂಳು ತೆಗಿಸಿ ಇವತ್ತು ನೀರನ್ನು ಕೊಡಲಿಕ್ಕೆ ರೈತರಿಗೆ ಸಹಾಯವಾಗಿ ನೆರವಾಗ್ತಾ ಇದ್ದಾರೆ. ನೀವು ಈ ಕ್ಷೇತ್ರದ ಶಾಸಕರಾಗಿ ಎಲ್ಲಿದ್ದೀರಿ, ಎಲ್ಲಿಗೆ ಹೋಗಿದ್ದೀರಿ, ಅದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಇಡೀ ತಾಲೂಕಿನ ಜನತೆಗೆ ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲಿ ಹೋಗಿದಿರಿ, ಯಾವ ರೈತರ ಕಷ್ಟ ಕೇಳಿದಿರಿ, ಯಾವ ಸಾರ್ವಜನಿಕರ ಕಷ್ಟ ಕೇಳಿದಿರಿ, ನೀವೇನು ಮಾಡ್ತಾ ಇದ್ದೀರಿ, ಈ ತಾಲೂಕಿಗೆ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಕೊಡುಗೆ ಶೂನ್ಯ.
ಈ ಹಿಂದಿರತಕ್ಕಂಥ ಡಾಕ್ಟರ್ ನಾಗಪ್ಪನವ್ರ ಕಾಲದಲ್ಲಿರ್ಬೋದು, ಶಿವಪ್ಪನವ್ರ ಕಾಲದಲ್ಲಿರ್ಬೋದು, ಈ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಪಥವನ್ನು ಸಾಗಿದೆ. ಇವತ್ತು ಏನಾಗಿದೆ, ಅಭಿವೃದ್ಧಿ ಶೂನ್ಯ ಆಗಿ ಬರೀ ಟೀಕೆಗಳು ಇದು ನಡೀತಾ ಇದ್ದಾವೆ. ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ಇನ್ನಾದರೂ ಕೂಡ ನೀವು ಈ ತಾಲೂಕಿಗೆ ಸೇವೆಯನ್ನು ನನ್ನ ಆಯ್ಕೆ ಮಾಡಿದರೆ ಇನ್ನು 2.5 ವರ್ಷಗಳಲ್ಲಿ ನಾನು ತಾಲೂಕಿಗೆ ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ನೀವು ಕೆಲಸದ ಕಡೆ ಪ್ರವೃತ್ತರಾಗಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಪಕ್ಷದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರಿಗೂ ಕೂಡ ಹೊಂದಿಸುತ್ತಾ ಇನ್ನೂ ಹೆಚ್ಚು ಕೂಡ ಪಕ್ಷದ ಸಂಘಟನೆಯಲ್ಲಿ ಇದೇ ರೀತಿ ಎಲ್ಲರೂ ಕೂಡ ಬಂದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಹರಿಹರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಲೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಹರಿಹರದ ಶಾಸಕರಾದ BP ಹರೀಶ್ ಅವರ ವಿರುದ್ಧ, ಅವರ ಎಲೆಬಿಲಿದ ನಾಲಿಗೆಯ ವಿರುದ್ಧ ಅವರು ಏನು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳಾದ SS ಮಲ್ಲಣ್ಣವರ ಮೇಲೆ, ಅದು ಏನು ವೈಯಕ್ತಿಕ ಟೀಕೆಗಳು. ಅವರಿಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹರಿಹರದಲ್ಲಿ ರಸ್ತೆಗಳು ಗುಂಡಿಯಿಂದ ತುಂಬಿದೆ, ಅದರ ಕಡೆ ಗಮನ ಇಲ್ಲದೆ ಹರಿಹರ ತಾಲೂಕಿನ ಒಂದು ತಬ್ಬಲಿ ಮಾಡಿ ಅನಾಥ ಮಾಡಿ ಅವರು ಬರೀ ಏನು ಒಂದು ಹಿರಿಯ ನಾಯಕರ ಮೇಲೆ, ಒಂದು ದೊಡ್ಡ ನಾಯಕರ ಮೇಲೆ ನಾವು ಟೀಕೆ ಮಾಡಿಬಿಟ್ರೆ ನಾವು ದೊಡ್ಡ ನಾಯಕರಾಗ್ಬಿಡ್ತೀವಿ ಅಂತ ಭ್ರಮೆಯಲ್ಲಿದ್ದಾರೆ. ಮಲ್ಲಣ್ಣವರ ಮಾಡಿರೋ ದಾವಣಗೆರೆಯಲ್ಲಿ ಮಾಡಿರೋ ಕಾರ್ಯಗಳನ್ನು ನೋಡಿ ಕಲಿಬೇಕು ನಮ್ಮ BP ಹರೀಶ್ ಅವರು ಅಂತ ನಾನು ಈಗ ಹೇಳಕ್ಕೆ ಬಯಸ್ತೇನೆ. ಹಾಗೆ ನಮ್ಮ BP ಹರೀಶ್ ಅವರು ನಮ್ಮ ತಂದೆಯವರು ಬಸನಗೌಡರು ತೀರ್ಕೊಂಡಾಗ ಒಬ್ಬ ಚಪ್ಪಲಿ ಹೊಲಿಯವರು ಕೂಡ ಬಾಗಿಲಾಕಿದ್ದ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ, ಚಪ್ಪಲಿ ಹೊಲಿಯವರು ಅಂದರೆ ನಿಮಗೆ ಅಷ್ಟು ಕೇವಲವಾಗಿ ನೋಡ್ತೀರಾ? ಎಲ್ಲರೂ ಮನುಷ್ಯರಿಗೆ ಮನುಷ್ಯರ ಥರ ಬೆಲೆ ಕೊಡೋದನ್ನು ಫಸ್ಟು ನೀವು ಕಲೀರಿ. ನಮ್ಮ ವರಿಷ್ಠಾಧಿಕಾರಿಗೆ ಬೆಲೆ ಕೊಡೋದು ಕಲೀರಿ, ನಮ್ಮ SP ಮೇಡಮ್ಗೆ ಬೆಲೆ ಕೊಡೋದು ಕಲೀರಿ. ಅದಕ್ಕಿಂತ ಮೇಲಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಆಗ ಕುಟುಂಬಕ್ಕೆ ನೀವೆಷ್ಟೇ ಟೀಕಾ ಪ್ರಹಾರ ಮಾಡಿದ್ರು ನನ್ನ ಮಲ್ಲಣ್ಣವರು ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ತಂದೆಯವರ ಮೇಲೆ ಒಂದೇ ಒಂದು ಟೀಕೆಯನ್ನು ಮಾಡದೆ ಅವರು ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಒಂದೇ ಒಂದು ಲೆಟ್ರು, ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಅಭಿವೃದ್ಧಿಗೆ ಒಂದೇ ಒಂದು ಲೆಟರ್ ಕೊಟ್ಟಿರೋದೊಂದು ಫೋಟೋ ನಾವು ನೋಡಿಲ್ಲ ಇಲ್ಲಿ ತನಕ. ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಬಂದು 3 ವರ್ಷ ಆಯಿತು, ನೀವು ಶಾಸಕರಾಗಿ 3 ವರ್ಷ ಆಯಿತು. ಅಭಿವೃದ್ಧಿ ಕಡೆಗೆ ಗಮನ ಕೊಡಿ, ಹರಿಹರ ತಬ್ಬಲಿ ಮಾಡದೆ ಅನಾಥ ಮಾಡದೆ ವಾಪಸ್ ಬಂದಿಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇವತ್ತು ಏನು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಯಶಸ್ವಿಯಾದ ಪ್ರತಿಭಟನೆ. ನನಗೆ ನಿಜವಾಗ್ಲೂ ನಮ್ಮ ಈ ಶಾಸಕರು, ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥ ಶಾಸಕರು ನಮ್ಮ ಹರಿಹರ ನಗರದ, ಹರಿಹರ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮಾತಾಡಿ ನಮ್ಮ ಅಭಿವೃದ್ಧಿಯ ಬಗ್ಗೆನೇ ಚರ್ಚೆ ಮಾಡಬೇಕು ಬಿಟ್ಟು ಬರೀ ಚಿಲ್ಲರೆ ಬುದ್ಧಿ ತೋರಿಸ್ತಾ ಇದ್ದಾರೆ. ಮಾತಾಡೋದು ನೋಡಿದರೆ ಬರೀ ಚಿಲ್ಲರೆ ಬುದ್ಧಿ. ಯಾಕೆಂತ ಹೇಳಿದರೆ, ಮೊನ್ನೆ ನಮ್ಮ ಸ್ನೇಹಿತರು ಮಂಗಳೂರಿಂದ ಫೋನ್ ಮಾಡಿ ಹೇಳ್ತಾ ಇದ್ರು, ಏನಪ್ಪ ನಿಮ್ಮ ಹರಿಹರ ಊರಿನ ಶಾಸಕರು ಎಷ್ಟು ಕೇವಲವಾಗಿ ಮಾತಾಡುವಂಥ ಒಂದು ಲ್ಯಾಂಗ್ವೇಜಲ್ಲಿ ಹಿಡಿತಾ ಇಲ್ಲ, ಎಷ್ಟು ವಿಚಿತ್ರವಾಗಿ ಮಾತಾಡ್ತಾರೆ, ಏನು ಚಿಲ್ಲರೆ ಬುದ್ಧಿ ಇಟ್ಕೊಂಡಿದ್ದಾರಲ್ಲ ಅಂತ ಹೇಳಿ ಅವರು ನನಗೆ ಮಂಗಳೂರಿಂದ ಫೋನ್ ಮಾಡಿ ಹೇಳ್ತಾರೆ. ಇದು ನಿಜವಾಗ್ಲೂ ನಮ್ಮ ಊರಿನ ಮರ್ಯಾದೆ ತೆಗಿತಾ ಇರೋದು, ಹರಿಹರದ ಊರಿನ ಮರ್ಯಾದೆ ತೆಗಿತಾ ಇರೋದು. ಈ ಥರ ಮಾಡೋಕ್ಕೆ ಹೋಗಬೇಡಿ ಶಾಸಕರೇ. ನೀವು ಒಬ್ಬ ಘನತೆವೆತ್ತ ವ್ಯಕ್ತಿ, ನೀವು ಒಳ್ಳೆ ಸ್ಥಾನದಲ್ಲಿರುವಂಥವರು, ಜನಸಾಮಾನ್ಯರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಹೊರತು ದಲಿತರನ್ನು ಬೈಯೋದು, ದಲಿತರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದೀರಿ ಪದೇ ಪದೇ. ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ 2-3 ಕೇಸುಗಳು ನಿಮ್ಮ ಮೇಲೆ ಆಗಿದ್ದಾವೆ. ಆದರೂ ಕೂಡ ಪದೇ ಪದೇ ದ್ವೇಷ ಕಾರುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಖಂಡಿತವಾಗ್ಲೂ ನಾವು ಇಡೀ ಊರಿನವರು ಕ್ಷಮಿಸೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ, ನೀವು ಮಾತಾಡೋದಿದ್ದರೆ ನಿಮ್ಮ ಪ್ರಧಾನಿಗಳಿಗೆ ಮಾತಾಡಿ. ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ 100 ರೂಪಾಯಿಯನ್ನು ನೀವು ಪಡ್ಕೊಂಡು, ಏನು GST ಅಂತ ಹೇಳಿ 100 ರೂಪಾಯಿ ಪಡ್ಕೊಳ್ತೀರಿ, ಅದರಲ್ಲಿ ವಾಪಸ್ ಕೊಡೋದು ಕೇವಲ 13 ರೂಪಾಯಿ ಅಷ್ಟೇ. ಮತ್ತು ಇಲ್ಲಿ ನಮ್ಮ ರಾಜ್ಯದ ಜನ ಮನುಷ್ಯರಲ್ವಾ, ಇಲ್ಲಿ ರಾಜ್ಯದ ಜನತೆಗೆ ಅಭಿವೃದ್ಧಿ ಬೇಡವಾ? ಇದನ್ನು ಕೇಳ್ರಿ ಶಾಸಕರೇ. ಇದನ್ನು ಬಿಟ್ಟು ಈ ಥರ ಸಣ್ಣದ್ರಲ್ಲಿ ಅದು ಯಾವುದರಲ್ಲೋ ಮೀನು ಹುಡುಕ್ತಾರಂತಲ್ಲ ಅಂತ ಆ ಬುದ್ಧಿ ಬಿಟ್ಟು ಬಿಡಿ. ಅದನ್ನು ಬಿಟ್ಟು ನೀವು ನಮ್ಮ ಹರಿಹರ ನಗರವನ್ನು ಬೆಳೆಸೋದರಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹರಿಹರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ BP ಹರೀಶ್ರವರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ
ಹಾಗೂ ಕೆಲವು ಜಿಲ್ಲೆಯ ಅಧಿಕಾರಿಗಳ ವಿರುದ್ಧ ಇವತ್ತು ತಮ್ಮ ನಾಲಿಗೆಯನ್ನು ಹರಿತವಿಲ್ಲದ ನಾಲಿಗೆಯಿಂದ ಇವತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದು, ಇದರ ಒಂದು ಪ್ರತಿಭಟನೆ ಮಾಡೋಕ್ಕೋಸ್ಕರ ಇದರ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು, ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಬಿ ಮಂಜಪ್ಪನವರೇ, ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಧುರೀಣರಾಗಿರ್ತಕ್ಕಂಥ ಶ್ರೀನಿವಾಸ್ ನಂದಿಗಾವಿ ಅವರೇ, ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಧುರೀಣರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ರಾಮಪ್ಪನವರೇ, ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಮತ್ತು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹರಿಹರ ತಾಲೂಕಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಮನೆ ಮಾತಾಗಿದೆ. ಏನಂದರೆ ಒಬ್ಬ ಎಂತಹ ಶಾಸಕ ಇವತ್ತು ಬಿ ಹರೀಶ್ ಬಗ್ಗೆ ಮನೆ ಕೂಡ ಮಾತನಾಡ್ತಾ ಇದ್ದಾರೆ. ಯಾಕಪ್ಪ ಈ ರೀತಿ ಮಾತು? ಒಬ್ಬ ಶಾಸಕರಾಗಿ ಗೌರವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು ಈ ರೀತಿ ಸಣ್ಣತನಕ್ಕೆ ಇಳಿದು ಇವತ್ತು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಇವತ್ತು ಖಂಡನೀಯ ಬಂಧುಗಳೇ. ಇವತ್ತು ಶಾಮನೂರು ಮನೆತನದ ಕೊಡುಗೆ ಏನು? ಇವತ್ತು ವಿದ್ಯಾಸಂಸ್ಥೆಗಳನ್ನು ಕೊಟ್ಟಿರ್ತಕ್ಕಂಥ, ಈ ರಾಜ್ಯಕ್ಕೆ ಮಾದರಿಯ ಜಿಲ್ಲೆಯನ್ನಾಗಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರ ವಿರುದ್ಧವಾಗಿ ಇವತ್ತು ಏಕವಚನದಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಬಹಳ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ಈಗಾಗಲೇ ಅನೇಕ ಘಟನೆಗಳು ನಮ್ಮ ಮುಂದಿದೆ. ಚುನಾವಣೆ ಮುಗಿದ ತಕ್ಷಣ ದಲಿತರನ್ನು ವಿರೋಧವಾಗಿ ಇಟ್ಕೊಂಡು ದಲಿತರ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ಮಾಡಿರ್ತಕ್ಕಂಥದ್ದು ಪ್ರಥಮ ಉದಾಹರಣೆ. ಅಲ್ಲಿ ಕೂಡ ಅವರಿಗೆ FIR ದಾಖಲಾಗಿದೆ, ಅಟ್ರಾಸಿಟಿ ಫೈಲ್ ಆಗಿದೆ. ಇವತ್ತು ಹಿರಿಯ ಅಧಿಕಾರಿಗಳು, ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರ ಬಗ್ಗೆ ಇರ್ಬೋದು, ಅನೇಕ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ. ಇವತ್ತು ಏನೇ ಅವರಿಗೆ ವಿರುದ್ಧವಾಗಿ ಏನೇ ಕೆಲಸ ಕಾನೂನುಬಾಹಿರವಾಗಿ ನಡೆದರೆ ಅದಕ್ಕೆ ಸರ್ಕಾರ ಇದೆ, ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಅರ್ಜಿಗಳನ್ನು ಕೊಡಬೇಕು. ನೀನೇನು ಮಹಾ ದಂಡನಾಯಕನ? ಅವರಿಗೆ ಕಾಡಜ್ಜಿಯಲ್ಲಿ ಹೋಗಿ ತರಬಹುವಂತಹ ಶಕ್ತಿ, ತರಬಹುವಂತಹ ಕೇಳುವಂತಹ ಪ್ರಮೇಯ ನಿನಗೆ ಯಾರು ಕೊಟ್ಟರು ಅಧಿಕಾರನ? ಈ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಹರಿಹರ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಪಥದಲ್ಲಿ ನಮ್ಮ ಕ್ಷೇತ್ರ ಹೋಗ್ತಾ ಇಲ್ಲ. ಹಿಂದೆ ಶಾಸಕರಾಗಿರ್ತಕ್ಕಂಥ ರಾಮಪ್ಪನವರು, ದಿವಂಗತ ಡಾಕ್ಟರ್ ವೈ ನಾಗಪ್ಪನವರು ಮಾಡಿರ್ತಕ್ಕಂಥ ಸೇವೆ ಇವತ್ತು ಅಮೋಘವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನಿನ್ನ ಸೇವೆ ಏನು? ನಿನ್ನ ಕೊಡುಗೆ ಏನು? ಹರಿಹರ ತಾಲೂಕಿಗೆ ನಿಮ್ಮ ಕೊಡುಗೆ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಇವತ್ತು ಏನು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಹರಿಹರದ ಕತೆ ಮುಗೀತು. ಅಣ್ಣ ನೀನು ದಾವಣಗೆರೆಗೆ ಹೋಗು, ತಾಕತ್ತಿದ್ರೆ ಮಲ್ಲಣ್ಣ ವಿರುದ್ಧ ನಿಂತು ಗೆಲ್ವಾ, ಅದಕ್ಕೆ ಚಾಲೆಂಜ್ ಮಾಡ್ತೇವೆ ಇವತ್ತು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಿ ತೇಜೋವಧೆ ಮಾಡೋದನ್ನು ನಿಜವಾಗ್ಲೂ ನಿಲ್ಲಿಸಬೇಕು. ಇವತ್ತು ಎಚ್ಚರಿಕೆಯ ಗಂಟೆಯಾಗಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಇದೆ. ನೀನು ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಇಂತಹ ಘಟನೆಗಳು ನಡೆದರೆ ಅದಕ್ಕೆ ಜಿಲ್ಲಾದ್ಯಂತ ಕಾಂಗ್ರೆಸ್ ಪಕ್ಷದ ಹೋರಾಟ ಅನಿವಾರ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಬಂಧುಗಳೇ, ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಬರೀ ಬಿ ಪಿ ಅಂತ ಅನ್ಬೇಕಾಗತ್ತೆ, ಬರೀ BP-ಲೇ ಮಾತಾಡ್ತಾರೆ. ಅದಕ್ಕೆ ಮುಂದಕ್ಕೆ ಬೇಡ. ಯಾಕಂದರೆ ಅವ್ರು ಹೇಳ್ತಾರೆ, ನಮ್ಮ ತಂದೆಯರು 1978ರಲ್ಲಿ ನಿಧನ ಆಗ್ತಾರೆ, ಇಡೀ ದಾವಣಗೆರೆ ಜಿಲ್ಲೆನೇ ಸ್ತಬ್ಧ ಆಗುತ್ತೆ. ಅವಾಗ ಇಡೀ ದಾವಣಗೆರೆ ಜಿಲ್ಲೆನೇ ಬಂದಾಗುತ್ತೆ ಅಂತಾರೆ. ಸ್ವಾಮಿ, ನೀವು ಕಣ್ಣು ತೆರೆದು ನೋಡ್ರಿ, ಶಾಮನೂರು ಶಿವಶಂಕರ ಮನೆತನ ಏನಿದೆ ಅಂತ ವಿದ್ಯಾಸಂಸ್ಥೆ ಕಟ್ಟಿದ್ದಾರೆ, ಅವರು ಆರೋಗ್ಯ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಮತ್ತು ಬಡವರ ಬಗ್ಗೆ ದೀನ ದಲಿತರಿಗೆ ಒಂದು ಕಲ್ಯಾಣ ಮಂಟಪವನ್ನು ಕಲ್ಯಾಣ ಕಾರ್ಯಕ್ಕೋಸ್ಕರ ಮಾಡಿದ್ದಾರೆ. ಸ್ವಾಮಿ, ನಿಮ್ಮ ಅಪ್ಪಾಜಿ ಕಾಲದಿಂದಲೂ ನೀವು ಕಾಲದಿಂದಲೂ ಏನು ಮಾಡ್ತೀರಿ? ನೀವು ಗೆದ್ದು ಒಂದೇ ವಾರದಲ್ಲಿ ದಲಿತರನ್ನ ಮಾದಿಗೆ ಅಂತ ಬೈದಿದ್ದೀರಿ ನೀವು. ಅದೇನೂ ಒಂದು ಸಾಕ್ಷಿ ಬೇಕಾ ನಿಮಗೆ?
ದಯವಿಟ್ಟು ಮತ್ತೆ ಏನಂತೀರಿ, ಒಬ್ಬ ಕೆರೆ ಒಲೆಯನ್ನು ಸತಿಗೆ ಬಂದು ನಮ್ಮ ತಂದೆನ ಮಂಡಿಗೆ ಬಂದಿದ್ರು ಅಂತ ಹೇಳ್ತೀರಿ. ಯಾಕೆ ಚಪ್ಪಲಿ ಒಲೆನ ನಿಮಗೆ ಅವನು ಮನುಷ್ಯತ್ವ ಕಾಣಲ್ವಾ? ಆ ಜಾತಿ ನಿಮಗೆ ಇಷ್ಟ ಆಗೋಲ್ಲ ನಿಮಗೆ? ಬೇಡ, ಭಾಳ ಹುಷಾರಿಂದ ಇರಬೇಕು. ಮುಂದೊಂದು ದಿನ ಈ ಸಂಘಟನೆ ಬೇಡ, ಬರೀ ದಲಿತರ ನಿಮ್ಮ ಮನೆ ನುಗ್ಗಿ ಹೊಡೆಯುವಂಥ ಕೆಲಸ ಮಾಡ್ತೇವೆ. ಬಿಡ್ಬೇಕಿದನ್ನೆಲ್ಲ, ಇದನ್ನ ನೀವು ಇದನ್ನ ನೀವು BP ಹರೀಶ್ ಅವರೇ ಬಿಡಬೇಕು. ನೀನು ನಿನ್ನ ತಟ್ಟೆಯಲ್ಲಿ ಅಗ್ನ ಬಿದ್ದಿದೆ, ಇನ್ನೊಬ್ರ ತಟ್ಟೆಯಲ್ಲಿ ಒಣ ಹುಡುಕ್ಬೇಡಪ್ಪ ಸ್ವಾಮಿ. ಪಟ್ಟಣ ಮರಿಯರ್ ತಾಲೂಕಲ್ಲಿ ಏನು ಕೆಲಸ ಇದೆ ಅಂತ ಪಟ್ಟು ನೋಡು ಪುಣ್ಯಾತ್ಮ. ಅದನ್ನು ಬಿಟ್ಟು ಇನ್ನೊಂದು ವೇದಿಕೆಯಲ್ಲಿ ಹೋಗಿ ಅದು ಅಲ್ಲಿ ಬರೇ ಹಿಂದೂ 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 ಮುಸ್ಲಿಂ ಅಂತ ಕಟ್ಗೆ ಅಂತ ಹೋಗು, ಬೇರೆ ಏನೇನಿಲ್ಲ ನಿನಗೆ. ಯಾರಿಂದ ಗೆದ್ದಿದ್ಯಾ ಏನಾಗಿದೆ ಅಂತ ಮತ್ತು ತಿಳ್ಕೊಂಡು ಹರಿಹರನ ತಾಲೂಕನ್ನು ಅಭಿವೃದ್ಧಿಪಡಿಸಿ ಎಲ್ಲನೂ ವಿಶ್ವಾಸ ತಗೊಂಡು ಹೋಗಿ ಕೆಲಸ ಮಾಡೋ. ಇಲ್ಲ ನೀನು 2 ವರ್ಷ ನೀವು ಪೊಲೀಸರು ಕಾಣಲ್ಲ ನೀನಾಗರೆ ಈ BP ಇದ್ದಂದು. ದಯವಿಟ್ಟು ಇನ್ನು ಮಾತಾಡಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾ 2 ಮಾತು ಮುಗಿಸ್ತೇನೆ. ಜೈ ಭೀಮ್. ದುರಾದೃಷ್ಟ ಇಂಥ ಶಾಸಕನನ್ನು ನಾವು ಪಡೆದಿದ್ದೀವಿ. ಯಾರ್ಯಾರ ಬಗ್ಗೆ ಕಾಂಪಿಟೇಷನ್ ಮಾಡಬೇಕಂತ ಹೇಳಿದರೆ ಅಭಿವೃದ್ಧಿ ಬಗ್ಗೆ ಕಾಂಪಿಟೇಷನ್ ಮಾಡಬೇಕು. ದಾವಣಗೆರೆಯವರು ಅವ್ರ ಕ್ಷೇತ್ರ ಉತ್ತರ ಮತ್ತು ದಕ್ಷಿಣ ಯಾವ ಥರ ಮಾಡಿದ್ದಾರೆ, ಯಾವ ಥರ ಅವರು ಕೆಲಸ ಕಾರ್ಯ ಅಲ್ಲಿ ಮಾಡ್ತಿದ್ದಾರೆ ಅಂಥೇಳಿ ಸ್ವಲ್ಪ ತಿಳ್ಕೊಂಡು ನೋಡ್ಕೊಂಡು ಇದು ಮಾಡಿ ಇಲ್ಲಿ ಅಭಿವೃದ್ಧಿ ಮಾಡೋದು ಕಲಿಬೇಕು. ಅದು ಬಿಟ್ಟು ಇಲ್ಲಿ ಹರಿಹರ ಕ್ಷೇತ್ರ ಅನಾಥನಾಗಿ ಬಿಟ್ಟು ಬರೀ ಯಾರ್ಯಾರ ಬಗ್ಗೆ ಏನಾರ ಹೇಳ್ಕೊಂಡು ಹೋದರೆ ದೊಡ್ಡ ಮನುಷ್ಯ ಆಗಲ್ಲ. ಹರಿಹರ ಅನ್ನೋದು ಒಂಥರ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಊರಿದು. ಇಲ್ಲಿ ಹರಿಹರ ಕಿಲೋಸ್ಕರ ಯಾವಾಗ ಬಂದಾತೋ ಒಂಥರ ಮಶಾಣ ಆದಂಗೆ ಆಗಿದೆ ಊರು. ಅದರ ಬಗ್ಗೆ ಒಂದು ಸ್ವಲ್ಪ ಕಿಂಚತ್ತು ಕಾಳಜಿ ಇಲ್ದಂಗೆ, ಏನೋ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ದಂಗೆ ಬರೀ ಜಾತಿನಿಂದನೇ ಅಲ್ಪಸಂಖ್ಯಾತರ ವಿರೋಧಿ, ದಲಿತರ ವಿರೋಧಿ ಹೇಳಿಕೆ ಕೊಡ್ಕೊಂತ ಬರೀ ಅದೇ ಒಂದು ಸಾಧನೆ ಅಂಥೇಳಿ ಅದೇನೋ ಹೇಳ್ತಾರಲ್ಲ, ಸಂಗಾತಿಯಿಂದ ಸನ್ಯಾಸಿ ಕೆಟ್ಟ ಅಂಥೇಳಿ ಆ ಒಂದು 2-3 ಜನ ಸಂಗಾತಿಗಳಿಂದ ಇವನು ಕೆಡ್ತಾ ಇದಾರ. ದೇವರು ಅವ್ರಿಗೆ ಬುದ್ಧಿ ಕೊಳ್ಳಿ. ಕಾಂಪಿಟೇಷನ್ ಮಾಡ್ಬೇಕಂತ ಹೇಳಿದರೆ ಮಲ್ಲಿಕಾರ್ಜುನ ವಿರೋಧ ಇಲ್ಲಿ ಅಭಿವೃದ್ಧಿ ಮಾಡಿ, ಊರ ಅಭಿವೃದ್ಧಿ, ಊರ ಬಗ್ಗೆ ಕಾಳಜಿ ಇಟ್ಟು ಅವ್ರಿಗಿಂತ ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ಕಾಂಪಿಟೇಷನ್ ಮಾಡಪ್ಪ. ಅದು ಬಿಟ್ಟು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ್ದಾರ ಪಾಪ ಅವರಂತೂ ದೇವರಿಗೆ ದೀನರಾದರು. ಶಿವಶಂಕರಪ್ಪರು ಅವ್ರು ಮಾಡಿರತಕ್ಕಂಥ ಒಂದು ಗುಳ್ಗಿ ಗಂಜ್ ಅಂತ ಅದ್ರ ಕೆಲಸ ಮಾಡು. ಯಾವ್ದಾರ ವಿದ್ಯಾಸಂಸ್ಥೆ ಆಗಲಿ ಯಾವ್ದಾರ ಒಂದು ಇದ್ರಾಗ ಇದು ಮಾಡಲಿ. ನಿಮ್ಮಪ್ಪರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಜನ, ಹಿಂದೆ ಶಾಸಕರಾಗಿ ಅವ್ರಿಗೂ ಅವಕಾಶ ಕೊಟ್ಟಿದ್ರು, ನಿನಗೂ 2 ಬಾರಿ ಅವಕಾಶ ಕೊಟ್ಟಿದ್ದಾರೆ. ಏನು ಮಾಡಿದೀಯ ಅದು ಹೇಳು. ಹರಿಹರಕ್ಕೆ ಏನು ತಂದೀಯ ಅದು ಹೇಳು. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಏನು ಇದು ಮಾತಾಡ್ತಿ. ದೇವ್ರದೇ ಅವನಿಗೆ ದೇವ್ರ ಬುದ್ಧಿ ಕೊಳ್ಳಿ ಅಂತೇಳಿ ಆಚರಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು ಅನ್ನೋದನ್ನು ಜನ ಮರ್ತೋಗಿದ್ದಾರೆ. ಇವತ್ತಿನ ವ್ಯವಸ್ಥೆಯಲ್ಲಿ ಆ್ಯಕ್ಚುಲಿ ಅವರು ಎಂಟೈರ್ 33 ಇಲಾಖೆನಲ್ಲೂ ಶಾಸಕರದ್ದು ಏನು ಅಂತೇಳಿ ಗೊತ್ತಿರಬೇಕಿತ್ತು. ನಮಗೆ ಗೊತ್ತಿರಂಗೆ ಕಂಡಿರೋದು ಅವ್ರು ಆರಕ್ಷಕ ಇಲಾಖೆಯಲ್ಲಿ ಮೊನ್ನೆ ಸ್ಟೇಷನ್ನಾಗ ಕುಂತಿರೋದು ಬಿಟ್ಟರೆ ಬೇರೆ ಎಲ್ಲೂ ಕಂಡಿಲ್ಲ. ಹಗಲೊತ್ತು ಬ್ಯಾಟ್ರಿ ಹಾಕಿ ಹುಡುಕ್ಬೇಕು ಅವ್ರನ್ನ. ಅನುದಾನದ ಕೊರತೆ ವಿಚಾರವಾಗಿ ಭಾಳ ಮಾತಾಡ್ತಾರೆ. ನಮ್ಮ DB ಕೆರೆ ಅಚ್ಚುಕಟ್ಟಿಗೆ ಸಂಬಂಧಪಟ್ಟಂಗೆ ಮೊನ್ನೆ ಅನುದಾನ ಸಿಕ್ಕೈತಿ, ಕಾಮಗಾರಿ ನಡೀತೈತಿ. ಆ ಕಾಮಗಾರಿ ವೀಕ್ಷಣೆ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕಡೆಯಿಂದ. ಅವೈಜ್ಞಾನಿಕ ಕಾಮಗಾರಿ ನಡೀತೈತಿ. ಅಲ್ಲಿ ಅವ್ರು ಮಾಡಿದ್ದೇ ಕೆಲಸ, ಮಾಡಿದ್ದೇ ಆಟ ಆಗೈತಿ. ಇವರು ಅಡಿಗಂಟ್ಲೆ ತೆಗ್ಗು, ಶಿವಮೊಗ್ಗ ರೋಡು ಅಡಿಗಂಟ್ಲೆ ತೆಗ್ಗು, ಇಳಿದ್ರೆ ಹತ್ತಂಗಿಲ್ಲ, ಹತ್ತಿದ್ರೆ ಇಳಿಯಂಗಿಲ್ಲ. ಅವ್ರಿಗೆ ಹಿಂದೆ ಜ್ಞಾನೋದಯ ಆಗಿತ್ತು. ಅವ್ರು 4.25 ವರ್ಷಕ್ಕೆ ಮಾತ್ರ ಇದ್ದು ರಾಜೀನಾಮೆ ಕೊಟ್ಟಿದ್ರು ಅವತ್ತು. ಇವತ್ತು 2.5 ವರ್ಷ ಆಗೈತಿ. ಈ ತಾಲೂಕಿನ ಜನ ತುಂಬ ಅಪೇಕ್ಷೆ ಮೇರೆಗೆ ತಮ್ಮನ್ನು ತಿರಸ್ಕಾರ ಮಾಡಿಬಿಟ್ಟವ್ರೆ. ನೀವೇನು ಅಂತೇಳಿ ಎಲ್ಲರಿಗೂ ಗೊತ್ತಾಯ್ತು ವಿಷಯ. ದಯಮಾಡಿ ನಮ್ಮ ನಾಯಕರೆಲ್ಲ ಹೇಳಿದರು ತಿದ್ಕೇಳ್ರಿ ಅಂತ. ನೀವು ತಿದ್ಕೇಳೋದೇನು ಬೇಡ, ರಾಜೀನಾಮೆ ಕೊಟ್ಟು ಆರಾಮಾಗಿದ್ಬಿಡ್ರಿ ಮನೆಯಾಗೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಹರೀಶ್ ಅವರ ಬಗ್ಗೆ ಪ್ರತಿಭಟನೆಯ ನೇತೃತ್ವದ ಎಲ್ಲ ಮುಖಂಡರಿಗೂ ಹಾಗೂ ನಿಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಹರೀಶ್ ಅವರು, ನಾನು ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ 2 ಆಪ್ಷನ್ಸ್ ಇದೆ. ಒಂದು, ಇವತ್ತಿನ ಪ್ರತಿಭಟನೆಯನ್ನು ನೋಡಿದ್ದೀರ, ಅದನ್ನು ನೋಡಿ ತಿದ್ದಿಕೊಂಡು ನೀವು ಸುಮ್ಮನಿದ್ರೆ ಇದೆ. ಇಲ್ಲಾಂದರೆ ನೀವು BP ರೈಸ್ ಮಾಡ್ಕೊಂಡು ನೀವು ಹಾಸ್ಪಿಟ್ಲಿಗೆ ಸೇರಿ ನೀವು ಮತ್ತೆ ಇದನ್ನೇನಾದರೂ ಬಂದರೆ
ನಮ್ಮದ ಮುಂದಿನ ನಡವಳಿಕೆನ ನೋಡಬೇಕಾಗುತ್ತೆ ನೀವು. ಜಿಲ್ಲೆಯಲ್ಲಿ ಆಗಲೇ ನಮ್ಮೆಲ್ಲ ಮುಖಂಡರೆಲ್ಲ ಹೇಳಿದ್ರು ಜಿಲ್ಲೆಯಲ್ಲಿ ಅಂತ. ಈ ಶಾಮನೂರು ಕುಟುಂಬದವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಏಕವಚನದಲ್ಲಿ, ಅಧಿಕಾರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ಹತ್ತಿರದಿಂದ ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸಣ್ಣ ಹುಡುಗರಿಂದ ಅವ್ರ ಜೊತೆಗೆ ಆಟ ಆಡಿದ್ದೀರ ಅಂತಲೂ ಮಲ್ಲಿಕಾರ್ಜುನ್ ಅವರು ಮೊನ್ನೆ ಹೇಳ್ತಾ ಇದ್ರು. ಅವಾಗಲೂ ಸಹ ಜಗಳ ಮಾಡ್ತಾ ಇದ್ರಂತೆ. ಈಗ ನೀವು ಪ್ರಜಾಪ್ರಭುತ್ವದಲ್ಲಿ MLA ಆಗಿಬಿಟ್ಟು ನೀವು ಈ ಸಣ್ಣ ಹುಡುಗನ ಆ ಥರ ಜಗಳ ಆಡೋದು ಮಾಡೋದು, ವೈಯಕ್ತಿಕವನ್ನು ನಿಂದನೆ ಮಾಡೋದು ಇವೆಲ್ಲ ಸರಿ ಇಲ್ಲ. ಅವ್ರಿಗೆ ನೀವು ಗಮನಿಸಿದ್ದೀರಾ, ಈ ಮಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವರು ದಾನ ಧರ್ಮದಲ್ಲಿ ಆ ಮಣ್ಣು ಅವ್ರಿಗೆ 1% ಇಲ್ಲ. ಅವರು ಮನಸ್ಸು ಮಾಡಿದ್ರೆ ಕೋಟಿ ಗಂಟಲೆ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕ್ರಿ ಬೇಕು? ಅವ್ರು ಹೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಅವ್ರು ಹೇಳಿದರು ಮೊನ್ನೆ ಸ್ಟೇಟ್ಮೆಂಟ್ನಲ್ಲಿ, ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದೆ ಮಣ್ಣು ತರ್ರಿ ಅಂತ. ಅವ್ರಿಗೆ ನೀವು ಕೇಳಪ್ಪ. ನೀನು ಹೋಗಿ ಮಲ್ಲಿಕಾರ್ಜುನ್ ಅವರಿಗೆ ಕೇಳ್ತಾ ಇದ್ದೀರಲ್ಲ, ಮಲ್ಲಿಕಾರ್ಜುನ್ ಅವರಿಗೆ ಸಿಂಗಲ್ನಲ್ಲಿ ವರ್ಡ್ನಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಇದನ್ನು ಬಿಡಬೇಕು. ಇದನ್ನು ಎಚ್ಚರಿಕೆ ಗಂಟೆ ಅಂತ ತಿಳಿ ಇವತ್ತು ಪ್ರತಿಭಟನೆ ನೋಡಿರ್ಬೋದು. ನೂರಾರು ಜನಸಂಖ್ಯೆ, ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದು ನಿಮಗೆ ಎಚ್ಚರಿಕೆ ಗಂಟೆ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಮುಂದೆ ಏನಾದರೂ ತಿದ್ದುಕೊಂಡು ನೀವು ಸರಿಯಾಗಿ ಹರಿಹರದ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಬಂದರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ನಡವಳಿಕೆ ನಾನು ಗಮನಿಸಬೇಕಾಗುತ್ತೆ. ಎಚ್ಚರಿಕೆ ಕೊಟ್ಟು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರ. ನಮ್ಮ ತಾಲೂಕಿನ ಶಾಸಕರಾದಂಥ BP ಹರೀಶ್ರವರು ಏನು ನಮ್ಮ ಜಿಲ್ಲೆ ಸಚಿವರಿಗೆ ಹಗುರವಾಗಿ ಮಾತಾಡೋದು, ಅವನ ಕರೆ ಮಾತಾಡೋದು, SP ಗೆ ಇರ್ಬೋದು, DC ಗೆ ಇರ್ಬೋದು, ಮಲ್ಲಣ್ಣವ್ರಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಅವನೇನು ಮಾಡಿದ್ದ ಆಟ, ಏನು ಹುಡುಗರು ಗೋಲಿ ಆಡ್ತಾರಲ್ಲ ಆ ಥರ ಆಗಿಬಿಡುತ್ತೆ ಅವನಿಗೆ. ತಾಲೂಕಿನ ಅಭಿವೃದ್ಧಿ ಬಿಟ್ಟು ಇದು ಸಂಬಂಧನೇ ಅಲ್ಲದು. ಇವತ್ತು ಕಾಡೇಜಿ ಕೆರೆ ಮಣ್ಣೇರ ಅಲ್ರಿ ಹರೀಶ್ ಅವರೇ, ಕಾಡೇಜಿ ಕೆರೆ ಒಳಗೆಲ್ಲ ಹರಿಹರದೊಳಗೆ ಮಣ್ಣು ಏರಲೇಬೇಕು, ಮಳೆ ಏರಲೇಬೇಕು, ಮಾಡಲೇಬೇಕು. ಮಾಡಲಿದ್ದಂಗೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನಮಗೆ ಸುಮಾರು 25-30 ಸಾವಿರ ಜನ ಇವತ್ತು ಹೊಟ್ಟೆ ತುಂಬಿಸ್ಕೊಂತ ಇದ್ದಾರೆ ಇಟ್ಟಿಗೆ ಬಟ್ಟಿಯಿಂದ. ಇಡೀ ಕರ್ನಾಟಕ ತುಂಬಾ ಕೂಡ ಇವತ್ತು ನಮ್ಮ ಇಟ್ಟಿಗೆಗಳು ನಮ್ಮ ಕರ್ನಾಟಕ ತುಂಬಾ ಹೋಗ್ತಾವೆ. ಈ ಮಣ್ಣು ಏರಲೇಬೇಕು. ಅಲ್ಲಿ ಯಾವುದೋ ಕೆರೆ ಮಣ್ಣು ಏರಿ ಹೊಲಕ್ಕೆ ಹಾಕ್ಯಾನ ರೈತಿಗೆ ಹೋಗಿ ದಾನ್ಲಿ ಮಾಡ್ತೀರಲ್ಲ ನೀವು, ಮಲ್ಲಣ್ಣಿಗೆ ಬೈತೀರಲ್ಲ, ನಿಮಗೆ ನಾಚಿಕೆ ಆಗಲ್ಲ. ನಿಮಗೆ ಬೇರೆ ಕೆಲಸ ಏನಿಲ್ಲ ಅಂತ ಮಿನಿಸ್ಟ್ರಿಗೆ ಮಲ್ಲಣ್ಣಿಗೆ ಬೈದ್ಬಿಟ್ರೆ ನೀನು ದೊಡ್ಡನಾಗಿಬಿಡ್ತೀಯ. ನೀನು ಅರ್ಥ ಮಾಡ್ಕೋಬೇಕು, ಏನು ಮಾತಾಡಬೇಕು ಏನು ಬೇಡ. ಯಾರು ಸಣ್ಣ ಆಡ ಹುಡ್ರು ಹೆಂಗಸರು ಕೂಡ ನಗ್ತಾರೆ ನಿನಗೆ. ಆಡ ಹುಡ್ರು ನಗ್ತಾರೆ. ಇವನು ಯಾವ MLA ಇವನು ಅಲ್ಲಿ ಹೋಗಿ ಮಾತಾಡ್ತಾನೆ, ಆ ಥರ ಅಲ್ಲಿ ಸಚಿವರಿಗೆ ಮಾತಾಡ್ತಾನೆ. ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅಂತಂದು ಸಣ್ಣ ಹುಡುಗ ಸಮೇತ ಬೈದಾಡ್ತಾರೆ ಅಂತ. ಆಡ ಹುಡ್ರು ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡ, ಅದು ಬಿಡು. ಹರಿಹರ ತಾಲೂಕಿಗೆ ಬರ್ರಿ, ಕೆಲಸ ಮಾಡು. ನಾನು 5 ವರ್ಷ ಶಾಸಕನಾಗಿದ್ದೆ. ಎಲ್ಲ ನಮ್ಮ BJP ಸರ್ಕಾರ ಇತ್ತು. ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಕೈ ಮುಗಿದು ನಾವು ಗ್ರ್ಯಾಂಟ್ ತಗೊಂಬಂದೆ. 632-33 ಕೋಟಿ ನಾನು ದುಡ್ಡು ತಗೊಂಬಂದು ನಮ್ಮ ತಾಲೂಕಿಗೆ ಕೆಲಸ ಮಾಡಿ. ನೀ ಎಷ್ಟು ಕೋಟಿ ತಂದು ಮಾಡಿಯಪ್ಪ? 3 ಸಾಕಕ್ಕೆ ಬಂತು. ಎಷ್ಟು ಕೆಲಸ ಮಾಡಿದೀಯಾ? ಒಂದು ಕೆಲಸನೂ ಕೂಡ ನೀವು ಉದ್ಘಾಟನೆ ಮಾಡೋಕ್ಕಾಗಿಲ್ಲ. ಒಂದು ಮನವಿನೂ ಕೂಡ ಮುಖ್ಯಮಂತ್ರಿಗಾಗಲಿ ಸಚಿವರಿಗಾಗಲಿ ಯಾರಿಗೂ ಕೂಡ ಒಂದು ಮನವಿ ಕೊಟ್ಟಿಲ್ಲ. ಇರೋ ಸಚಿವರಿಗೆ ಎಲ್ಲರಿಗೂ ನೀವು ಬೈಕಂತ ಹೋದರೆ ನಿನಗೆ ಯಾವೊಂದು ದುಡ್ಡು ಕೊಡ್ತಾರೆ? ನಿನಗೆ ಯಾವ ಸಚಿವರು ದುಡ್ಡು ಕೊಡ್ತಾರೆ? ನಮ್ಮ ಸತೀಶ್ ಜಾರಕಿಹೊಳಿ ಅವರು ಗುದ್ಲಿ ಪೂಜೆ ಮಾಡಿದ್ರು. ಬಾ ಅಂದರೆ ಬಂದಿಲ್ಲ. ಅವ್ರು ಇರೋದನ್ನು ಹಕ್ಕು ಚುತ್ತಿ ಮಂಡನೆ ಮಾಡೋಕ್ಕೆ ಹೋದ್ರು. ಅವರು ಸುಮಾರು 12-13 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಾರೆ ಅಂತ ಕ್ಷೇತ್ರ ಅಭಿವೃದ್ಧಿಗೆ. ಅದನ್ನ ಬಿಟ್ಟು ನೀನು ಅವರು ನಾವು ಹೋಗಿಲ್ಲ ಅಂತಂದು ಹೇಳಿ ಅವರಿಗೂ ಕೂಡ ಹಕ್ಕು ಚುಂಚನೆ ಮಂಡನೆ ಮಾಡೋಕ್ಕೆ ಹೋಗ್ತೀಯ? ನಿನಗೆ ಮನುಷ್ಯತ್ವ ಆಯ್ತಾ? ನೀನು ಏನು ಮಾಡೋದು? ನೀನು ರಾಜಕೀಯ ಮಾಡ್ತಿದೀಯಾ? ಜನ ಓಟ್ ಹಾಕಿದ್ದಾರೆ, ಅದು ಬಿಡ್ರಿ. ನಿಮಗೆ ನಾಚಿಕೆ ಆಗಲ್ಲ. ಸಾವನ್ನಾದಂಥ ಮನೆಗಳಿಗೆ ಸ್ವಲ್ಪ ದಿವಸ ಆಗಿದೆ ಸಾವಾಗಿ, ಅವ್ರು ಇರೋದೇ ಮಾತಾಡ್ತೀರಿ. ನಿಮ್ಮ ನಾಚಿಕೆ ಆಗಲ್ಲ ನಿಮಗೆ? 1 ವರ್ಷ ನೀವು ಕಾಂಗ್ರೆಸ್ನಾಗಿದ್ದರೆ ಅಲ್ಲಿ ಏನು ಮಾಡಿರಿ? ಮತ್ತೆ ಮಲ್ಲಣ್ಣ ಶಂಕರಪ್ಪ ಅಂತಂದು ಓಡಕ್ಕಿದ್ದು ಖಾಲಿ ಬೀಳ್ತಿದ್ದೆ. ಅವಾಗ ಅರ್ಥ ಆಗಲಿಲ್ಲ ನಿನಗೆ. ಸಾವಾದ ಮನೆ ಆಗೈತಿ. ಸ್ವಲ್ಪ ದಿವಸ ಆಗೈತೆ ಸಾವಾಗಿ. ಹಿರಿಯ ನಮ್ಮ ಜಿಲ್ಲೆ ಯಜಮಾನರು ಅಂಥವ್ರಿಗೆ ಹೋಗಿ ನೀವು ಅಂಥವ್ರಿಗೆ ಹೋಗಿ ಆ ಸಂದರ್ಭದಾಗ ಹೇಳ್ತೀರಿ ನೀವು. ಎಷ್ಟು ಮನಸ್ಸಿನ ನೋವಾಗಂಗಿಲ್ಲ. ಬರೀ ಮಲ್ಲಣ್ಣಿಗೆ ಅಷ್ಟು ನೋವಾಗಲ್ಲ, ಇಡೀ ನಮ್ಮ ತಾಲೂಕು ಜಿಲ್ಲೆ ಜನಕ್ಕೆಲ್ಲರಿಗೂ ಕೂಡ ನೋವಾಗ್ತದೆ ನೀವು ಮಾಡಿದ ಆಟಕ್ಕೆ. ಅದು ಬಿಡು.
ಬಿಡು, ಅದು ಬಿಟ್ಟು ಎಲ್ಲರೂ ಮಣ್ಣು ಏರ್ಲೇಬೇಕು. ನಮ್ಮ ತಾಲೂಕಿಗೆ ಮಣ್ಣು ಏರ್ಬೇಕು. ಈಗ ಇಟ್ಗೆ ಬಟ್ಟೆರ್ದು ಮಣ್ಣು ಏರ್ಬೇಕು, ಮಲಲು ಏರ್ಬೇಕು, ಎಲ್ಲ ಏರ್ಲೇಬೇಕಾಗ್ತೈತಿ. ನೀವು ಬಿಡು, ಮಣ್ಣು ಯಾರ ಮಣ್ಣು ರೈತರ ಮಣ್ಣು ಏರ್ಕೆನಕ್ಕೆ ಹೋದ್ರೆ ಮಲ್ಲಣ್ಣ ಬೈತೀರಲ್ರಿ. ನಿಮಗೆ ಏನು ಶಾಸಕ ಅಂತಾರೆ, ಏನಂತಾರೆ ನಿನಗೆ? ಏನು ಆಡ ಹುಡುಗ ಅಂತ ಹೇಳ್ಬೇಕು ನಿನಗೆ? ಯಾಕೆ ಬರ್ದಾನು ಸಣ್ಣ ಹುಡುಗ ಆದಂಗೆ ಆಗಕ್ಕೆ ಹೋಗಬೇಡ. ಬಿಟ್ಟು ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ತಾಲೂಕಿಗೆ ಅಭಿವೃದ್ಧಿ ಮಾಡೋದು ಕಲೀರಿ. ಅದು ಬಿಟ್ಟು ನೀವು ಏನೇನೋ ಮಾತಾಡೋದು. ಹಂಗಾಗಿ ನಮ್ಮ ತಾಲೂಕಿನ ಜನಕ್ಕೂ ಅವನು ಗಲಾಟೆ ಮಾಡಿದ್ರಿಂದ ಇಲ್ಲಿ ಮಣ್ಣೆಲ್ಲ ನಿಲ್ಲಿಸಿದ್ದಾರೆ. ಇವತ್ತು ಸಾವಿರಾರು ಜನ ಜೀವನ ಮಾಡ್ತಾರಂತ ಇಟ್ಗೆ ನಿಲ್ಸಕೊಂಡಿದ್ದಾರೆ. ಮತ್ತು ಎಲ್ಲ ಕಡೆಗೂ ಅದೇ ಥರ ಮಾಡ್ತಾರೆ. ರೈತರ ಬಗ್ಗೆ ಇವತ್ತು ಕಾಳಜಿ ಇಲ್ಲ. ಆ ಕೆರೆ ಮಣ್ಣು ಏರ್ಕೊಂಡು ರೈತ ಎಲ್ಲರೂ ಹಾಕ್ತಾರೆ, ಎಲ್ಲರೂ ಏರ್ತಾರೆ. ಎಲ್ಲ ಕೆರೆಗಳು ಎತ್ತಲೇಬೇಕು. ನಿನಗೆ ಮನುಷ್ಯತ್ವನೇ ಇಲ್ಲ ನಿನಗೆ. ಅದಕ್ಕೆ ಹಂಗಾಗಿ ಮುಂದೆ ಅದು ಯಾವ ಕೂಡ ಅಂಥದ್ದು ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ನಾವು ಶಾಸಕನಾಗಿದ್ದಾಗ 58 ಕೋಟಿ ರೂಪಾಯಿ ಬೈಲಿಂಪದ್ದು ಸ್ಯಾಂಕ್ಷನ್ ಆಗಿತ್ತು, ಅಲೋಕೇಶನ್ ಆಗಿತ್ತು, ಕ್ಯಾಬಿನೆಟ್ ಮೀಟಿಂಗ್ನಾಗ ಆಗೈತಿ. ಆ ಟೆಂಡರ್ ಕರ್ಸೋಕೆ ನೀವು ಕರೆಯೋಕೆ ಬಿಡಲಿಲ್ಲ ನೀವು. ಅಲ್ಲಿ ಅವನು ಬಂದು ಶಿವಮೊಗ್ಗದಾಗಿದ್ದವ CEO, ಅವನು ಏಟು ಟೆಂಡರ್ ಕರೀಲಿಲ್ಲ. ಏನೇನೋ ಹೇಳಿ ಮುಂದೆ ತಳಿದ. ಆ ಥರ ನೀವು ಏನು ನಮ್ಮ ಒಬ್ಬರ ಕಾಂಗ್ರೆಸ್ಸರು ಅಷ್ಟೇ ಇದ್ರೆ ಅಲ್ಲಿ BJP JDS ಕಾಂಗ್ರೆಸ್ ಎಲ್ಲ ಜನನೂ ಇದು ಬಾನಹಳ್ಳಿ ಭಾಗದಾಗ. ಆ ಭಾಗ ಎಲ್ಲರಿಗೂ ಕೂಡ ನೀರಿಂದ ಅನುಕೂಲ ಆಗ್ತದೆ. ಅಂಥದ್ದನ್ನ ತಾವೆಲ್ಲರಿಗೂ ಸೇರಿ ಅದನ್ನ ಸಿದ್ದಣ್ಣ ಕೂಡ ನೀನು ಕೂಡ ಸೇರಿ ಅದು ನಿಲ್ಲಿಸಿರಿ. ಅದನ್ನು ನನಗೆ 100% ಗೊತ್ತೈತಿ. ಹಂಗಾಗಿ ನಾವು 5 ವರ್ಷ ಮಾಡಿದ್ವಿ. ಯಾವ ಸಮಾಜ, ಯಾವ ಜಾತಿ, ಯಾವ ಪಕ್ಷ ಅಂತ ನಾವು ನೋಡೋಕೆ ಹೋಗಲಿಲ್ಲ. ನಮ್ಮ ತಾಲೂಕಿನ ಜನಕ್ಕೆ ಬಂದು ಕೇಳಿ ಸರಿಯಾಗಿ ಎಲ್ಲ ಜನನೂ, ಎಲ್ಲ ಸಮಾಜದವರು ಎಲ್ಲ ಜನನೂ ಒಂದೇ. ನಾವು ಚುನಾವಣೆ ಮಾಡೋಣ ಅಷ್ಟೇ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ನಮ್ಮ ತಾಲೂಕು ಜನ ಎಲ್ಲ ನಾವು ಒಂದೇ ಅಂತಂದು ಹೇಳಿ ನಾವು ರಾಜಕೀಯ ಮಾಡ್ಬೇಕು ಹೊರತು ರಾಜಕೀಯ ಜನಗಳು ಸುಮ್ಮನೆ ಬಾಯಿಗೆ ಬಂದಾಗ ಅಂದ್ಕೊಂತ ಹೋಗೋದು ಅಲ್ಲದು. ನೀವು ಮಲ್ಲಣ್ಣವರಿಗೆ ಬೈಲಿ, ನೀನೇನು ದೊಡ್ಡನಾಗಲ್ಲ. ಅದು ಬಿಟ್ಟು ಮರೋದಿಂದ ಬಿಟ್ಟು ತಾಲೂಕು ಅಭಿವೃದ್ಧಿ ಬರ್ರಿ ಅಂತ ತಮಗೆಲ್ಲರಿಗೂ ಕೂಡ ಹೇಳ್ತಾ, ಮತ್ತು ನಮ್ಮ ಈ ಒಂದು ಹರೀಶನ ವಿರುದ್ಧ ಪ್ರತಿಭಟನೆಗೆ ಆಗಮಿಸಿರೋ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ಎಲ್ಲ ತಾಲೂಕಿನ ಕಾರ್ಯಕರ್ತರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನು ಎಲ್ಲ ವಿಷಯದ ಬಗ್ಗೆ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ಇವತ್ತು ನಾನು ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜೇನು ಹುಟ್ಟಿ ಇದ್ದ ಹಾಗೆ, ನಮ್ಮ ಕಾಂಗ್ರೆಸ್ ಪಕ್ಷ ಜೇನು ಹುಟ್ಟಿ ಇದ್ದ ಹಾಗೆ. ನೀವು ಬರೀ ಸ್ವಲ್ಪ ಟಚ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಹುಳುಗಳು ಎದ್ದು ಬಂದಿದ್ದವು. ಒಂದು ವೇಳೆ ನೀವೇನು ಕಲ್ಲು ಓದಿದ್ರೆ ಅವು ಇಷ್ಟೊತ್ತಿಗೆ ನಿಮ್ಮನ್ನು ಕಚ್ಚದೆ ಬಿಡ್ತಿರಲಿಲ್ಲ. ಎಲ್ಲಿದ್ದರೂ ಹುಡುಕಿ ಕಡಿತಿದ್ವು. ಆದರೆ ಇವತ್ತು ನೀವು ಟಚ್ ಸ್ವಲ್ಪ ಮುಟ್ಟಿರೋದಕ್ಕೆ ಇದಾಗೈತಿ. ದಯವಿಟ್ಟು ಈ ರೀತಿ ಕಾಂಗ್ರೆಸ್ ಪಕ್ಷದವ್ರನ್ನ ಮನಸ್ಸು ನೋಯಿಸದೆ ನೀವು ಅಭಿವೃದ್ಧಿ ಕಡೆಗೆ ಕೆಲಸ ಮಾಡಿ ಒಳ್ಳೆಯ ಒಂದು ಹೆಸರು ತಗೊಳ್ಳಿ ಅಂತ ಹೇಳ್ತಾ ಈ ನನಗೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಜೈ. ಈ ಒಂದು ಬೃಹತ್ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜಿಲ್ಲಾಧ್ಯಕ್ಷರಾದಂಥ HB ಮಂಜಪ್ಪನವರೇ, ಹಾಗೂ ಹಿರಿಯರು ಮಾಜಿ ಶಾಸಕರಾದಂಥ ರಾಮಪ್ಪನವರೇ, ಹಾಗೂ KPCC ಸದಸ್ಯರಾದಂಥ ರೇಣುಸಿದ್ದಪ್ಪನವರೇ, ಸಿಗ್ಬತ್ತುಲ್ಲಾ ಅಂಕಲ್ರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಗಣ್ಯರೇ, ಕಾರ್ಯಕರ್ತರೇ, ಕಾಂಗ್ರೆಸ್ ಕಟ್ಟಾಳುಗಳೇ, ಇವತ್ತು ನಾವು BP ಹರೀಶ್ರವ್ರಿಗೆ ಕೇಳಬೇಕಾಗಿದೆ, ಅವ್ರು ಯಾವ ಸಂಸ್ಕೃತಿ ನೋಡಿ ಮಾತಾಡ್ತಾ ಇದ್ದಾರೆ ಅಂತ. ಶಾಮನೂರು ಕುಟುಂಬ ಎಷ್ಟು ಜನಕ್ಕೆ ಊಟ ಆಗ್ತಾಯಿದೆ, ಎಷ್ಟು ಜನಕ್ಕೆ ಕಾರ್ಖಾನೆ ಮುಖಾಂತರ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಎಷ್ಟು ಜನಕ್ಕೆ ಬಾಳ್ ಕೊಟ್ಟಿದೆ ಅನ್ನೋದು ಅವ್ರಿಗೆ ಏನಾದರೂ ಒಂದು ಅರಿವಿದೆಯಾ? ಅವ್ರು ಮಾಡಿರೋದ್ರೊಳಗೆ ಒಂದು ಕೂದಲು ಸಮೇತ ಇವ್ರಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಂದು ಶಿಕ್ಷಣ ಕಾಶಿ ಹಿಂದೆ DCM ಕಾಟನ್ ಮಿಲ್ ಇತ್ತು. ಕಾಟನ್ ಮಿಲ್ ಮುಚ್ತಾ ಓದೋದಂಗೆ ಇವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡ್ರು. ಅದಿರಲಿಲ್ಲ ಅಂದರೆ ಇವತ್ತು ದಾವಣಗೆರೆ ಕೂಡ ಒಂದು ದೊಡ್ಡ ಹಳ್ಳಿ ಆಗ್ತಿತ್ತು. ಸೊ ಅದನ್ನೆಲ್ಲ ಹತ್ಕೋಬೇಕು. ಒಂದು ಹಾಸ್ಪಿಟ್ಲ್ ಮುಖಾಂತರ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ, ಕಾಲೇಜ್ ಮಾಡಿದ್ದಾರೆ. ಅದರೊಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಸುಮಾರು 18,000 ಫ್ಯಾಮಿಲಿಗಳು ಅವರು ಊಟ ಕೊಡ್ತಾ ಇದ್ದಾರೆ. ಸೊ ಅಂಥವ್ರ ಬಗ್ಗೆ ನೀವು ಈ ಥರ ಎಲ್ಲ ಮಾತಾಡ್ತಿರಲ್ಲ. ಆಮೇಲೆ ಈಗ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಮುಚ್ಚಿ ಎಷ್ಟು ವರ್ಷ ಆಯ್ತು ಹರಿಹರದಲ್ಲಿ? 25 ವರ್ಷ ಆಯಿತು. ಇವತ್ತಿನವರೆಗೂ ಯಾವುದಾದ್ರೂ ಒಂದು ಕಾರ್ಖಾನೆ ತರಲಿಕ್ಕೆ ಯೋಚನೆ ಮಾಡಿದ್ದಾರೆ? ಯಾವುದಾದ್ರೂ ಒಂದು ಕಾರ್ಖಾನೆಗೆ ಹೋಗಿ ಬನ್ನಿ ಸರ್, ನಮ್ಮ ಹರಿಹರದಲ್ಲಿ ಜಾಗ ಇದೆ, ನೀರಿದೆ, ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಬರ್ರಿ ಅಂತ ಕೇಳಿದಾರೆ? 2ನೇ ಬಾರಿ ಶಾಸಕರಾಗಿದ್ದಾರೆ. ಇದನ್ನು ಫಸ್ಟ್ ಅವರು ನಾವು ತಿಳ್ಕೋಬೇಕು. ಆಮೇಲೆ ನಮ್ಮ ಕುಡಿಯೋ ನೀರಿಂದು ಹರಿಹರ ಹುಟ್ಟು ಎಷ್ಟು ವರ್ಷ ಆಗೈತಪ್ಪ? ಹುಟ್ಟು ಎಷ್ಟು ವರ್ಷ ಆಗೈತೆ? ಅಲ್ಲಿಂದ ಇಲ್ಲಿ ತನಕ ಕುಡಿಯೋ ನೀರಿನ ಸಮಸ್ಯೆ ಐತಿ. ಆ ವಿಚಾರವಾಗಿ ಯಾವತ್ತಾದರೂ ಒಂದು ಸಭೆ ಮಾಡಿದಾರ? ಪಬ್ಲಿಕ್ ಮೀಟಿಂಗ್ ಮಾಡಿದಾರ? ಜಿಲ್ಲಾ ಮಂತ್ರಿಗಳ ಜೊತೆ ಮಾತಾಡಿದಾರ? ನಾವುಗಳು ಮೊನ್ನೆ ಹೋಗಿ ಜಿಲ್ಲಾ ಮಂತ್ರಿಗಳು ಕೇಳಿ 3 ಪ್ಲ್ಯಾನ್ ಕೊಟ್ವಿ ನಾವು.
3 ಎಸ್ಟಿಮೇಷನ್ನು, ಅದು ಟೆಕ್ನಿಕಲಿ ಒಂದಲ್ಲ ಒಂಥರ ಪ್ರಾಬ್ಲಮ್ ಬರ್ತಾಯಿದೆ. ಈಗ ಕೊನೆಗೆ ಏನಾದರೂ ನಮ್ಮ ಜಿಲ್ಲಾ ಮಂತ್ರಿಗಳೇ ಹೋಗ ಅಗಸಿನ ಕಟ್ಟೆ ಕೆರೆ ಅದ್ಬಸ್ತ್ ಮಾಡೋದು ಫಸ್ಟ್ ಅದನ್ನು ಸುತ್ತೇತ್ ಮಾಡಿ ದಾವಣಗೆರೆಗರ ಸಿಗಲಿ, ಹರಿಹರಕರ ಆಗಲಿ ಅಂತೇಳಿ ಈಗ ಮೊನ್ನೆ ಹದ್ಬಸ್ತಿಗೆ ಹಾಕಿದ್ವಿ. ಇನ್ನು 7 ದಿವಸದಲ್ಲಿ ಅಗಸಿನ ಕಟ್ಟೆ ಕೆರೆ ಹದ್ಬಸ್ತ್ ಆಗುತ್ತೆ. ಹದ್ಬಸ್ತಾಗಿ ಅದ್ರ ನೀರು ಈಗೇನು ಎಲ್ಲ ಕೆರೆಗಳಿಗೂ ನೀರು ಹೋಗ್ತಾ ಇದ್ದಲ್ಲ, ಅದರೊಳಗೆ ಒಂದು ವಾಲ್ ಮಾಡ್ಕೊಂಡು ಅಲ್ಲೇ ನೀರು ಬಿಡ್ಕೊಂಡು ತುಂಬಿಸ್ಕೊಂಡಂತೆ ಹೋಗುವಂತ ಬೈದು ಕಳಿಸ್ತೀವಿ. ಸೊ ಇಲ್ಲ ನಾವು ಒಂದು ಸ್ಮಾರ್ಟ್ ಸಿಟಿ ಬ್ಯಾರೇಜ್ ಇದೆ, ಅಲ್ಲಿಂದ ನೀರು ತೆಗಿಲಿಕ್ಕೆ ನಾವು ಪ್ಲ್ಯಾನ್ ಮಾಡಿ ಒಂದು ಎಸ್ಟಿಮೇಷನ್ ತೊಗೊಂಡೋದ್ವಿ. ಬೇಡ ಇದನ್ನು ಫಸ್ಟ್ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಈ ಥರ ಯೋಚನೆ ಮಾಡೋಣ. ಆಮೇಲೆ CC ರೋಡು ಅಲ್ಲಿ ಬಾತಿ ತನಕ ಬಂದೈತೆ, ಹರಿಹರ ತನಕ ತಗೊಂಡು ಮಾಡ್ಕೆ ಹೋಗೋ ಅಂತ ಅಂದರು. ಅವರಿಗೆ ಈ ಥರ ಅಭಿವೃದ್ಧಿ ಹುಚ್ಚು, ಯಾವಾಗಲೂ ಹುಚ್ಚಿಳಿದೈತೆ ಅಂತ ಅವ್ರಿಗೆ ಬೈತಾನೆ. ಅಭಿವೃದ್ಧಿ ಹುಚ್ಚು. ಆಮೇಲೆ ಹರಿಹರ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತ ಸರ್ಕಾರದ ಹೇಳೋರು. ಈಗ ಅವರೇ ಗುದ್ಲಿ ಪೂಜೆ ಮಾಡ್ತಾರೆ. ಮತ್ತು ಈಗ ಯಾರು ದುಡ್ಡಪ್ಪ, ಯಾರು ದುಡ್ಡು ಗುದ್ಲಿ ಪೂಜೆ ಮಾಡ್ತೀವಿ ಈಗ? ಅವ್ರ ಮನೆಯಿಂದ ತಂದು ಆಗ್ತದನಾ? ನಾವು ಹೇಳ್ತಾ ಇದ್ದೀವಿ, ಎಲ್ಲವೂ ಟೆಂಡರ್ ಆಗಿದ್ದಾವೆ, ಎಲ್ಲ ಪ್ರೋಗ್ರಾಮ್ ಆಗಿದ್ದಾವೆ. ಮಳೆ 3 ತಿಂಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಲಸ ಡಿಲೇ ಆಗುತ್ತೆ ಹೊರತು ಯಾವುದೇ ರೀತಿ ಅನುದಾನದ ಕೊರತೆ ಇಲ್ಲ. ಎಲ್ಲದನ್ನು ಮಾಡ್ತೀವಿ ಅಂತ. ಆ ಗಣಪತಿ ಹಬ್ಬದಕ್ಕಿಂತ ಮುಂಚೆ ಗುಂಡಿಗಳು ಜಾಸ್ತಿ ಇದ್ದು DC ಅವರು ಒಂದು ಗ್ರ್ಯಾಂಟ್ ಕೊಟ್ಟರು, ಒಂದು ಟೆಂಪ್ರವರಿ ಗ್ರ್ಯಾಂಟ್, ಫ್ಲಡ್ ಗ್ರ್ಯಾಂಟಲ್ಲಿ ರೋಡ್ ಗುಂಡಿ ಮುಚ್ಚಕ್ಕೆ. ಗಣಪತಿಗಳು ಹೋಗ್ಬೇಕಾದ್ರೆ ಬಿದ್ದೋಗ್ಬಿಡ್ತಾವಲ್ಲ, ಮುಕ್ಕಾಗ್ತವೆ ಅಂತೇಳಿ ಎಲ್ಲೆಲ್ಲಿ ಜಾಸ್ತಿ ಗುಂಡಿಗಳು ಇದೆ ಅಲ್ಲಿ ಒಂದು ಗ್ರ್ಯಾಂಟ್ ಕೊಟ್ಟರು. ಆಯಿತಾ? ಆ ಗ್ರ್ಯಾಂಟ್ನ ನಾವು ಇಮ್ಮಿಡಿಯೇಟಾಗಿ ಮಾಡಿಬಿಟ್ವಿ ಕೆಲಸ. ಯಾರೋ ಕಾಂಟ್ರಾಕ್ಟ್ಗಳಿಂದ ಮಾಡಿದೆ. ಅದನ್ನು ಹೋಗಿ DC ಆಫೀಸಿಗೆ ಹೋಗಿ ಅದನ್ನ ಯಾವುದೇ ಕಾರಣಕ್ಕೂ ಟೆಂಡರ್ ಆಗಂಗಿಲ್ಲ, ಅದು ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಂಗಿಲ್ಲ ಅಂತ. ಎಲ್ಲಿಗೆ ಹೋಗ್ಬೇಕು ಕಾಂಟ್ರಾಕ್ಟ್ರು? ದುಡ್ಡು ಹಾಕ್ತಾನೆ ಎಲ್ಲಿಗೆ ಹೋಗ್ಬೇಕು? ಏನೋ ಊರಿಗೆ ಉದ್ಧಾರ ಆಗಲಿ, ಏನೋ ಯಾರಿಗೂ ತೊಂದರೆ ಆಗಬಾರ್ದು, ಹಬ್ಬ ಬರ್ತೈತಿ, ದೊಡ್ಡ ಹಬ್ಬ, ಗಾಡಿಗಳು ದೊಡ್ಡ ಗಣಪತಿಗಳು ತಗೊಂಡು ಹೋಗ್ತಾರೆ, ಒಳಗೆ ಬಿಡ್ತಾ ಇರ್ತಾರೆ ಅಂತೇಳಿ ಒಂದು ವೆಟ್ ಮಿಕ್ಸ್ ಹಾಕಿ ಮುಚ್ಚಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. 8 ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಕಾಂಟ್ರಾಕ್ಟ್. ಇವತ್ತು ಅವನಿಗೆ ಹೋಗಿ ಹೇಳ್ತಾರೆ DC ಅವರಿಗೆ, ಯಾವುದೇ ಕಾರಣಕ್ಕೂ ಇದನ್ನು ಬಿಲ್ ಮಾಡಿಬಿಡ್ರಿ, ಕೆಲಸ ಸರಿಯಾಗಿಲ್ಲ ಅಂತ. ಅವತ್ತು ಮಲೆಮೂರ ಕೇಳ್ರಿ, ಗಣಪತಿ ಥರ ಹಿಂದಿನ ದಿವಸ ಎಷ್ಟು ಕೆಲಸ ಆಯಿತು ಅಂತ. ಎಲ್ಲ ಗುಂಡಿಗಳು ಮುಚ್ಚಿದ್ವಿ, ಈ ಕಡೆ ಗುಂಡಿಗಳು ಮುಚ್ಚಿದ್ವಿ, ಒಳೆ ಗುಂಡಿಗಳು ಮುಚ್ಚಿದ್ವಿ. ನಾನು ಇದು ಒಂದು ಮೆಡಿಕಲ್ ಕಾಲೇಜ್ ಹೋರಾಟ ಅಂತ ಮಾಡಿದೆ. ಆ ಥರ ಹೋರಾಟ ಮಾಡಿರಿ. ಅದೊಂದು ಇವತ್ತು ಸ್ವಲ್ಪ ಓಡಾಡ್ತಾ ಇದ್ದೀವಿ. ಹಿಂದೆ ನಮ್ಮ ಹರಿಹರಕ್ಕೆ ರೂಲ್ಸ್ ಮ್ಯಾಚ್ ಆಗಿರಲಿಲ್ಲ, 42 ಎಕರೆ ಮಿನಿಮಮ್ ಜಾಗ ಇರಬೇಕು ಅಂತ. ಈಗ ಎಲ್ಲ ಚೇಂಜ್ ಆಗಿದ್ದಾವೆ. ಈಗ ಒಂದು 18 ಎಕರೆ 12 ಎಕರೆ ಇದ್ದರೆ ಕೊಡ್ತಾರಂತ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಥರ ದಯವಿಟ್ಟು ನಾನು ಹೇಳ್ತೀನಿ, ದೊಡ್ಡವರಿಗೆ ಬೈದರೆ ದೊಡ್ಡವನಾಗ್ತೀನಿ ಅನ್ನೋದು ಪ್ರಶ್ನೆ ಬೇಡ. ಇವತ್ತು ನೀವು ಒಂದು ಮಾಡಿರೋ ಒಂದು ಸಣ್ಣ ಕೆಲಸಕ್ಕೆ, ನಿಮಗೆ ಅದು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಗೊತ್ತಾ ಇವತ್ತು? ರೈತರು ಮಣ್ಣು ತುಂಬ್ಕೊಳಕ್ಕೆ ಎಲ್ಲಿಗೆ ಹೋಗ್ಬೇಕು? ಫೌಂಡೇಶನಿಗೆ ಗ್ರಾಲ್ ತುಂಬ್ಕೊಳಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಆರ್ಡರ್ ಮಾಡಿದೆ, ಎಲ್ಲೂ ಮಣ್ಣು ತುಂಬಂಗಿಲ್ಲ, ಅದು ಇಲ್ಲ ಅಂತ. ಈಗ ಒಬ್ಬನಿಗೆ 10 ಲೋಡ್ ಮಣ್ಣು ಬೇಕಾಗಿರ್ತೈತಿ, ಎಲ್ಲಿಗೆ ಹೋಗ್ಬೇಕು ಅವನು? ಮತ್ತು ಪರ್ಮಿಷನ್ಗೆ ಅಡ್ಡಾಡ್ಬೇಕಾ? ಕೃಷಿ ಇಲಾಖೆಗೆ ಹೋಗು, ತಾಲೂಕು ಆಫೀಸಿಗೆ ಹೋಗು, ಹೆಂಗೆ ಏನೋ ಎಲ್ಲ ಹಿಂದಿಂದ ಯಾವ ರೀತಿ ನಡ್ಕೊತ ಬಂದಿದ್ದು ಆ ರೀತಿ ನಡ್ಕೊತ ಹೋಗ್ತಾ ಇತ್ತು. ಈಗ ಹರಿಹರದ ಈಗ 75-80 ವರ್ಷದಿಂದ ಇಟ್ಟಿಗೆ ಭಟ್ಟಿ ಬಿಸ್ನೆಸ್. ಸುಮಾರು 30,000 to 40,000 ಜನ ಊಟ ಮಾಡ್ತಾರೆ ಅದರಿಂದ. ಈಗ ನೀವೊಂದು ಸಣ್ಣ ಯಾವುದೋ ಒಂದು ಕೆರೆ ಒಳಗೆ ಹೂಳು ಎತ್ತಬೇಕು. ಕೆರೆ ಒಳಗೆ ಹೂಳು ಎತ್ತಿದ್ರೆ ಅದು ಫಲವತ್ತಾಗಿರ್ತದೆ ಮಣ್ಣು, ಅದನ್ನ ತಗೊಂಡೋಗಿ ರೈತರು ಅವ್ರು ಹೊಲಕ್ಕೆ ಹಾಕತ್ತಾರೆ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕು. ಕೆರೆ ಹೂಳು ಎತ್ತದ ಮಣ್ಣು ತಗೊಂಡೋಗಿ ಎಲ್ಲ ಹಾಕೊಂಡ್ರು ಅಂತೇಳಿ ಅದೇ ಒಂದು ವಿಚಾರ ದೊಡ್ಡದು ಮಾಡ್ಕೊತ ಹೋಗ್ತಾಯಿರಲ್ಲ. ಶಾಸಕರೇ, ದಯವಿಟ್ಟು ನಾನು ಹೇಳ್ತೀನಿ, ನಿಮ್ಮ ಕೈಯಲ್ಲಿ ನೀವು 4 MLA ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು, ಕೊಟ್ಟು ಹೋಗ್ರಿ. ನಮಗೆ ಕೆಲಸ ಹೆಂಗೆ ಮಾಡ್ಕೊಬೋದು ಗೊತ್ತಿದೆ. ಹಿಂದೆ ನಮ್ಮ ಮಾಜಿ ಶಾಸಕರು ರಾಮಪ್ಪ ಅವರು BJP ಸರ್ಕಾರ ಇತ್ತು, ಆದರೂ ಕೂಡ ಎಲ್ಲ ಮಿನಿಸ್ಟ್ರು ಮನೆ ಅಡ್ಡಾಡ್ತಿದ್ರು ಅವರು. ನೀವು ಯಾರ್ದಾರ ಒಂದು ಮಿನಿಸ್ಟ್ರು ಮನೆಗೆ ಹೋಗಿರೋದು ಒಂದು ಫೋಟೋ ತೋರಿಸಿ, ಯಾವುದಾದ್ರೂ ಒಂದು ಮಿನಿಸ್ಟ್ರ್ ಮನೆಗೆ ಹೋಗಿರೋ ತೋರಿಸಿ. CM ಹತ್ರ ಅಂತೂ ಹೋಗೇ ಇಲ್ಲ ಅವರು. ನಮ್ಮ CM ಹೆಂಗಿದ್ದಾರೆ ಅಂದರೆ 100 ರೂಪಾಯಿ ಎಲ್ಲ ಕೊಡೋ ಜಾಗದಾಗ 5 ರೂಪಾಯಿನಾರು ಕೊಡ್ತಾರೆ. ಯಾರಾದರೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಬರ್ರಿ, ನಾವು ಜೊತೆ ಬರ್ತೀವಿ, ಕರ್ಕೊಂಡು ಹೋಗ್ತೀವಿ, ಬರ್ರಿ. ಇಂಥವ್ರು ಬಿಟ್ಬಿಡ್ರಿ ದಯವಿಟ್ಟು, ಬೇಡ. ಆಮೇಲೆ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದದಿಂದ ಬೈಬೇಡ್ರಿ ದಯವಿಟ್ಟು. ಅವರು ನೀವಿರೋ MLA 5 ವರ್ಷ, ಅವ್ರು 60 ವರ್ಷದ ತನಕ ಅಧಿಕಾರಿಗಳಾಗಿರ್ತಾರೆ. ಅದನ್ನು ಯೋಚನೆ ಮಾಡಬೇಕು. ರೋಡ್ನ ನಿಲ್ಸ್ಕೊಂಡು ಬೈಯೋದು, ಫೋನಲ್ಲಿ ನಿಲ್ಸ್ಕೊಂಡು ಬೈಯೋದು, ಆಫೀಸಿಗೆ ಕರ್ಸ್ಕೊಂಡು ಬೈಯೋದು ದಯವಿಟ್ಟು ಬೈಬೇಡ್ರಿ. ಈ BP ಜಾಸ್ತಿ ಆಗುತ್ತೆ, ಬೇಡ. ವಯಸ್ಸು ಬರ್ತಾ ವಯಸ್ಸು ಬರಲ್ಲ. ಆಮೇಲೆ ಈಗೆಲ್ಲ ನಮ್ಮ ನಾಯಕರು ತುಂಬ ಹೇಳಿದ್ರು, ಎಲೆಕ್ಷನಾಗ 1 ವಾರಕ್ಕೆ ದಲಿತರಿಗೆ ಬೈದರು. ಎಂತ ತಂದೆ ಗುಡ್ದವರಾಗಿದ್ದರೆ BJPಗೆ ಓಟ್ ಹಾಕಿದ್ದಾರೆ ಅಂತಂದ್ರು. ತಂದೆ ಗುಡ್ದವರಾಗಿದ್ದರೆ BJPಗೆ ಓಟ್ ಹಾಕಿದ್ದಾರೆ ಅಂತ ಆ ವರ್ಡ್ ಉಪಯೋಗಿಸಿದ್ರು. ಅದು ತಪ್ಪದು.
ಆಮೇಲೆ ಅಲ್ಪಸಂಖ್ಯಾತರಿಗೂ ಬೈತಾರೆ. ಬೈಬೇಡ್ರಿ, ಜನ ನಿಮಗೆ MLA ಮಾಡಿದರೆ ಕೆಲಸ ಮಾಡೋಕ್ಕೆ. ದಯವಿಟ್ಟು ಇನ್ನು 2 ವರ್ಷ ಉಳಿದಿರೋದು, ದಯವಿಟ್ಟು ಏನಾರು ಕೆಲಸ ಮಾಡಿರಿ. ಬರೀ ರಾಜಕೀಯ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡೋಣಂತೆ. ಎಲೆಕ್ಷನ್ ಬಂದಾಗ ನಾವು ದೊಡ್ಡದಾಗಿ ರಾಜಕೀಯ ಮಾಡೋಂದ್ರೆ ನೀವು ರಾಜಕೀಯ ಮಾಡಿ, ನಾವು ರಾಜಕೀಯ ಮಾಡ್ತೀವಿ. ಆಯ್ತಾಯ್ತು. ಈಗ ರೈತರಿಗೆ ನೀರು ಬೇಸಿಗೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಹೂಳು ತೆಗೆದಿರಲಿಲ್ಲ, 20 ವರ್ಷದಿಂದ ಮಾಡರ್ನೈಸೇಷನ್ ಆದಾಗಿಂದ ಹೂಳು ತೆಗೆದಿರಲಿಲ್ಲ. ಈಗ ದೇವ್ರ ಬೆಳಕೆರೆ RBCಗೆ ನಮ್ಮ ಸಚಿವರು 49 ಲಕ್ಷ ಗ್ರ್ಯಾಂಟ್ ಕೊಟ್ಟರು, ಅದು ಕ್ಲಿಯರ್ ಆಯಿತು. ಎಡಗಡೆಗೆ ನಾನು ಆಯ್ದ ಭಾಗಗಳಲ್ಲಿ ಇರಲಿ ಅಂತೇಳಿ ನಾನು ತೆಗ್ಸಿದ್ದೀನಿ. ಇಂಥ ಕೆಲಸ ಮಾಡಿರಿ. ಈಗ ಹೋಗ್ರಿ, ರೈತರಿಗೆ ರೊಟೇಷನ್ ಪ್ರಾಬ್ಲಮ್ ಆಗಿ ನೀರು ಬಿಟ್ಟಿಲ್ಲ. ಇನ್ನು 8ನೇ ತಾರೀಕು ನೀರು ಬಿಟ್ಟಿರೋದು, ಇಲ್ಲಿ ತನಕ ನೀರು ಮುಟ್ತಾ ಇಲ್ಲ. ಯಾಕಂದರೆ ಡ್ಯಾಮಲ್ಲಿ ಒಬ್ರು ಯಾರೋ ಬಿದ್ದು ಸತ್ತೋದ್ರು ಅಂತೇಳಿ ನೀರು ಸ್ಲೋ ಆಗಿದೆ. ಅಲ್ಲೋಗಿ ಕುತ್ಕೊಂಡು ಇಂಜಿನಿಯರ್ಗಳನ್ನ ಕರ್ಸ್ಕೊಂಡು, ರೈತರುಗಳನ್ನ ಕರ್ಸ್ಕೊಂಡು ರೊಟೇಷನ್ ಪ್ಲ್ಯಾನ್ ಮಾಡಿ ನೀರು ಯಾಕೆ ಬರ್ತಾ ಇಲ್ಲ ಅದನ್ನು ಕುತ್ಕೊಂಡು ಮಾಡ್ತಾರೆ. ಇವತ್ತಿನವರೆಗೂ ಒಂದು ದಿವಸನಾದ್ರು ಚಾನಲ್ನಲ್ಲಿ ಬಂದಾರೆ ಅಂದರೆ ಒಂದು ದಿವಸ. ಇವತ್ತು ಗತ 2.5 ವರ್ಷಕ್ಕೆ ಯಾವತ್ತೋ ಒಂದು ದಿವಸ ನಾವೆಲ್ಲ ಕೂಗಾಡಿದ ತಕ್ಷಣ ಒಂದು ದಿವಸ ಇಂಜಿನಿಯರ್ ಕರ್ಕೊಂಡು ಹಂಗೆ ಹೋದರು. ಒಂದು ದಿವಸನೂ ಚಾನಲ್ ಮೇಲೆ ಹೋಗಿಲ್ಲ. ಇವತ್ತು ನಮ್ಮ ಹರಿಹರ 27,000 ಹೆಕ್ಟೇರ್ ನೀರಾವರಿ ಜಮೀನಿದ್ದಾವೆ. ಅವಕ್ಕೆಲ್ಲ ಡ್ಯಾಮ್ ನೀರು ವ್ಯವಸ್ಥೆ ಯಾವ ರೀತಿ ಮಾಡಬೇಕು, R2 ಹತ್ರ ಹೋಗಬೇಕು, ಗೇಜ್ ಮೇಂಟೈನ್ ಮಾಡಬೇಕು, DC ಹತ್ರ ಡಿಸ್ಕಷನ್ ಮಾಡಬೇಕು, ಕರೆಂಟ್ ತೆಗಿಬೇಕು. ಈ ಥರ ಎಲ್ಲ ರೈತರಿಗೆ ಕೊಡೋದು. ಇದನ್ನು ಪ್ಲ್ಯಾನ್ ಮಾಡೋಣ ಕುತ್ಕೊಂಡು ಹೋಗೋದಾಗಲೆಲ್ಲ ಬೇರೆ ತಾಲೂಕಿಗೆ ಹೋಗೋದು, ಬೇರೆ ಬೆಂಗಳೂರಿಗೆ ಹೋಗೋದು, ಅಲ್ಲಿಗೆ ಹೋಗೋದು. ದಯವಿಟ್ಟು ನಾನು ಹೇಳ್ತೀನಿ, ನಿಮಗೆ ಈ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಡಿ. ಈ ಮುಖಾಂತರ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ದಯವಿಟ್ಟು ಕಳಕಳಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮಗಂತೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ನನಗಂತೂ ಇಷ್ಟು 2 ವರ್ಷ ನಮ್ಮ ಹರಿಹರ ಜನತೆ ಎಲ್ಲ ನೋಡಿಬಿಟ್ರು, ಎಲ್ಲ ಅವಕಾಶ ಕೊಟ್ಟು ನೋಡಿದರು. ದಯವಿಟ್ಟು ನಾನು ಹೇಳ್ತೀನಿ, ಇನ್ಮೇಲಾದರೂ ಸುಧಾರಿಸ್ರಿ. ನನಗೆ ಅಷ್ಟೇ ಮಟ್ಟಿಗೆ ಸುಧಾರಿಸ್ತಿರಲ್ಲ ಗೊತ್ತಿಲ್ಲ. ಯಾಕೆಂದರೆ ಬರ್ತಾ ಬರ್ತಾ ವಯಸ್ಸು ಬರೋಲ್ಲ, ವಯಸ್ಸು ಹೋಗ್ತಾ ಇರ್ತೈತಿ. ನೀವು ಯೋಚನೆ ಮಾಡಿರಿ, ಸಮಾಧಾನದಿಂದ ಸ್ವಲ್ಪ ಕೆಲಸ ಮಾಡಿದರೆ. ಆಮೇಲೆ ನಮ್ಮ ಈ ಕಮಿಟಿಗಳು ಮಾಡಿದ್ದೀವಿ. ಆಶ್ರಯ ಕಮಿಟಿದು ಇವತ್ತಿನವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ. 2 ವರ್ಷ ಆಯಿತು, 2 ವರ್ಷ 8 ತಿಂಗಳು ಆಯಿತು. ಆಶ್ರಯ ಕಮಿಟಿದು ಇಲ್ಲಿ ತನಕ ಮೀಟಿಂಗ್ ಕರೆದಿಲ್ಲ. ARS ಕಮಿಟಿ ಮೀಟಿಂಗ್ ಕರೆದಿಲ್ಲ. KDP ಮೀಟಿಂಗ್ ಟೈಮ್ ತಪ್ಪು ಕಡಿಯೋದು. ಕರೆಕ್ಟಾಗಿ 3 ತಿಂಗಳಿಗೊಂದ್ಸಲಿ KDP ಮೀಟಿಂಗ್ ಕರಿಬೇಕು, ಹೌದಾ? ಇಲ್ಲಿ ಬರೀ ಪೋಸ್ಟ್ಪೋನ್. ಬೆಳಗ್ಗೆ ಬರ್ತಾರೆ, ಪೋಸ್ಟ್ಪೋನ್, 2-3 ಸರಿ ಪೋಸ್ಟ್ಪೋನ್ ಮಾಡ್ತಾರೆ. ಹಾಗಾಗಿ ಆಯಿತು, ಇಷ್ಟು ಹೇಳಿ ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹರಿಹರ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಆತ್ಮೀಯ ನಮ್ಮ ಹರಿಹರ ತಾಲೂಕಿನ ಎಲ್ಲ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ, ಮುಖಂಡರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಇವತ್ತಿನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಮಾಜಿ ಶಾಸಕರು ಹಿರಿಯರಾದಂಥ ರಾಮಪ್ಪನವರೇ, ಹಾಗೂ ಇನ್ನೊಬ್ಬ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆತ್ಮೀಯರಾಗಿರ್ತಕ್ಕಂಥ ನಂದಿಗಾವಿ ಶ್ರೀನಿವಾಸರವರೇ, ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ LB ಹನುಮಂತಪ್ಪನವರೇ, ಹಾಗೂ ಇನ್ನೊಬ್ಬ ಮೆಲೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಬಿದಾಲಿ ಅವರೇ, ಹಾಗೂ ಭಾಳಷ್ಟು ಜನ ನಮ್ಮ ರೇವಣಸಿದ್ದಪ್ಪನವರು, ವಿರೂಪಾಕ್ಷಪ್ಪನವರು, ನಮ್ಮ ಸುರೇಶ್ ಅವರು, ಅಶೋಕ್ ಮೇಶ್ ಅವರು, ನಮ್ಮ ಶಂಕರ್ ಕಟಾವ್ಕರ್ರವರು, ನಮ್ಮ ತಿಪ್ಪಾರೆಡ್ಡಿಯವರು, ಭಾಳಷ್ಟು ಜನ, ವಿರೂಪಾಕ್ಷಪ್ಪನವರು, ಇನ್ನೂ ಸನಾವುಲ್ಲಾ ಸಾಹೇಬರು, ಭಾಳಷ್ಟು ಜನ ಇಲ್ಲಿ ನಮ್ಮ ಹಿರಿಯರು ಈ ಭಾಳಷ್ಟು ಜನ ಇದ್ದರು. ಭಾಳಷ್ಟು ಈ ಸಭೆ ಒಂದು ಗಂಟೆಯಿಂದ ನಡೀತಾ ಇರೋದ್ರಿಂದ ಕೆಲವರು ಇದ್ದಾರೆ, ಕೆಲವರು ಹೋಗಿದ್ದಾರೆ. ಆದರೂ ಇಲ್ಲಿ ಬಂದಿರ್ತಾರೆ. ಇವತ್ತು ಭಾಳ ಉತ್ಸಾಹದಿಂದ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಕಿರಿಯ ಪಕ್ಷದ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಮಾತಾಡ್ತಾ ಎಲ್ಲ ನಮ್ಮ ಹಿರಿಯರು ಮುಖಂಡರು ಮಾತಾಡಿದ್ದಾರೆ ಈ ತಾಲೂಕಿನ ಶಾಸಕರ ಬಗ್ಗೆ. ಇವರಿಗೆಲ್ಲ BJPಯವರಿಗೆ ಹೆಂಗಾಗಿದೆಪ್ಪ ಅಂದರೆ, ಇವರಿಗೆ ಹುಚ್ಚಿಡ್ಬಿಟ್ಟಿದೆ. ಇವರಿಗೆ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಸೋತ್ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯನ್ನು ಸೋತ್ಬಿಟ್ಟಿದ್ದಾರೆ. ಇವತ್ತು ಅಧಿಕಾರ ಇಲ್ಲ, ಇವ್ರಿಗಿಲ್ಲ. ಹಾಗಾಗಿ ಇವ್ರು ಏನಪ್ಪ ಅಧಿಕಾರ ಮಾಡ್ತಿರ್ತಕ್ಕಂಥವ್ರನ್ನ ನೋಡಿ ಸಹಿಸ್ಕೊಳ್ದೆ ಇವತ್ತು ಹುಚ್ಚರ ರೀತಿ ಮಾತಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ BP ಹರೀಶ್ರವರು ಇವತ್ತು ಹರಿಹರ ಕ್ಷೇತ್ರದ ಜನಗಳು ಇವತ್ತು ಈ ಕ್ಷೇತ್ರದ ಕೆಲಸವನ್ನು ಮಾಡಪ್ಪ ಅಂತೇಳಿ ನಿನಗೆ ಓಟ್ ಕೊಟ್ಟು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದರೆ ನೀನು ಮಾಡ್ತಾ ಇರೋದು ಏನಪ್ಪ? ನೀನು ಹೋಗ್ತಿ, ನೀನೇನು ಪೊಲೀಸಾ, ದಪ್ಪೆದಾರ, ಯಾವುದೋ ಕಾಂಪೌಂಡ್ರ, ಇನ್ಸ್ಪೆಕ್ಟ್ರ, ಏನಪ್ಪ ನೀನು? ಅದನ್ನು ಮಾಡೋಕ್ಕೆ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದೆ. ಆದರೆ ಯಾರು ಕಳ್ತನ ಮಾಡ್ತಾರೆ, ಏನು ಮಾಡ್ತಾರೆ, ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಮಾಡ್ತಾರೆ. ನೀನೇನಪ್ಪ ಅದನ್ನು ಹೋಗಿ ನಾನು ಹೋಗಿ ನಿನಗೇನು ನಾಚಿಕೆ ಮಾನ ಮರೆಯುತ್ತೆ? ನೀನು ಒಬ್ಬ ಶಾಸಕನಾಗಿ ಅಲ್ಲೆಲ್ಲ ಮಣ್ಣು ಇರ್ತಾರೆ, ಟ್ಯಾಕ್ಟ್ರಿ ನಂಬರು ಬರೀ ಇಲ್ಲಿ ಅಂತ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತೀಯಲ್ಲಪ್ಪ ನೀನೊಬ್ಬ ಶಾಸಕ. ನೀನು ಶಾಸಕ ಆಗಿ ಗೌರವಾನ್ವಿತವಾಗಿ ಈ ತಾಲೂಕಿನ ಗೌರವವನ್ನು ಕಾಪಾಡ್ತಕ್ಕಂಥ ಈ
ತಾಲೂಕಿನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನೀನೊಬ್ಬ ಶಾಸಕನಾಗಿ ಮಾಡಬೇಕು. ಅದನ್ನು ಬಿಟ್ಟು ನೀನು ಯಾವುದೋ ಒಂದು ಪೊಲೀಸರು ದಪ್ಪೆದಾರ ಮಾಡೋಕ್ಕಂಥ ಕೆಲಸ ಅಂತ ಮಾಡೋಕ್ಕೆ ಹೋಗ್ತೀಯಲ್ಲ. ನಿನಗೆ ಶಾಸಕರ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲಿದ್ರೆ ಅದನ್ನು ಬಿಟ್ಟು ಬಾರಪ್ಪ, ಯಾವ್ದಾರ ಒಂದು ನಮ್ಮದೇ ಸರ್ಕಾರ ಐತಿ, ಡೈಲಿ ವೇಜಸ್ ಮೇಲೆ ನಿನಗೆ ಯಾವ್ದಾರ ಒಂದು ಕೆಲಸ ಕೊಡಿಸ್ತೇವತ್ತಲ್ಲ. ನಿನಗೆ ನಮ್ಮದೇ ಸರ್ಕಾರ ಐತಿ, ನೀನು ಅಲ್ಲಿ ಯಾವ್ದಾರ ಒಂದು ಗೇಟಿಗೆ ಹಾಕ್ಸ್ತೇವೆ. ನಿನಗೆ ಎಲ್ಲ ಟ್ಯಾಕ್ಟ್ರಿಗಳು ಲಾರಿಗಳು ಯಾವ ಹೋಗ್ತಾವೋ ಅದು ನಂಬರ್ ಬರ್ಕೊಂಡು ಅದನ್ನು ಸಂಬಂಧಪಟ್ಟರಿಗೆ ಹೇಳಂತೆ ನಮ್ಮ ಸರ್ಕಾರ ಐತಿ, ನಿನಗೆ ಯಾವ್ದಾರ ಒಂದು ಪೋಸ್ಟ್ ಕೊಡಿಸ್ತೇವೆ, ಬಂದ್ಬಿಡುತ್ತಲ್ಲ ಶಾಸಕ ಸ್ಥಾನಕ್ಕೆ ರಾಜ್ಯದ ಕೊಟ್ಟು. ಇವತ್ತು ನೀನು ಅದೃಷ್ಟ ಶಾಸಕ ಅಂತ ಹೇಳಬೇಕು. ಇವತ್ತು ಏನು ಈ ರಾಜ್ಯದಲ್ಲಿ ಇವತ್ತು ಒಂದು ಕಾಂಗ್ರೆಸ್ನ ಬಿರುಗಾಳಿ ಇತ್ತು. ಈ ಬಿರುಗಾಳಿಯಲ್ಲಿ ಸುಮಾರು 136 ಜನ ಮತ್ತು ಬೈ ಎಲೆಕ್ಷನಲ್ಲಿ 4 ಜನ ಗೆದ್ದು 140 ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದಲ್ಲಿ ಉತ್ತಮವಾದ ಒಂದು ಆಡಳಿತವನ್ನು ಮಾಡ್ತಕ್ಕಂಥ ಒಂದು ಬಲಿಷ್ಠವಾದ ಒಂದು ಪ್ರಬಲವಾದ ಒಂದು ಸರ್ಕಾರವನ್ನು ಒಂದು ಆಯ್ಕೆಯನ್ನು ಇವತ್ತು ರಾಜ್ಯದ ಜನ ಮಾಡಿದ್ದಾರೆ. ಇವತ್ತು ಈ ಹರಿಹರ ಕ್ಷೇತ್ರದಲ್ಲಿ ನೀನು ನಮ್ಮ ಏನೋ ಒಂದು ಕೆಲವು ಸಣ್ಣ ತಪ್ಪುಗಳಿಂದ ಇವತ್ತು ನೀನು ಇಲ್ಲಿ ಶಾಸಕರಾಗಿರ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಕೊಕ್ನೂರು ಕೆಂಚಪ್ಪ ಇಲ್ಲಿ ನಮ್ಮ ಬೀರಣ್ಣ ಹೇಳ್ತಾ ಇದ್ದ, ನೀನು ನೆಕ್ಸ್ಟ್ ಬಾರಪ್ಪ ಚುನಾವಣೆಗೆ, ನೀನು ಗೆದ್ದು ಆಮೇಲೆ ನೋಡೋಣ ಅಂತಂದೇಳಿ ನೀನು ಮುಂದಿನ ಚುನಾವಣೆಗೆ ಇದೇ ವರ್ತನೆ ತೋರಿಸಿ ನೀನು ಮುಂದಿನ ಚುನಾವಣೆಗೆ ಬಾ, ಗೆಲ್ಲು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಇವತ್ತೇನು ಜನಗಳಿಗೆ ನೀನು ರೈತರ ಬಾಯಿಗೆ ಮಣ್ಣು ಹಾಕಿದೆಯಲ್ಲ, ಇವತ್ತು ಈ ಜನ ಕಾಯ್ತಾ ಇದ್ದಾರೆ ನಿನ್ನ ಬಾಯಿಗೆ ಮಣ್ಣು ಹಾಕೋಕ್ಕೆ. ಇವತ್ತು ನೀನು ಇವತ್ತು ಯಾವುದೋ ಒಂದು ಮಣ್ಣು ಇರ್ತದಾರೆ ಅಂತೇಳಿ ಅಲ್ಲಪ್ಪ, ನಿಮ್ಮ ಯೋಗ್ಯತೆಗೆ ಕೇಂದ್ರ ಸರ್ಕಾರ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಗೊಬಂದು ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಇವತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹೆಣ್ಮಕ್ಳಿಗೆ ಇವತ್ತು 100 ದಿನಗಳ ಕೆಲಸವನ್ನು ಕೊಡಬೇಕು, ಇಲ್ಲಾಂದ್ರೆ ಅವ್ರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಉದ್ಯೋಗ ಖಾತ್ರಿ ಜಾರಿಗೆ ತಗೊಂಬಂದಿದ್ರು. ಆ ಉದ್ಯೋಗ ಖಾತ್ರಿಯನ್ನೇ ಬಂದ್ ಮಾಡಕೊಂಡು ನೀವು BJP ಅವರು ಪುಣ್ಯಾತ್ಮರು. ಇನ್ನೇನು ಕೆಲಸವನ್ನು ಮಾಡ್ತೀರಿ ನೀವು? ಇವತ್ತು ಕೆರೆ ಮಣ್ಣು ಎತ್ತರ ನೀನು ಅಂತೇಳಿ ನೀನು ಅಲ್ಲಿ ಹೋಗಿ ಟ್ಯಾಕ್ಟ್ರಿಗಳ ನಂಬರ್ ಬರ್ಕೊಂಡು ಟ್ಯಾಕ್ಟ್ರಿಗಳು ನಿಲ್ಸಕ್ಕಂಥ ಪ್ರಯತ್ನವನ್ನು ಮಾಡಿ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳು ಮಾಡಿ ವಿಡಿಯೋ ಮಾಡಿಸ್ಕೊಂಡು ಭಾಳ ವೀರಾವೇಶವಾಗಿ ನೀನು ಸೋಷಿಯಲ್ ಮೀಡಿಯಾದ ಬಿಡ್ಕೊತಾ ಇದ್ದಿ. ಇವತ್ತು ಕೆರೆಗಳನ್ನು ನೀವು ಇದ್ದು ತಾಕತ್ತಿದ್ರೆ ಇವತ್ತು ಕೇಂದ್ರ ಸರ್ಕಾರ ಜೊತೆ ಮಾಡಿ ಈ ಮಾತಾಡಿ ಉದ್ಯೋಗ ಖಾತ್ರಿ ಹಣ ಬಿಡುಗಡೆ ಮಾಡಿಸ್ರಪ್ಪ. ಆಗಲೇ ನಮ್ಗೆ ಭಾಳ ಸಂತೋಷ ಆಯ್ತು. ಯಾರೊಬ್ಬರು ನಮ್ಮ ನಾಯಕರು ಉದ್ಯೋಗ ಖಾತ್ರಿದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡಿದ್ರು ಈ ಉದ್ಯೋಗ ಖಾತ್ರಿಯಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ವಿ, ನೀವು ಅದಕ್ಕೂ ಮಣ್ಣು ಹಾಕ್ತಾ ಇದ್ದೀರಿ ಅಂತೇಳಿ. ಇವತ್ತು ಆ ಉದ್ಯೋಗ ಖಾತ್ರಿ ಇದ್ರೆ ಕೆರೆಗೆ ಏನಾರು ಗ್ರ್ಯಾಂಟ್ ಹಾಕೊಂಡು ಮಣ್ಣು ಎತ್ತಾ ಇದ್ರು. ಈಗ ನೀವು ಮಾಡಕ್ ಬಿಡಲ್ಲ, ಜನಗಳು ಮಣ್ಣು ಎತ್ತಕ್ಕೆ ಬಿಡಲ್ಲ. ಅಂದರೆ ಕೆರೆ ತುಂಬಿ ಅದು ಕೆರೆ ಆ ಹೂಳು ಜಾಸ್ತಿ ಆದರೆ ನೀರೆಲ್ಲಿ ನಿಂದಿರ್ತದಪ್ಪ? ಕೆರೆಗೆ ಮಣ್ಣು ಎತ್ತಿದ್ರೆ ಕೆರೆ ನೀವು ಹೂಳು ತುಂಬಿ ಹೂಳು ತೆಗೆದ್ರೆ ಕೆರೆ ನೀರು ನಿಂದಿರೋದು. ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಕೆರೆಗಳನ್ನ ಹೂಳು ತೆಗಿಸ್ತಾ ಇದ್ದಿ. ಅಂಥದ್ರಲ್ಲಿ ನಮ್ಮ ರೈತರು ಪುಕ್ಷಾಟೆ ಅವ್ರ ಖರ್ಚಲ್ಲಿ ಅವ್ರ ತೋಟಕ್ಕೆ ಅವ್ರ ಟ್ಯಾಕ್ಟ್ರಿ ತಗೊಂಡು ಮಣ್ಣು ಇರೋದಕ್ಕೆ ನೀವು ತೊಂದರೆ ಮಾಡ್ತಿದ್ರೆ ನೀನು ಒಬ್ಬ ಶಾಸಕ ಆಗಿ ನಿನಗೆ ನಾಚಿಕೆ ಆಗ್ಬೇಕು ನಿನಗೆ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಜಿಲ್ಲಾ ಮಂತ್ರಿಗಳ ಬಗ್ಗೆ ಆಯ್ತು ಮಾತಾಡ್ತಾಡಪ್ಪ. ಜಿಲ್ಲಾ ಮಂತ್ರಿಗಳ ಬಗ್ಗೆ ಮಾತಾಡ್ತೀನಿ. ನೀನು ಜಿಲ್ಲಾ ಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನಿನಗೆ ಏನಾಯ್ತಪ್ಪ? ನೀನು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ, ಏನು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ. ಇವತ್ತು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ನೀನೇನು ರಸ್ತೆಗಳನ್ನ ಗುದ್ಲಿ ಪೂಜೆ ಮಾಡ್ತಾ ಇದ್ದಿ, ಬೇರೆ ರಸ್ತೆಗಳನ್ನ ಗುದ್ಲಿ ಪೂಜೆ ಮಾಡ್ತಾ ಇದ್ದಿ. ಇವತ್ತು ಜಿಲ್ಲಾ ಮಂತ್ರಿಗಳು ಇವತ್ತು ಸರ್ಕಾರದಲ್ಲಿ ಇರೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಕೆಲಸ ಆಗ್ತಿರ್ತಕ್ಕಂಥದ್ದು. ಇವತ್ತು ಏನು ಜಿಲ್ಲಾ ಮಂತ್ರಿಗಳು SS ಮಲ್ಲಿಕಾರ್ಜುನ ಅವರು ಎಷ್ಟು ಈ ದಾವಣಗೆರೆಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರಂತೆ ಜನ ಹೇಳ್ತಾರೆ. ನಿಮ್ಮಂಥವ್ರು ವಿರೋಧ ಪಕ್ಷದವರು ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಇವತ್ತು ಜಿಲ್ಲಾ ಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಹಲ್ಲನ್ನು ಬಿಗಿಡಿದು ನೀನು ಮಾತಾಡಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಕೈಗೆ ಬಳೆ ತೊಡ್ಕೊಂಡಿಲ್ಲ. ನಿನ್ನ ಇವತ್ತು ಒಂದು ಸಾಂಕೇತಿಕವಾಗಿ ಇವತ್ತು ಹೋರಾಟ ನೀನೇನಾರು ಜಿಲ್ಲಾ ಮಂತ್ರಿಗಳ ಬಗ್ಗೆ ಮತ್ತೆ ಅವೇಳನಕಾರಿ ಏಕವಚನದಾಗ ನೀನು ಮಾತಾಡಿದೆ ಅಂದರೆ ನಿನ್ನ ಮನೆ ಮುಂದೆ ಇವರೆಲ್ಲರೂ ಭಾಳ ಜನ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತೇವಲ್ಲ, ಜಿಲ್ಲೆ ಅಲ್ಲ ನಿನ್ನ ಮನೆ ಎಲ್ಲೈತೋ ಅಲ್ಲೇ ನಿನ್ನ ಮನೆ ಮುಂದೆ ಇಡೀ ಜಿಲ್ಲೆಯ ಕಾರ್ಯಕರ್ತರು ಬಂದು ಹೋರಾಟವನ್ನು ನಿನ್ನ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದಾವಣಗೆರೆ ಅಷ್ಟು ದೊಡ್ಡ ನಗರ, ಇವತ್ತು ಹರಿಹರ ತುಂಗಭದ್ರಾ ನದಿಯಿಂದ ನೀರು ತಗೊಂಡು ಹೋಗಿ ಕುಂದೋಡ ಕೆರೆಗೆ ಹಾಕಿ ಆ ಕುಂದೋಡ ಕೆರೆಯನ್ನು ಅಭಿವೃದ್ಧಿಯನ್ನು ಪಡಿಸಿ, TV ಸ್ಟೇಷನ್ ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಂತ ಬೃಹತ್ ದಾವಣಗೆರೆಗೆ ಇವತ್ತು ನೀರನ್ನು ಕೊಡ್ತಾ ಇದ್ದಾರೆ. ಅಂದರೆ ಅದು ಮಲ್ಲಿಕಾರ್ಜುನಪ್ಪ. ನಿಮ್ಮ 25 ವರ್ಷ MP ಆಡಳಿತ ಮಾಡಿದ್ರಲ್ಲ, ಅವ್ರ ಕಾರ್ಯಕ್ರಮ ಏನು ತೋರಿಸ್ರಿ, ನಿಮ್ಮ ಕಾರ್ಯಕ್ರಮ ಏನು ತೋರಿಸ್ರಿ. ನೀವು ಅಧಿಕಾರ ನಿಮ್ಮ ಸರ್ಕಾರ BJP ಸರ್ಕಾರ ಇದ್ದಾಗ ಏನು ಅಧಿಕಾರವನ್ನು ಮಾಡಿದ್ರಿ? ನೀವು ಜಿಲ್ಲಾ ಮಂತ್ರಿ ಇದ್ರಿ, ನಿಮ್ಮ ಪಕ್ಷದ
ಅವರೇ ಇದ್ದರು, ನಿಮ್ಮ MP-ನೇ ಇದ್ದರು. ಏನು ಈ ಜಿಲ್ಲೆ ನಿಮ್ಮ ಕೊಡುಗೆ? ಇವತ್ತು ಮಲ್ಲಿಕಾರ್ಜುನ ಕೊಡುಗೆ ಇವತ್ತು ಬೀದಿ ಬೀದಿ ಗಲ್ಲಿಗಳಲ್ಲೂ ಸಹ ಹೇಳುತ್ತೆ, ತಾಲೂಕಿನಲ್ಲೂ ಸಹ ಹೇಳ್ತಾರೆ. ಅವರು APMC ಏನು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ತಾಲೂಕಿನಲ್ಲಿ ಸಹ ಮಾರ್ಕೆಟ್ಗಳನ್ನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಎಲ್ಲ ತಾಲೂಕಿನಲ್ಲಿ ಸಹ ಗೋಡನ್ಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೋಡನ್ಗಳನ್ನ ಕಟ್ಟಿಸಿದ್ದಾರೆ. ನೀನೇನಪ್ಪ ಮಾಡಿದಿರಿ? ನಿಮ್ಮ MP ನೀನು ಇವತ್ತು ಜನ ನಿನಗೆ ಓಟ್ ಕೊಟ್ಟು ಆಯ್ಕೆ ಮಾಡಿದ್ದಾರೆ. ನೀನು ಜವಾಬ್ದಾರಿ ಸ್ಥಾನದಾಗದಿ, ಜನಗಳು ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನೀನು ಮಾತಾಡ್ತೀವಿ. ನೀನು ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನಿಮಗೆ BJPಗೆ ನಿನಗೆ ಮೊದಲನೇದಾಗಿಲ್ಲ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು ಅಂದರೆ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರು. ಇವತ್ತು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಅವರಿಗೆ ಏನು ವಯಸ್ಸಾದ ನಂತರ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೂ ಸಹ 5 ಬಾರಿ ಈ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಶಾಸಕರಾಗಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿ, ರಾಜ್ಯದ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿಗಳನ್ನ ಇವತ್ತು ಅವರು ಮಾಡಿದ್ದಾರೆ. ವೈಯಕ್ತಿಕವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಡೆಪಾಸಿಟನ್ನು ಇಟ್ಟು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಹಾಸ್ಪಿಟ್ಲ್ಗಳನ್ನ ಕಟ್ಟಿ ಇವತ್ತು ರೋಗಿಗಳಿಗೆ, ಬಡವರಿಗೆ ಇವತ್ತು ಅನುಕೂಲನ ಮಾಡಿದ್ದಾರೆ. ಇಲ್ಲಿ ಭಾಳಷ್ಟು ಜನ ನಾನು ಇದ್ದಾರೆ, ಇಲ್ಲಿ ನಮ್ಮ ಜನಗಳು ಇವತ್ತು ಬಾಪೂಜಿ ಹಾಸ್ಪಿಟ್ಲಲ್ಲಿ ಹೋಗಿ ಸೇರ್ಕೊಂಡು ಎಷ್ಟು ಜನ ಅವ್ರ ಹತ್ರ ಲೆಟರ್ ತಗೊಂಡು ಹೋಗಿ 5,000, 6,000, 10,000 ಆದರೂ ಅದನ್ನ ಒಂದು 10, 3,000, 5,000 ಬಿಲ್ ಕಟ್ಟಿ ಅದನ್ನ ಕಮ್ಮಿ ಮಾಡಿಸ್ಕೊಂಡು ಬಂದಿರ್ತಕ್ಕಂಥ ಎಷ್ಟೋ ಬಡ ಜನಗಳು ಇಲ್ಲಿದ್ದಾರೆ. ಅಂತ ಬಡವರು ಅದು ನಿಮಗೆ ಗೊತ್ತಾಗತ್ತಪ್ಪ, ಇಂಥವ್ರಿಗೆ ಗೊತ್ತಾಗಲ್ಲ. ಇವರು ಉಗ್ರಾಣ ಮಣ್ಣು ತೆಗೆಯರಲ್ಲ, ಇವರು ಮಾಡಿದ್ನೂ ಸಹಿಸ್ಕೊಳ್ಳೋರಲ್ಲ. ಇವತ್ತು ಶಿವಶಂಕರಪ್ಪನವರು ಈ ಜಿಲ್ಲೆ, ಈ ತಾಲೂಕು ಅಂತಲ್ಲ, ಇಡೀ ರಾಜ್ಯದಲ್ಲೇ ಅವರು ಇವತ್ತು ಒಂದು ಸಮುದಾಯಗಳಿಗೆ, ಎಲ್ಲ ಜಾತಿ ವರ್ಗದವ್ರಿಗೂ ಸಹ ಇವತ್ತು ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಆ ಸಮಾಜಕ್ಕೆ ಸವಲತ್ತುಗಳನ್ನ ಇವತ್ತು ಶಿವಶಂಕರಪ್ಪರು ಕೊಟ್ಟಿದ್ದಾರೆ. ಅಂಥ ಶಿವಶಂಕರಪ್ಪನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತೀಯಲ್ಲಪ್ಪ. ನಿಮ್ಮಪ್ಪ ಸತ್ತಾಗೆ ಯಾಕೆ ಬಗ್ಗ ಹಾಕಿದ್ರು ಜನ ಗೊತ್ತಿಲ್ಲ. ಅವತ್ತೇನಾರ ರಜೆ ಗೀಜೆ ಇದ್ವೋ ಏನೋ. ದಾವಣಗೆರೆಗೆ ಶನಿವಾರ ಭಾನುವಾರ ಕೆಲವರು ಅಂಗಡಿ ಬಾಗ್ಲಾಕ್ತಾರೆ. ಶುಕ್ರವಾರ ಆದರೆ ನಮ್ಮ ಮುಸಲ್ಮಾನ್ ಬಾಂಧವರು ಬಾಗ್ಲಾಕಿರ್ತಾರೆ. ಅವ್ರು ಬಾಗ್ಲಾಕಿದ್ರೆ ನೀನು ನಿಮ್ಮ ಅಪ್ಪ ಸತ್ತಿದ್ದಕ್ಕೆ ಬಾಗ್ಲಾಕಿದ್ದಾರೆ ಅಂದರೆ ಇದು ಯಾವ ಲೆಕ್ಕಪ್ಪ? ಶಿವಶಂಕರಪ್ಪನವರು ಜನ ಜೀವನ ಮಾಡಲಿ ಅಂತೇಳಿ ಸಾಕಷ್ಟು ಜನಕ್ಕೆ ಅಂಗಡಿ ಮುಗ್ಗಟ್ಟುಗಳನ್ನ ಕೊಟ್ಟು, ಮಳಿಗೆಗಳನ್ನ ಕೊಟ್ಟು ಜನಗಳನ್ನ ನೀವು ಬಿಸ್ನೆಸ್ ಮಾಡ್ರಪ್ಪ ಅಂತ ಹಚ್ಚಿದ್ದಾರೆ. ಬಾಕ್ಲಾಕ್ರಿ ಅಂತ ಯಾರಿಗೂ ಹೇಳಿಲ್ಲ. ಹಂಗಾಗಿ ಜನ ಅವರಿಗೆ ಅವತ್ತು ಅವರ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಸಾಕಷ್ಟು ಜನ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಅವ್ರ ಬಗ್ಗೆ ನೀನು ಅಷ್ಟು ಅವಹೇಳನಕಾರಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಒಬ್ಬ ಹಿರಿಯರ ಬಗ್ಗೆ ಮಾತಾಡಬೇಕಾದ್ರೆ ಅವರಷ್ಟು ವಯಸ್ಸು, ಅವರಷ್ಟು ಒಂದು ಯೋಗ್ಯತೆ ನಿನಗೆ ಬರಬೇಕಂದ್ರೆ ನೀನು ಭಾಳ ಬೇಕಪ್ಪ ಮಿಸ್ಟರ್ ಹರೀಶ್. ನೀನು ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಒಬ್ಬ ಶಾಸಕನಾಗಿ. ಆ ಹೊನ್ನಾಳಿಯಾಗೆ ನಿಮ್ಮ ಮಾಜಿ ಶಾಸಕ ಇದ್ದಾನೆ MP ರೇಣುಕಾಚಾರ್ಯ, ಅವನು ಬೇಕಾದಂಗೆ ಎಲ್ಲ ಮಂತ್ರಿಗಳು ಪುಕ್ಷಟೆ ಕಾಂಗ್ರೆಸ್ ಮಿನಿಸ್ಟರ್ ಮನೆ ಬಾಗ್ಲಿ ಹೋಗ್ತಿದ್ದಾರೆ. ನಾನು ಕೇಳಿದೆ ಅದಕ್ಕೆ, ಯಾಕಪ್ಪ ನೀನು ಆಗಲೆಲ್ಲ ನಮ್ಮ ಮಂತ್ರಿಗಳ ಮನೆಗೆ ಹೋಗ್ತೆ ಅಂತಂದೇಳಿ. ಅವನು ಹೇಳಿದ ಉತ್ತರ, ನಾನು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಕೆಲಸಗಳು ಕೇಳೋಕ್ಕೆ ಮಿನಿಸ್ಟರ್ ಹತ್ರ ಹೋಗಿದ್ದೆ ಅಂತ. ಅವನು ಸೋತಿರೋ MLA ಹೇಳ್ತಾನೆ. ನೀನು ಗೆದ್ದಿರೋ MLA ಯಾಕಪ್ಪ ಹೋಗ್ತಾ ಇಲ್ಲ? ಗೆದ್ದಿರೋ MLA ಹೋಗಿತ್ತು ಹರಿಹರ ಕ್ಷೇತ್ರಕ್ಕೆ ತಗೊಂಬ ಗ್ರ್ಯಾಂಟು. ಮಿನಿಸ್ಟರ್ ಹತ್ರ ಚೆನ್ನಾಗಿರು, MP ಅವ್ರ ಹತ್ರ ಚೆನ್ನಾಗಿರು, ಗ್ರ್ಯಾಂಟ್ ಅದೇ ಬರುತ್ತೆ. ಇವತ್ತು ಬಡವರಿಗೆ ಕೆಲಸಗಳಾಗ್ತವೆ, ರಸ್ತೆಗಳಾಗ್ತವೆ, ಮೋರಿಗಳಾಗ್ತವೆ. ಇವತ್ತು ಭಾಳಷ್ಟು ಜನ ಎಲ್ಲರೂ ಹೇಳಿದರು, ನಮ್ಮ ರಾಮಪ್ಪನವರು ಶಾಸಕರು ಅವ್ರು ವಿರೋಧ ಪಕ್ಷದಾಗೆ ಇದ್ದರೂ ಸಹ ಅವರು ಶಾಸಕರಾಗಿದ್ದರು, BJP ಗೌರ್ಮೆಂಟ್ ಇತ್ತು. ಎಲ್ಲ ಮಿನಿಸ್ಟರ್ ಮನೆ ಬಾಗಿಲಿಗೆ ಹೋಗಿ ಕೆಲಸಗಳು ತೊಗೊಂಬಂದು ಕೈಲಾದಷ್ಟು ಒಂದು ನನ್ನ ಜನ ನನಗೆ ಆಯ್ಕೆ ಮಾಡಿದ್ದಾರೆ, ನಾನು ಜನಗಳ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಗ್ರ್ಯಾಂಟ್ ತಂದು ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿಯನ್ನು ಮಾಡಿದರು. ಇವತ್ತು ಶ್ರೀನಿವಾಸ್ ಭಾಳ ಓಟ್ನಾಗ ಏನು ಸೋತಿಲ್ಲ. ನೀನೇನೋ ತಿಳ್ಕೊಂಬಿಟ್ಟಿದ್ದಿ, ನೀನೇನು ಭಾರಿ ಏನು 10,000 ಓಟ್ ಲೀಡ್ನಾಗ ಗೆದ್ದನ್ನು ಮಾಡ್ದಂಗೆ ಮಾಡ್ತೀಯಲ್ಲಪ್ಪ. 2,500-3,000 ಓಟ್ನಾಗೆ ಗೆದ್ದಿರ್ಬೋದು ನೀನು. ಸೋತ್ರು ಸಹ ಶ್ರೀನಿವಾಸ್ ಇವತ್ತು ಮನೆ ಕೂರದೆ ಇವತ್ತು ತಾಲೂಕಿನಾದ್ಯಂತ ಓಡಾಡಿ ಇವತ್ತು ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ತಾಲೂಕಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಬೇಡಿಕೆಯನ್ನು ಇಟ್ಟು ಒಂದು ಕೆಲಸಗಳನ್ನ ಇವತ್ತು ತರ್ತಾ ಇದ್ದಾರೆ. ಅವರು ಬೇಡಿಕೆಯಿಂದ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಹರಿಹರ ತಾಲೂಕಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಏನು KPCCಯ ಕಚೇರಿಯಲ್ಲಿ, ಪಕ್ಷದ ಕಚೇರಿಯಲ್ಲಿ ಹೇಳಿದ್ದಾರೆ, ನೀವು ಯಾರು ಸಹ ಸೋತಂತರು ಬೇಜಾರು ಮಾಡ್ಕೊಳಂಗಿಲ್ಲ, ನೀವೇ ನಮಗೆ ಆ ಕ್ಷೇತ್ರದ MLAಗಳು ಇದ್ದಂಗೆ, ನೀವು ಅಭಿವೃದ್ಧಿ ಕಾರ್ಯದ ಏನೇ ಕೆಲಸಗಾರಗಳಿದ್ರು ತಗೊಂಬರ್ರಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಆ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿಗೆ ಹೇಳಿದ್ರಿಂದ ಇವತ್ತು ಶ್ರೀನಿವಾಸ್ ಆಗಲಿ ರಾಮಪ್ಪನವರಾಗಲಿ ಇಬ್ಬರೂ ಸಹ ಓಡಾಡಿ
ಇವತ್ತು ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟ ಮಂತ್ರಿಗಳನ್ನು ಬೇಡಿಕೆಯನ್ನು ಇಟ್ಟು ಇವತ್ತು ಈ ತಾಲೂಕಿಗೆ ಹಣ ಏನಾದ್ರು ಬರ್ತಾ ಇದೆ ಅಂದರೆ ಇವರಿಬ್ಬರು ಒಂದು ಸಹಕಾರ ಹೋರಾಟದಿಂದ ಅನ್ನೋದನ್ನ ಇವತ್ತು ಹರೀಶ್ ಅವರು ಮರಿಬಾರ್ದು. ನೀನೊಬ್ಬ ಶಾಸಕನಾಗಿ ಇವತ್ತು ಯಾವುದೇ ಒಂದು ಪಕ್ಷಭೇದ ಇಲ್ಲದಂಗೆ ಹೋಗಿ ಸರ್ಕಾರದ ಜೊತೆಗೆ ಒಂದು ಮಾತಾಡಿದರೆ ನಿನಗೂ ಸಹ ಇವತ್ತು ಗ್ರ್ಯಾಂಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಲ್ಲೂ ಸಲ್ಲದ ಮಾತುಗಳನ್ನು ಇವತ್ತು ಜಿಲ್ಲಾ ಮಂತ್ರಿಗಳ ಬಗ್ಗೆ ಮಾತಾಡ್ಬಿಟ್ರೆ ನಾನೇನೋ ದೊಡ್ಡನಾಗ್ಬಿಡ್ತೀನಿ, ಅಥವಾ ಶಾಮನೂರು ಶಿವಶಂಕರಪ್ಪರ ಬಗ್ಗೆ ಶಾಮನೂರು ಶಿವಶಂಕರಪ್ಪರ ಬಗ್ಗೆ ಮಾತಾಡಿ ದೊಡ್ಡನಾಗ್ಬಿಡ್ತೇನೆ ಅನ್ನೋದನ್ನ ಇದನ್ನ ಬಿಟ್ಬಿಡಪ್ಪ. ಇದು ಯಾವುದೋ ಒಂದು ಇದರಲ್ಲಿ ನೀನು ಮೊನ್ನೆ ಗೆದ್ದಿದ್ದಿ, ಮುಂದಿನ ಚುನಾವಣೆ ಅಷ್ಟು ಏನು ಸುಲಭ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ನೀವು BJP ಏನು ಬೇಕಾದ್ರೂ ಮಾತಾಡ್ಬೋದು ನೀವು ರಾಜ್ಯದಲ್ಲಿ. ತಡ್ರಪ್ಪ, ಇವತ್ತೇನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಬಡವರ ಪರವಾಗಿದೆ, ದೀನ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಎಲ್ಲ ಜಾತಿ ವರ್ಗದವರ, ಶೋಷಿತರ ಪರವಾಗಿ ಇವತ್ತು ಯಾವುದೇ ಜಾತಿ ವರ್ಗ ಇಲ್ಲ, ಎಲ್ಲ ಜಾತಿ ವರ್ಗದ ಪರವಾಗಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇತ್ತು. ಇವತ್ತು 5 ಗ್ಯಾರಂಟಿಗಳು ಏನು ಇವತ್ತು ಕೊಟ್ಟಿದ್ದಾರೆ, ಅವತ್ತು ಯಾರೋ ಒಂದು ಜಾತಿ ತಗೊತಾರೇನಪ್ಪ. ಇವತ್ತು ಮೇಲ್ವರ್ಗದವ್ರು ಇರ್ಬೋದು, ಕೆಳವರ್ಗದವ್ರು ಇರ್ಬೋದು, ಎಲ್ಲ ಜಾತಿ ವರ್ಗದವರು ಸಹ ಇವತ್ತು ಏನು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ತಗೊಂತಾರೆ. ಇವತ್ತು ಸರ್ಕಾರಿ ಬಸ್ಸಿನಲ್ಲಿ, ಗೌರ್ಮೆಂಟ್ ಬಸ್ನಲ್ಲಿ ಎಲ್ಲ ಜಾತಿ ವರ್ಗದವರು ಓಡಾಡ್ತಾರೆ. 200 ಯೂನಿಟಿನ ವಿದ್ಯುತ್ತನ್ನು ಎಲ್ಲ ಜಾತಿ ವರ್ಗದವರು ತಗೊಂತಾರೆ, BJP ತಗೊಂತಾರೆ. ಕಳ್ಳರು ಮಾತಾಡಲ್ಲ, ಕಳ್ರಿ ಇವರು. ಮತ್ತೆ ಆಯ್ತಪ್ಪ, ನೀವು ಅಷ್ಟು ಭಾಳ ನಿಷ್ಠೆವಂತರಲ್ಲ, ನೀವು ವಾಪಸ್ ಕೊಡ್ರಪ್ಪ. ನೀವು ನಿಮ್ಮ ಹೆಣ್ಮಕ್ಳಿಗೆ ಹೇಳ್ರಿ ಗೌರ್ಮೆಂಟ್ ಬಸ್ ಹತ್ಬೇಡ್ರಿ ಅಂತಂದ್ರಿ. 200 ಯೂನಿಟ್ ಕರೆಂಟ್ ಬಿಲ್ ಕೊಡ್ರಪ್ಪ ಅಂತ ಕೇಳ್ರಿ. ರೇಷನ್ ಅಂಗಡಿ ಹೋಗ್ಬೇಡ್ರಿ ನೀವು. ಇವತ್ತೇ ಕಾಂಗ್ರೆಸ್ ಪಕ್ಷ ಅಕ್ಕಿ ನಾವು ತಗೊಳಲ್ಲ ಅಂತ ಹೇಳಿ ನಿಮಗೆ ನಿಯತ್ತಿದ್ರೆ ಇದನ್ನೆಲ್ಲ ಇವತ್ತು ಉಚಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಸಾಕಷ್ಟು ಸವಲತ್ತುಗಳನ್ನ ಬಡವ್ರ ಪರವಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ 2028ರಲ್ಲಿ ನಮ್ಮ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ ಬರುವಂಥ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಖಂಡಿತ 28ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನೀವೇನು ಹುಚ್ಚ ಕನಸುಗಳನ್ನ ಹಿಡ್ಕೊಂಡಿದ್ದೀರಿ. ಇವತ್ತು ನಿಮ್ಮ BJP ರಾಜ್ಯಾಧ್ಯಕ್ಷ, ನೀನು ಹುಡುಗ ಬಚ್ಚ, ನೀನು ಏನು ಅವನಿಗೆ ಈ ರಾಜ್ಯದ ಅನುಭವ ಗೊತ್ತಿಲ್ಲ. ನಾನು ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಅಧಿವೇಶನ ಮಾತಾಡೋಕ್ಕೆ ಈ ಶಾಲೆ ಹುಡುಗರು ಕಾಪಿ ಚೀಟಿ ಬರ್ಕೋಬೇಕಾರೆ ನೋಡ್ರಿ, ಹಂಗೆ ಕಾಪಿ ಚೀಟಿ ಬರ್ಕೊಂಡ ಹೋಗಿ ಹಿಂದ್ಗಡೆ ಜೋಬಿಂದ ತೆಗೆದು ಹಿಂಗೆ ಓದಿ ಏನು ಮಾತಾಡಬೇಕು ಅಂತೇಳಿ ಅಧಿವೇಶನದಾಗೆ. ಅದಲ್ಲ, ಇವತ್ತು ಸಿದ್ದರಾಮಯ್ಯ ಎದ್ದು ನಿಂತು ಅಂದರೆ ಇಡೀ ಸದನ ಅವ್ರು ಏನು ಹೇಳ್ತಾರಂತ ಕೇಳ್ತಾ ಐತಿ. ಅದು ಗತ್ತು, ಅದು ಈ ರಾಜ್ಯದ ಏನು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ನಿಂತ ಜಾಗದಲ್ಲೇ ಮಾತಾಡ್ತಾರಲ್ಲ, ಅದು ಒಂದು ಇದು. ನೀನು ಒಂದು ಕಲ್ಗಳಪ್ಪ, ಆಮೇಲೆ ಮಾತಾಡಂತಿ. ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತಾನೆ ಒಂದು BJP ರಾಜ್ಯಾಧ್ಯಕ್ಷ. ಏನು ಸಿದ್ದರಾಮಯ್ಯನವರು ಹೋರಾಟ ಇಲ್ಲದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ, ಸಿದ್ದರಾಮಯ್ಯನವರು ಹೋರಾಟ ಇಲ್ಲದಲೇ ಈ ಹಂತಕ್ಕೆ ಬರೋಕ್ಕಾಗತ್ತಾ? ಅವರು ತಾಲೂಕ್ ಪಂಚಾಯತಿ ಸದಸ್ಯರಿಂದ ಹಿಡಿದು ಇವತ್ತು ಏನು ಈ ಒಂದು ರಾಜ್ಯದ ಕನ್ನಡ ಗಡಿನಾಡು ರಕ್ಷಣೆಯ ಒಬ್ಬ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ, ಒಂದು ವಿರೋಧ ಪಕ್ಷದ ನಾಯಕರಾಗಿ, ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ, ಹಲವಾರು ಮಂತ್ರಿಗಳಾಗಿ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಇವತ್ತು ಬಡವರ ಪರ ಕಾಳಜಿಯನ್ನು ಹಿಡ್ಕೊಂಡು ಈ 5 ಪಂಚ ಗ್ಯಾರಂಟಿಯನ್ನು ಇವತ್ತು ಬಡವರ ಪರ ಕೊಟ್ಟಿದ್ದಾರೆ. ಆ ಒಂದು ಗ್ಯಾರಂಟಿನೇ ನಮಗೆ ಶ್ರೀರಕ್ಷೆ. ಮುಂದಿನ ಚುನಾವಣೆಗೆ ಮತ್ತೆ ನಮ್ಮನ್ನು ಗೆಲ್ಲಿಸ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಹೋರಾಟ ಮಾಡಿ ಈ ದೇಶದ, ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಇವತ್ತು BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜೇಂದ್ರ ಅವರು ತಿಳ್ಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಕುಮಾರಸ್ವಾಮಿಯವರು ಮಾತಾಡ್ತಾರೆ ಏನು ಸಿದ್ದರಾಮಯ್ಯನವ್ರ ಬಗ್ಗೆ. ಇವ್ರಿಗೆ ಯಾರಿಗೂ ಸಹ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇವ್ರಿಗಿಲ್ಲ. ಇವತ್ತು ಇವರು BP ಹರೀಶ್ ಅವರು ಸಹ ಭಾಳ ಸರಿ ಮಾತಾಡಿದ್ದಾರೆ, ಸಿದ್ದೇಶ್ ಮಾತಾಡಿದ್ದಾರೆ. ಈ BJP ಮುಖಂಡರುಗಳು ಇವತ್ತು ಇವರಿಗೂ ಸಹ ಜನ ಅಧಿಕಾರವನ್ನು ಕೊಟ್ಟಿದ್ದರು. ಯಾವುದೇ ಅಭಿವೃದ್ಧಿಗಳನ್ನ ಮಾಡದೆ 40% ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. 40% ಗಂಟನ್ನು ಹೊಡೆದು ಇವತ್ತು ಜನ ನೀನು ಸಾಕಪ್ಪ ನಿಮ್ಮ ಸಹವಾಸ ಅಂತೇಳಿ ಇವ್ರನ್ನ ಕಳೆದ ಚುನಾವಣೆಯಲ್ಲಿ ಮನೆ ಕಳಿಸಿದ್ದಾರೆ. ಮತ್ತೆ ಏನಾದ್ರು ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇವತ್ತು ಈ ರಾಜ್ಯದ ಜನಗಳಿಗೆ ಏನು ಕಾಂಗ್ರೆಸ್ ಪಕ್ಷ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ಕೆಲಸಗಳು ನಿಮ್ಮೆಲ್ಲ ನೋಡ್ತಿರಲ್ಲಪ್ಪ, ಏನು ಕೆಲಸಗಳು ಆಗ್ತಾ ಇಲ್ವಾ? ಈ ರಸ್ತೆಗಳು ಆಗ್ತಾ ಇಲ್ವಾ? ಇವತ್ತು 5 ಗ್ಯಾರಂಟಿಗಳು ತಡೆಯಪ್ಪ, ತಡೆಯೋ. ಒಂದು 100 ಗಂಗಾ ಬೋರ್ ಕೊಡ್ತಾರ, ಅವಕ್ಕೆ ಪೈಪ್ ಬೋರ್ಡ್ ಕೊಡಕ್ಕೆ ಬಿಡ್ತಾರ ಈ BJP. ಹೌದೌದು, ಅಷ್ಟು ಕೆಲಸಗಳು ಇವತ್ತು ಆಗ್ತದವೆ. 5 ಗ್ಯಾರಂಟಿಗೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಒಂದು ತಿಂಗಳು ಹಿಂದೆ ಮುಂದೆ ಆಗ್ಬೋದು.
ಹಣಕಾಸಿನ ವ್ಯವಸ್ಥೆ ಆ ಮನೆ ನಡೆಸ್ತಕ್ಕಂಥ ಯಜಮಾನಿಗೆ ಬರುತ್ತೆ ಕಷ್ಟ ಹೆಂಗಿರುತ್ತೆ ಅಂತೇಳಿ ಒಂದು ತಿಂಗಳು ಹಿಂದೆ ಮುಂದೆ ಆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಾರೆ. ಎಲ್ಲೂ ಸಹ ರಾಜ್ಯದಲ್ಲಿ ಇವತ್ತು ಯಾವ ಹೆಣ್ಮಕ್ಳು ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಿಲ್ಲ. ಈ BJP ಹೆಣ್ಮಕ್ಳು ಬರ್ತಾರೆ ಒಂದಿಷ್ಟು ಜನ, ನಮಗೆ ದುಡ್ಡು ಕೊಡು, ಸುಳ್ಳೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಈ ಥರ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಹರಿಹರ ತಾಲೂಕಿನ ಮುಖಂಡರು ರಾಮಾಚಾರಿಗೆ ಮತ್ತು ಶ್ರೀನಿವಾಸರಿಗೆ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮ್ಮ ಒಡಕನ್ನು ನೋಡಿ ಇವರು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ BJPಯವರು ಮತ್ತು JDSನವರು. ನೀವು ಒಗ್ಗಟ್ಟಿನಿಂದ ಇದ್ದು ಮುಂದಿನ ಚುನಾವಣೆಯನ್ನು ಎದುರಿಸಿದರೆ ಖಂಡಿತ ಯಾರು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಸೋಲ್ಸೋಕ್ಕೆ ಆಗೋದಿಲ್ಲ. ನೀವು ಒಗ್ಗಟ್ಟಿಂದ ಇದ್ದು ಯಾರು ಶಾಸಕರಾಗಿರಿ ಒಟ್ಟು ನಮ್ಮ ಪಕ್ಷದ ಒಂದು ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಕೆಲಸವನ್ನು ನೀವು ಮುಖಂಡರುಗಳು ಕಾರ್ಯಕರ್ತರು ಮಾಡಬೇಕು ಅಂತೇಳಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಒಗ್ಗಟ್ಟೇ ನಮ್ಮ ಬಲ. ನಮ್ಮನ್ನು ಕಾಂಗ್ರೆಸ್ನ ಯಾರು ಸೋಲ್ಸೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಸೋಲ್ಸ್ಬೇಕು ಹೊರತು ಯಾರು ಸೋಲ್ಸೋಕ್ಕಾಗಲ್ಲ. ನಾವು ಒಗ್ಗಟ್ಟಿಂದ ಇದ್ದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಸಹ ಇವತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋ ಮಾತನ್ನು ತಿಳಿಸ್ತಾ ತಾವೆಲ್ಲರೂ ಸಹ ಏನಿವತ್ತು ಒಂದು ಎಲ್ಲ ನಮ್ಮ ಮುಖಂಡರ ಕರೆಗೆ ಬಂದು ಇವತ್ತು ಈ BP ಹರೀಶಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. BP ಹರೀಶು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಅವರು ಬೇರೆ ನಿನ್ನೆ ಮೊನ್ನೆ ನಾವು 2 ದಿವಸಕ್ಕೆ ಫೋನ್ ಕರೆ ಮುಖಾಂತರ ಇಷ್ಟು ಜನ ಕರೆದಿರೋದು, ಇಷ್ಟು ಜನ ಬಂದಿದ್ದಾರೆ. ಇನ್ನು ನಾವು ಟೈಮ್ ತಗೊಂಡು ಕಾರ್ಯಕ್ರಮಗಳನ್ನ ಮಾಡಿ ನಾವು ಬೀದಿಗಿಳಿದ್ವಿ ಅಂದರೆ ಈ BJPಯವರು ಮತ್ತೆ ಓಡಾಡೋದು ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಂತ್ರಿಗಳ ಬಗ್ಗೆ, ಶಾಮನೂರು ಶಿವಶಂಕರಪ್ಪರ ಬಗ್ಗೆ, ಸರ್ಕಾರದ ಬಗ್ಗೆ ಒಂದು ಅವಹೇಳನಕಾರಿ ಮಾತಾಡೋದನ್ನ ಬಿಟ್ಟು ಎಚ್ಚರಿಕೆಯಿಂದ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಒಂದು ಏನು ಶಾಸಕನಾಗಿ ಮಾತಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಮಾತನ್ನು ಆಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ, ನೀವೇನಾದ್ರು ಮತ್ತೆ ಇದೇ ಅಭ್ಯಾಸವನ್ನು ಮುಂದುವರಿಸಿದರೆ ನಿಮ್ಮ ಮನೆ ಮುಂದೆ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊತ್ತು ಭಾಳಷ್ಟು ಜನ ಬಿಸ್ತಿದ್ರು ಸಹ ನಿಂತು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಸಹ ನಾನು ಜಿಲ್ಲಾ ಕಾಂಗ್ರೆಸ್ ಮತ್ತು ಹರಿಹರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.